ನಮಸ್ಕಾರ. ಬಾಣಭಟ್ಟನ ಮಹಾಕೃತಿ ಕಾದಂಬರಿಯ ಕೆಲವೊಂದು ಸ್ವಾರಸ್ಯಕಾರಿಯಾದ ಬೋಧಪ್ರದವಾದ ಘಟ್ಟಗಳನ್ನು ನೋಡುವ ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನೆಯೇ ನಾನು ತಿಳಿಸಿದಂತೆ ಚಂದ್ರಾಪೀಡನ ಮಂತ್ರಿ ಅಥವಾ ಚಂದ್ರಾಪೀಡನ ತಂದೆ ತಾರಾಪೀಡ ಮಹಾರಾಜನ ಮಂತ್ರಿವರ್ಯನಾದ ಶುಕನಾಸ ಚಂದ್ರಾಪೀಡನಿಗೆ ಒಂದು ಮಹೋನ್ನತವಾದ ಉಪದೇಶವನ್ನು ಮಾಡ್ತಾನೆ. ಆ ಉಪದೇಶ ಅತ್ಯಂತ ಪ್ರಸಿದ್ಧವಾದದ್ದು, ರಸಮಯವಾದದ್ದು. ಆ ಒಂದು ಉಪದೇಶವನ್ನು ಇಂದು ನಾವು ಆಲೋಚನೆ ಮಾಡೋಣ ಅಂತ ಹೇಳಿದ್ದೆ. ತತ್ಪೂರ್ವದಲ್ಲಿ ಒಂದು ಕೆಲವು ವರ್ಣನೆಗಳು ಬರ್ತವೆ. ಆ ವರ್ಣನೆಗಳನ್ನು ನೋಡ್ತಾ ಮುಂದೆ ಆ ವಿಶಿಷ್ಟವಾದ ಉಪನ್ಯಾಸದ ಕಡೆಗೆ, ಅಂದರೆ ಉಪದೇಶದ ಕಡೆಗೆ ಹೋಗೋಣ. ಇದೇ ಸಂದರ್ಭದಲ್ಲಿ ಇನ್ನೂ ಒಂದು ಮಾತನ್ನು ನಿಮ್ಮ ಮುಂದೆ ನಿವೇದಿಸಿಕೊಳ್ಳಬೇಕು. ಮುಂದಿನ ಕಂತಿನಲ್ಲಿ ಕೂಡ, ಅಂದರೆ ಇನ್ನು 3 ದಿವಸಗಳು, ಈ 5 ದಿವಸಗಳಾದ ಮೇಲೆ ಒಂದು 4 ದಿವಸಗಳ ಬೇರೆ ಕಾರ್ಯಕ್ರಮ ಆದಮೇಲೆ ಮತ್ತೊಂದು ಕಂತಿನ 3 ದಿವಸಗಳು ಉಂಟು. ಆ 3ನೇ ದಿವಸದಲ್ಲಿ ಕೊನೆಯ ದಿವಸ ಒಂದು ಸ್ವಲ್ಪ ಹೊತ್ತು ನನಗೆ ತೊಡಕಿರೋದ್ರಿಂದ ಈ ಸರಣಿಯಲ್ಲಿಯೇ ಕಾಲು ಗಂಟೆ ಹೆಚ್ಚು ಮಾತಾಡ್ತೀನಿ. ಹಾಗಾಗಿ ಆ 1.5 ಗಂಟೆಯನ್ನು ಈ ರೀತಿಯಾಗಿ ಹೊಂದಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಸಂಸ್ಥೆಯವರನ್ನ ಕೇಳಿಕೊಂಡಿದ್ದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ದಯಮಾಡಿ. ಅದರಿಂದ ನಾಳೆಯಿಂದ 6:15ಗೆ ಆರಂಭ ಮಾಡ್ತೀನಿ. ಇಂದು ನಾನು 8:15ರವರೆಗೂ ಮುಂದೆ ಹೋಗ್ತೀನಿ. ಅದಕ್ಕೆಂದರೆ ಇಂದು ಪೂರ್ವ ಸೂಚನೆ ಇರಲಿಲ್ವಲ್ಲ, ಹಾಗಾಗಿ ದಯಮಾಡಿ ಎಲ್ಲರೂ ಸಹಕರಿಸಬೇಕು ಅಂತ ಪ್ರಾರ್ಥನೆ. ಚಂದ್ರಾಪೀಡ ತನ್ನ ಗುರುಕುಲದಂಥ ಒಂದು ಜಾಗದಲ್ಲಿ ವ್ಯಾಸಂಗ ಮಾಡ್ತಾನೆ. ನಿನ್ನೆ ಅಲ್ಲಿವರೆಗೆ ನಾವು ನೋಡಿದ್ವಿ. ರಾಜಕುಮಾರ ಚಂದ್ರಾಪೀಡ ಸಕಲ ಶಾಸ್ತ್ರಗಳನ್ನು ಕೂಡ ಪರಿಚಯ ಮಾಡಿಕೊಳ್ತಾನೆ ಅಂತ. ಆಮೇಲೆ ಇಂದ್ರಾಯುಧ ಅನ್ನುವ ಕುದುರೆಯನ್ನು ತಂದೆ ಅವನಿಗೆ ಬಹುಮಾನವಾಗಿ ಕಳಿಸಿಕೊಡ್ತಾನೆ. ಅದನ್ನು ಏರಿ ಅವನು ಬರ್ತಾನೆ, ರಾಜಭವನಕ್ಕೆ ಬರ್ತಾನೆ. ಆ ರಾಜಭವನದ ವರ್ಣನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬಾಣಭಟ್ಟನ ಕಾವ್ಯ ಕೌಶಲ ಎಂಥದ್ದು ಅಂತ ಗೊತ್ತಾಗುವಂಥ ಶಬ್ದಶ್ಲೇಷಗಳು ಎಲ್ಲ ಯಥೇಚ್ಛವಾಗಿ ಇರತಕ್ಕಂಥದ್ದು. ಆಮೇಲೆ ಅಲ್ಲಿ ಸಾಯಂಕಾಲದ ವರ್ಣನೆಯೂ ಬರುತ್ತದೆ. ಆ ಸಾಯಂಕಾಲದ ವರ್ಣನೆಯ ಕೆಲವೊಂದು ಮಾತುಗಳು ತುಂಬ ಸುಂದರವಾದವು. ಆ ಕೆಲವು ಮಾತುಗಳನ್ನು ನಾವು ನೋಡೋಣ. ನಮ್ಮ ಬದುಕಿನಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಸೂರ್ಯೋದಯ ಆಗುತ್ತದೆ, ಚಂದ್ರೋದಯ ಆಗುತ್ತದೆ, ಸೂರ್ಯಾಸ್ತ ಆಗುತ್ತದೆ, ಋತುಗಳು ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಹೋಗುತ್ತವೆ. ಆದರೆ ಅದೆಷ್ಟು ಜನ ಅವನ್ನು ಗಮನಿಸ್ತಾರೆ, ಗಮನಿಸಿದ್ದನ್ನು ಅದೆಷ್ಟು ಬಗೆಯಲ್ಲಿ ಮನಸ್ಸಿನಲ್ಲಿ ತುಂಬಿಕೊಳ್ತಾರೆ, ಅದು ಬೇರೆ ಏನೇನೋ ಅನುಭವಗಳಿಗೆ ಹೊಂದಿಸಿಕೊಳ್ತಾರೆ ಅಂತ ನೋಡಿದಾಗ ನಮ್ಮ ಕಲ್ಪನೆಯ ಬಡತನ, ಭಾವನೆಯ ಬಡತನ ಎಷ್ಟು ಅಂತ ಗೊತ್ತಾಗುತ್ತದೆ. ಮಹಾಕವಿಗಳು ಅವೇ ಸೂರ್ಯೋದಯ, ಅವೇ ಚಂದ್ರೋದಯ, ಅವೇ ವಸಂತ, ಶಿಶಿರ ಇತ್ಯಾದಿ ಋತುಗಳನ್ನು, ಅದೇ ಪರಿಸರವನ್ನು ಅವರು ಅದೆಷ್ಟೆಷ್ಟು ಬಗೆಯಲ್ಲಿ ವರ್ಣಿಸ್ತಾರೆ ಅಂತ ನೋಡಿದ್ರೆ, ಒಂದು ವಸ್ತುವನ್ನು ಕಂಡಾಗ ಅದಕ್ಕೆ ಸಂಬಂಧಪಡದ 10-100 ವಸ್ತುಗಳು ನಮ್ಮ ತಲೆಗೂ ಬರುತ್ತವೆ. ಆದರೆ ಅವುಗಳು ಹೇಗೆ ಸಂಬಂಧಪಟ್ಟಿವೆ, ಹೇಗೆ ಸಂಬಂಧಪಟ್ಟಿಲ್ಲ ಅನ್ನುವ ಕೊಂಡಿ ಮಾತ್ರ ನಮಗೆ ಗೊತ್ತಾಗೋಲ್ಲ. ಕವಿಗಳು ಅದಕ್ಕೆ ಎಲ್ಲದ ಕಲ್ಪನೆಯ ಸುಂದರ ಸಂಬಂಧವನ್ನು ಉಂಟು ಮಾಡಿಕೊಡ್ತಾರೆ. ಆ ದೃಷ್ಟಿಯಿಂದ ಪ್ರಪಂಚದ ಯಾವ ಕವಿಗಳಿಗಿಂತಲೂ ಮಿಗಿಲಾಗಿ ನಮ್ಮ ಭಾರತೀಯ ಕವಿಗಳು, ಅದರಲ್ಲಿಯೂ ಸಂಸ್ಕೃತ ಕವಿಗಳು ಮತ್ತು ಅವರ ಮಾರ್ಗದರ್ಶನದಲ್ಲಿಯೇ ಕನ್ನಡ, ತೆಲುಗು ಮೊದಲಾದ ದೇಶಭಾಷೆಯ ಕವಿಗಳು ಈ ಪ್ರಕೃತಿಯ ವರ್ಣನೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಬಲ್ಲ ವಿದೇಶಿ ಭಾಷೆಗಳಲ್ಲಿ, ಅನುವಾದಗಳಲ್ಲಿ ಎಲ್ಲಿಯೂ ಈ ಮಟ್ಟದ ವರ್ಣನೆಗಳನ್ನು ಓದಿಲ್ಲ. ಪ್ರಾಯಶಃ ಆ ಒಂದು ಬೇರೆ ದೇಶಗಳಲ್ಲಿ ಎಲ್ಲಿ ಪ್ರಕೃತಿ ತನ್ನ ಉಜ್ವಲೋಜ್ವಲವಾದ ವೈಭವ ಪೂರ್ಣವಾದ ಅನೇಕ ವೈವಿಧ್ಯಮಯವಾದ ರೂಪವನ್ನು ತಾಳಿದೆಯೋ ಅಲ್ಲಿ ಭಾಷೆ ಬೆಳೆಯದೆ ಹೋಯಿತು. ಎಲ್ಲಿ ಭಾಷೆ ಚೆನ್ನಾಗಿ ಬೆಳೆದಿದೆಯೋ ಅಲ್ಲಿ ಪ್ರಕೃತಿಯ ಈ ವೈಭವ ಇಲ್ಲದಂತೆ ಹೋಯಿತು. ಗ್ರೀಸ್ ದೇಶವನ್ನು ನೋಡಿದರೆ ಅದೇನು ತುಂಬ ದೊಡ್ಡ ಬೆಟ್ಟ ಗುಡ್ಡಗಳಿಂದ ಕೂಡಿದ್ದಲ್ಲ, ದಟ್ಟವಾದ ಕಾಡುಗಳಿಂದ ಕೂಡಿದ್ದು ಅಲ್ಲ, ಋತು ವೈವಿಧ್ಯ ಅಟ್ಟಿಕೊಂಡು ಬರುವಂಥದ್ದು ಅಲ್ಲ. ಅದೇ ದಕ್ಷಿಣ ಆಫ್ರಿಕಾ ಮತ್ತು ದಕ್ಷಿಣ ಅಮೇರಿಕಾ ಹಾಗೂ ನಮ್ಮ ಆ ದಕ್ಷಿಣ ಆಗ್ನೇಷಿಯಾ ಅಂತ ಏನು ಹೇಳ್ತೀವಿ, ಈ ಎಲ್ಲ ಪ್ರದೇಶಗಳಲ್ಲಿರುವ ದಟ್ಟವಾದ ಕಾಡುಗಳು, ನಿತ್ಯ ಹರಿದ್ವರ್ಣದ ಕಾಡುಗಳು, ಅಲ್ಲಿ ಬರುವ ಒಂದು ಪ್ರಕೃತಿಯ ವೈಭವ ವೈಚಿತ್ರ್ಯ ಎಷ್ಟು ಚೆನ್ನಾಗಿದ್ದರೂ ಅಲ್ಲಿಯ ಭಾಷೆಗಳು ಅಷ್ಟು ದೊಡ್ಡದಾಗಿ ಬೆಳೆದಿಲ್ಲವಾದ್ದರಿಂದ, ಅಲ್ಲಿ ವಶ್ಯವಾಕ್ಕಾದ ಮಹಾಕವಿಗಳು ಹುಟ್ಟದೇ ಹೋಗಿದ್ದರಿಂದ ಆ ಪ್ರಕೃತಿಯನ್ನು ಕೊಂಡಾಡುವವರು ಯಾರೂ ಅಲ್ಲಿ ಬರಲಿಲ್ಲ. ಇಂಕಾ ಮಾಯಾ ಸಿವಿಲೈಸೇಷನ್ಸ್ ಇರ್ಬೋದು, ಅಥವಾ
ಆಫ್ರಿಕಾದ ಆ ಒಂದು ಭೂಮಧ್ಯ ರೇಖೆಯ ಆಸುಪಾಸಿನಲ್ಲಿರತಕ್ಕಂಥ ಬುಡಕಟ್ಟಿನ ಜನಾಂಗದವರ ಭಾಷೆ ಇರ್ಬೋದು, ಅವಕ್ಕೆಲ್ಲ ಈ ಉಕ್ತಿ ವೈಭವ ಬೇಕಾದ ರೀತಿಯಲ್ಲಿ ಬೆಳೆಯಲಿಲ್ಲ. ಹೀಗೆ ಕಂಡಾಗ ಇಟಲಿಯಲ್ಲಿ ನೋಡಿದಾಗ ಇಟಲಿಯ ಸಂಸ್ಕೃತಿ ಚೆನ್ನಾಗಿದೆ, ಆದರೆ ಪ್ರಕೃತಿ ಅಂಥ ವಿಶೇಷವಾದದ್ದು ಆಗಿ ಕಾಣಿಸೋಲ್ಲ. ಆದರೆ ನಮ್ಮ ದೇಶದಲ್ಲಿ ಅಷ್ಟು ವೈವಿಧ್ಯಮಯವಾದ ಪ್ರಕೃತಿಗೆ ವೈವಿಧ್ಯಮಯವಾದ ಭಾಷಾ ಸಂಸ್ಕೃತಿಯು ಬಂತು. ಮತ್ತು ಸೂರ್ಯೋದಯ, ಚಂದ್ರೋದಯ, ಮೋಡ, ಮಳೆ, ನಕ್ಷತ್ರ ಎಲ್ಲ ದೇಶಗಳಿಗೂ ಇವೆ. ಹಾಗೆ ಇದ್ದದ್ದನ್ನು ವರ್ಣಿಸೋಕ್ಕೂ ಭಾಷೆ ಬಂತು, ಎಲ್ಲ ಕಡೆ ಇರತಕ್ಕಂಥದ್ದನ್ನು ವರ್ಣಿಸೋದಕ್ಕೂ ಭಾಷೆ ಬಂತು. ಅದಕ್ಕೆ ಯಾವ ಕಾರಣ ಇರಬಹುದು ಊಹೆ ಮಾಡಿದಾಗ ಕಷ್ಟ. ನಿಜ, ಕ್ರೈಸ್ತ ಮತ, ಇಸ್ಲಾಂ ಮತ ಬಂದ ಮೇಲೆ ಅವರು ಪ್ರಕೃತಿಯಲ್ಲಿ ವೈಮುಖ್ಯವನ್ನು, ಉದಾಸೀನತೆಯನ್ನು ತಾಳಿದ್ರು. ಪ್ರಕೃತಿಯನ್ನು ದೇವತೆಯಾಗಿ ಭಗವತ್ ಸ್ವರೂಪವಾಗಿ ಕಾಣುವುದು ಬರಲಿಲ್ಲ ಅವರಿಗೆ. ಆದರೆ ತತ್ಪೂರ್ವದಲ್ಲಿದ್ದ ಗ್ರೀಕರಾಗಲಿ ರೋಮನರಾಗಲಿ ಅವರು ಪ್ರಕೃತಿಯ ಉಪಾಸಕರೇ ನಮ್ಮಂತೆ. ಆದರೂ ಅದು ಯಾಕೋ ಅವರಷ್ಟು ವೈಭವದಿಂದ ಮಾಡಲಿಲ್ಲ. ನಮ್ಮಲ್ಲಿ ಹಾಗಲ್ಲ. ಆದಿಕವಿ ವಾಲ್ಮೀಕಿಯಿಂದ ಮೊದಲುಗೊಂಡು ಅಷ್ಟೇಕೆ ವೇದಗಳಲ್ಲಿಯೇ ಕಾಣತಕ್ಕಂಥ ವಶಸೂಕ್ತ ಇರ್ಬೋದು, ರಾತ್ರಿ ಸೂಕ್ತ ಇರ್ಬೋದು, ಅಥವಾ ತೈತ್ರಿಯ ಆರಣ್ಯಕದಲ್ಲಿ ಬರುವ ಋತುವರ್ಣನೆ, ಇಂಥದ್ದನ್ನು ನೋಡಿದರೆ ಆಗಲಿಂದಲೇ ಅವರು ಎಷ್ಟು ಸ್ಫೂರ್ತಿಮತ್ತಾಗಿ ವೀರ್ಯವತ್ತಾಗಿ ಇವನ್ನು ವರ್ಣನೆ ಮಾಡಿದರು ಅಂತ ಗೊತ್ತಾಗುತ್ತದೆ. ನಮ್ಮ ಸುತ್ತಲೂ ನಡೆಯುವ ಅನುದಿನದ ಪ್ರಕೃತಿ ವ್ಯಾಪಾರದ ಸೊಗಸನ್ನು ಅಜರಾಮರವಾಗಿ ಮಾಡಿದ ಕೆಲವು ಮಹಾಕವಿಗಳಲ್ಲಿ ಮೊದಲ ಪಂಕ್ತಿಯಲ್ಲಿ ನಿಲ್ತಕ್ಕಂಥವನು ಬಾಣಭಟ್ಟ. ಈ ಸಾಯಂಕಾಲದ ವರ್ಣನೆ ನೋಡಿ, ಈ ಕಾವ್ಯದಲ್ಲಿ ಮತ್ತು ಅವನ ಬೇರೆ ಹರ್ಷಚರಿತ ಅನ್ನುವ ಕಾವ್ಯದಲ್ಲಿಯೂ ಹಲವು ಕಡೆ ಬರುತ್ತದೆ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾನೆ. ಏವಂ ಪ್ರಾಯೇಣ ಚ ಅಸ್ಯ ಉದಂತೇನ ತದಹ ಪರಿಣತಿಂ ಉಪಯಯೌ. ಅವನು ಬಂದು ತಂದೆ ತಾಯಿಗಳನ್ನು ಮಾತಾಡಿಸಿದ್ದಾನೆ. ಹಗಲು ಕಳೆದಿದೆ. ಆಗ ಗಗನತಲಾದ ಅವತರಂತ್ಯಾಹ ದಿವಸಶ್ರಿಯ ಪದ್ಮರಾಗ ನೂಪುರಮಿವ ಸ್ವಪ್ರಭಾ ಪಿಹಿತ ರಂಧ್ರಂ ರವಿಮಂಡಲಂ ಉನ್ಮುಕ್ತಪಾದಂ ಪಪಾತ. ಸೂರ್ಯಮಂಡಲ ಕ್ರಮಕ್ರಮವಾಗಿ ಪಶ್ಚಿಮ ದಿಕ್ಕಿಗೆ ಇಳೀತಾ ಇದೆ. ಆ ಇಳುವಿಕೆಯನ್ನು ಕವಿ ಅದೆಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದರೆ, ದಿವಸ ಲಕ್ಷ್ಮಿಯ, ಹಗಲು ಅನ್ನುವ ಲಕ್ಷ್ಮಿ ಅವಳಿದ್ದಾಳೆ. ಹಗಲಿನ ಕಾಂತಿಯೇ ಲಕ್ಷ್ಮಿ, ಶೋಭೆ. ಅವಳು ತನ್ನ ಮಾಣಿಕ್ಯಮಯವಾದ ಪದ್ಮರಾಗ, ರೂಬಿ ಮಾಣಿಕ್ಯ, ಆ ಮಾಣಿಕ್ಯ ಮಣಿಮಯವಾದ ನೂಪುರವನ್ನು ಜಾರಿ ಬಿಟ್ಟಂತೆ ತೋರ್ತಾ ಇತ್ತು. ಅದು ಸೂರ್ಯಮಂಡಲ. ಸೂರ್ಯಮಂಡಲ ವರ್ತುಲಾಕಾರವಾಗಿರುತ್ತದೆ, ಮಧ್ಯದಲ್ಲಿ ಡೊಗರಿರೋಲ್ಲ. ಆದರೆ ಮಾಣಿಕ್ಯಮಯವಾದ ನೂಪುರ ಹಾಗಿರ್ತದಲ್ಲ ಅಂದರೆ ಅದಕ್ಕೆ ಅವನು ಉತ್ತರವನ್ನು ಕೊಟ್ಟಿದ್ದಾನೆ. ತನ್ನ ಕಾಂತಿಯಿಂದಲೇ ತನ್ನ ಮಧ್ಯದ ಖಾಲಿ ಭಾಗವನ್ನು ತುಂಬಿಕೊಂಡಂಥ ನೂಪುರ ಅದು ಅಂತ. ಅಂದರೆ ಅದರ ಪ್ರಭಾವಲಯ ಅದರ ಅಂತರಂಗವನ್ನೆಲ್ಲ ತುಂಬಿಕೊಂಡಿತ್ತು. ಆ ರೀತಿಯಾದ ಮಾಣಿಕ್ಯದ ವಲಯವೇ ಜಾರಿ ಹೋಗ್ತಾ ಇದೆ ಅಂತ ನಮ್ಮ ಬೇರೆಯ ಕವಿಯತ್ರಿಯರು ಆಮೇಲೆ ಬಂದವರು ವರ್ಣಿಸ್ತಾರೆ. ಕನ್ನಡದವಳೇ ಆದಂತಹ ರಾಮಭದ್ರಾಂಬೆ, ಅವಳು ತಿರುಮಲಾಂಬೆ, ವರದಾಂಬಿಕಾ ಪರಿಣಯ ಚೆಂಪು ಅನ್ನುವ ಕಾವ್ಯದಲ್ಲಿ ಹೇಳ್ತಾಳೆ, ಸೂರ್ಯ ಅನ್ನುವನು ಒಂದು ಕುಂಕುಮದ ಬಟ್ಟಲು, ಕಾಲ ಅನ್ನುವ ಹುಡುಗ ಆ ರತ್ನಮಯವಾದ ಕುಂಕುಮದ ಬಟ್ಟಲನ್ನು ಮುಚ್ಚಳ ತೆಗೆದು ಜಾರಿಸಿಬಿಟ್ಟ. ಅದು ಅಪರ ಸಮುದ್ರದಲ್ಲಿ ಪಶ್ಚಿಮಾಂಬುದಿಯಲ್ಲಿ ಜಾರಿ ಬಿದ್ದು ಹೋಗ್ತಾ ಇದೆ. ಕುಂಕುಮ ಧೂಳಿ ಕಲಸಿಕೊಂಡು ಹೋಯಿತು. ಆಕಾಶದಲ್ಲಿ ಆ ಕುಂಕುಮ ಧೂಳಿ ಚೆಲ್ಲಾಪಿಲ್ಲಿಯಾಗಿ ಸಂಧ್ಯಾರಾಗವಾಗಿ ಕಂಡಿದೆ ಅಂತ. ಒಂದೇ ಎರಡು ಈ ಥರದೆಷ್ಟು ಕಲ್ಪನೆಗಳನ್ನು ಮಾಡ್ತಾರೋ ಕೊನೆ ಮೊದಲು ಇಲ್ಲ. ಅಂದರೆ ನಾವು ಎಷ್ಟು ಜನ ಸೂರ್ಯ ಅಸ್ತವನ್ನು, ಸೂರ್ಯನ ಉದಯವನ್ನು ನಿರ್ಭರವಾಗಿ ನಿರ್ವಿಶಿಷ್ಟ ಪ್ರೀತಿಯಿಂದ ಕಣ್ಣು ತುಂಬಿಕೊಳ್ಳುವಂತೆ ನೋಡಬಲ್ಲೆವು. ಕುವೆಂಪು ಅವರು ಹೇಳ್ತಾರಲ್ಲ, ನೀನು ಸೂರ್ಯೋದಯವನ್ನೋ, ಸೂರ್ಯಾಸ್ತವನ್ನೋ, ಸಮುದ್ರವನ್ನೋ, ಕಾಡನ್ನೋ ನೆತ್ತರ್ಪಸುರ್ಗಟ್ಟುವನ್ನೆಗಂ, ರಕ್ತ ಹಸಿರಾಗುವ ಮಟ್ಟಕ್ಕೆ ನೀನು ಕಾಡನ್ನು ನೋಡಬಲ್ಲೆಯಾ? ನೆತ್ತರ್ ನೀಲಿಗಟ್ಟುವನ್ನೆಗಂ ಸಮುದ್ರಮಂ ಕಾಣಬಲ್ಲೆಯಾ? ಹೌದು, ಬಾ ಹತ್ತಿರಕ್ಕೆ, ಇಲ್ಲ ನಡೆ ದೂರ ಸರಿ. ಭಾವ ಬುದ್ಧಿಗಳ ಅಮಲ ವಿದ್ಯುದಾಲಿಂಗನಕ್ಕೆ. ಅದಕ್ಕೆ ನೀನು ತುತ್ತಾಗಬೇಕು ಅಂದರೆ ಬಾ ಇಲ್ಲಿಗೆ ಅಂತಾರೆ. ಅವರು ಆ ರೀತಿಯಾಗಿ ವರ್ಣನೆ ಮಾಡ್ತಾ ಇದ್ದವರು. ಬಾಣಭಟ್ಟಾದಿಗಳ ಉತ್ತರಾಧಿಕಾರಿ ನಮ್ಮ ಕನ್ನಡದ ಈ 20-21ನೇ ಶತಮಾನದಲ್ಲಿ ಕುವೆಂಪು ಅವರೇ, ಅದರೊಳಗೆ ಸಂದೇಹವೇ ಕಾಣೋದಿಲ್ಲ. ಆ ರೀತಿಯಲ್ಲಿ ಅಷ್ಟು ಮನೋಹರವಾಗಿ ಒಂದು ಸೊಲ್ಲಿನಲ್ಲಿ ಆ ಕವಿಯ ಸೊಗಸು ಅದೆಷ್ಟು ಚೆನ್ನಾಗಿ ಬರುತ್ತದೆ ಅನ್ನುವುದನ್ನು ನಾವು ನೋಡ್ತೀವಿ. ಮುಂದೆ ಹೇಳ್ತಾನೆ, ಜಲಪ್ರವಾಹ ಇವ ರಥಚಕ್ರ ಮಾರ್ಗಾನುಸಾರೇಣ ದಿವಸಕರಸ್ಯ ವಾಸರಾಲೋಕ ಪ್ರತೀಚೀಂ ಕಕುಭಂ ಅಗಾತ್. ಆಮೇಲೆ ಸೂರ್ಯನ ರಥಚಕ್ರ ಉರುಳ್ತಾ ಹೋಯಿತು. ಅದು ಪಶ್ಚಿಮ ದಿಕ್ಕಿನ ಕಡೆಗೆ ಬಂತು. ಆಗ ಜಲಪ್ರವಾಹ ಇವ ರಥಚಕ್ರ ಕ್ರಮಾನುಸಾರೇಣ ದಿವಸಕರಸ್ಯ ವಾಸರಾಲೋಕ ಪ್ರತೀಚೀಂ ಕಕುಭಂ ಅಗಾತ್.
ಕಾಲುವೆಯಲ್ಲಿ ಬಿಟ್ಟ ನೀರು ಹೇಗೆ ನೇರವಾಗಿ ಆ ಉದ್ದಿಷ್ಟ ದಿಕ್ಕಿನಲ್ಲಿ ಹೋಗುತ್ತದೆಯೋ ಹಾಗೆ ಸೂರ್ಯ ಬಿಂಬದ ಚಲನೆ ಒಂದೇ ನೆಟ್ಟಗೆ ಪಶ್ಚಿಮದ ಕಡೆಯಲ್ಲಿ ಹೋಯಿತು. ಅಭಿನವ ಪಲ್ಲವ ಲೋಹಿತ ತಲೇನ ಕರೇಣ ಇವ ಅಧೋಮುಖ ಪ್ರಸೃತೇನ ರವಿಬಿಂಬೇನ ವಾಸರ ಕಮಲರಾಗಂ ಅಶೇಷಂ ಮಮಾರ್ಜ. ಇನ್ನು ಕಮಲಗಳ ಸೌಂದರ್ಯ ಇತ್ತಲ್ಲ ಅದೆಲ್ಲ ಮುದುಡೋದಕ್ಕೆ ಆರಂಭವಾಯಿತು. ಅಭಿನವ ಪಲ್ಲವ ಲೋಹಿತ ತಲೇನ, ತುಂಬ ಸೊಗಸಾದ ಹೊಸ ಚಿಗುರಿನ ಹಾಗಿರ್ತಕ್ಕಂಥ ಕೆಂಪು ಬಣ್ಣದ ಸೂರ್ಯನ ಕಿರಣಗಳು, ಅವು ಸೂರ್ಯನ ಕೈಗಳು. ಕರ ಅನ್ನೋದಕ್ಕೆ ಕಿರಣ ಮತ್ತು ಕೈ ಅಂತ ಎರಡರ್ಥ ಉಂಟಲ್ಲ, ಅವು ಕೆಳಕ್ಕೆ ಬಂದು ಆ ಕಮಲಗಳಿಗೆ ಇನ್ನು ನಿಮಗೆ ಸೊಗಸಿಲ್ಲದಂತೆ ಹೋಯಿತು ಅಂತ ತಾನೇ ಅವುಗಳ ಬಾಯನ್ನು ಮುಚ್ಚುತ್ತಾ ಇದೆ, ಅವುಗಳ ಮುಖವನ್ನು ಮುದುಡಿಸ್ತಾ ಇದೆ ಅಂತ. ಮಕ್ಕಳು ತಾವು ನದಿ ತೀರದಲ್ಲಿಯೋ ಸಮುದ್ರ ತೀರದಲ್ಲಿಯೋ ಸಾಯಂಕಾಲದಲ್ಲಿ ಕಪ್ಪೆಗೂಡು ಅದು ಇದು ಕಟ್ಟಿಕೊಂಡು ಆಟ ಆಡಿ ಆಮೇಲೆ ತಾವೇ ಅದನ್ನು ಒಡೆದುಬಿಟ್ಟು ಹೊರಟೋಗ್ಬಿಡ್ತಾರಲ್ಲ, ಹಾಗೆ ಯಾವುದನ್ನು ಪ್ರತ್ಯುಷ ಕಾಲದಲ್ಲಿ ಸೂರ್ಯನೇ ಆ ಕಮಲಗಳನ್ನು ಅರಳಿಸಿದನೋ ಈಗ ಅವನೇ ಕ್ರಮಕ್ರಮವಾಗಿ ತನ್ನ ಕೈಯಿಂದಲೇ ತಾನು ಇನ್ನು ಬೇರೆಯವರಿಗೆ ತುತ್ತಾಗಿ ಅದು ಅವಮಾನಗೊಳ್ಳೋದು ಬೇಡ ಅನ್ನುವಂಥ ರೀತಿಯಲ್ಲಿ ಮುಚ್ಚುತ್ತಾ ಬಂದ ಅಂತ. ರಾಜಪುತ್ರರೆಲ್ಲ ಯುದ್ಧಕ್ಕೆ ಸನ್ನದ್ಧರಾದಾಗ, ಮಾಡು ಇಲ್ಲವೇ ಮಡಿ ಎನ್ನುವ ಸ್ಥಿತಿ ಬಂದಾಗ ಅವರು ಕೋಟೆಯ ಒಳಗೆ ಇದ್ದ ಅಂತಃಪುರ ಸ್ತ್ರೀಯರು ಮಿಕ್ಕವರು ಎಲ್ಲ ಜೌಹರ ಮಾಡಿಕೊಳ್ತಾ ಇದ್ದರು, ಅಗ್ನಿಗೆ ಬೀಳ್ತಾ ಇದ್ದರು. ಇವರು ಕಾವಿಯ ಬಣ್ಣದ ವಸ್ತ್ರಗಳನ್ನು ಹಾಕಿಕೊಂಡು ಹಿರಿದ ಕತ್ತಿಯಲ್ಲಿ ಹೋಗಿ ರಣರಂಗದಲ್ಲಿ ಶತ್ರುಗಳ ಜೊತೆ ಯುದ್ಧ ಮಾಡಿ ವೀರಸ್ವರ್ಗ ಪಡೀತಾ ಇದ್ದರು. ತಾವೇ ತಮ್ಮ ಪತ್ನಿಯರನ್ನು, ತಮ್ಮ ಹೆಣ್ಣು ಮಕ್ಕಳನ್ನು, ತಮ್ಮ ಬಂಧು ಬಾಂಧವರನ್ನು ಚಿತೆಗೆ ಒಡ್ಡಿ ಬರ್ತಾಯಿದ್ರು. ಅವರು ಬೇರೆಯವ್ರ ಕೈನಲ್ಲಿ ಅವಮಾನಕ್ಕೆ ತುತ್ತಾಗೋದು ಬೇಡ ಅಂತ ಸೂರ್ಯ ಹಾಗೆ ಮಾಡ್ತಾ ಇದ್ದನೋ ಎಂಬಂತೆ ಕಾಣಿಸುತ್ತದೆ. ಕಮಲಿನಿ ಪರಿಮಳ ಪರಿಚಯಾಗತ ಅಲಿಮಾಲಾ ಆಕುಲಿತ ಕಂಠಂ ಕಾಲಪಾಶೈರಿವ ಚಕ್ರವಾಕ ಮಿಥುನಂ ಆಕೃಷ್ಯಮಾಣಂ ವಿಜಘಟೆ. ಇನ್ನು ಚಕ್ರವಾಕ ಪಕ್ಷಿಗಳಿಗೆ ವಿಯೋಗ ತಪ್ಪಲ್ಲ. ಜಕ್ಕವಕ್ಕಿಗಳು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸೂರ್ಯ ಇದ್ದಾಗ ಅವುಗಳಿಗೆ ಪರಸ್ಪರ ದರ್ಶನ, ಸ್ಪರ್ಶನ, ಆನಂದ. ಸೂರ್ಯ ಇಲ್ಲದೆ ಇದ್ದಾಗ ಎದುರಿಗಿದ್ದರೂ ಗೊತ್ತಾಗೋಲ್ಲ, ನಿರಂತರವಾದ ಕೊನೆ ಮೊದಲಿಲ್ಲದ ವಿಯೋಗ ಮುಂಜಾನೆಯವರೆಗೂ. ಆಗ ಕಮಲಗಳು ಮುಚ್ಚಿಕೊಂಡಾಗ ಗತಿಯಿಲ್ಲದೆ ದುಂಬಿಗಳು ಎಲ್ಲೆಲ್ಲೋ ಚೆಲ್ಲಾಪಿಲ್ಲಿಯಾಗಿ ಪಂಕ್ತಿ ಪಂಕ್ತಿಯಾಗಿ ಹೋಗ್ತಾ ಇದ್ವು. ಅವು ಹೇಗೆ ಕಾಣಿಸ್ತಾ ಇತ್ತು ಅಂತಂದರೆ ಕಾಲಪಾಶವೇ ಚಕ್ರವಾಕಗಳನ್ನು ಬಂಧಿಸುವುದಕ್ಕೆ ಹೀಗೆ ಹಾರಿ ಬರ್ತಾ ಇದೆಯಾ, ಆ ಒಂದು ದುಂಬಿಗಳ ಪಂಕ್ತಿಯ ಹಾಗೆ ಕಾಣಿಸ್ತಾ ಇತ್ತು ಅಂತ ಕವಿ ಉತ್ಪ್ರೇಕ್ಷೆಯನ್ನು ಮಾಡ್ತಾನೆ. ಕರಪುಟೈಹಿ ಆ ದಿವಸಾಂತಂ ಆಪೀತಂ ಅರವಿಂದ ಮಧುರಸಂ ಇವ ರಕ್ತಾತಪಚ್ಛಲೇನ ಗಗನ ಗಮನ ಖೇದಾದಿವ ದಿವಸಕರ ಬಿಂಬಂ ವವಾಮ. ಹಗಲು ಉದಯಿಸಿ ಕಮಲೋದರಗಳನ್ನೆಲ್ಲ ಅರಳಿಸಿ ಅದರೊಳಗೆ ಸಂಸ್ಥಿತವಾದ ಬಂಗಾರದ ಬಣ್ಣದ ಮಕರಂದವನ್ನು ತನ್ನ ಕಿರಣಗಳಿಂದ ಸಾವಿರ ಕೈಗಳಿಂದ ಮೊಗೆಮೊಗೆದು ಹೀರಿಕೊಂಡಂಥ ಸೂರ್ಯ ಈಗ ತಲೆಕೆಳಕಾಗಿ ಆಕಾಶದಲ್ಲಿ ಉರುಳುರುಳಿ ಬೀಳುವ ಕಾಲದಲ್ಲಿ ತಾನು ಕುಡಿದ ಜೇನನ್ನು ಕಕ್ಕುತ್ತಾ ಇದ್ದಾನೋ ಎಂಬಂತೆ ಆಕಾಶವೆಲ್ಲ ಕೆಂಬಣ್ಣದಿಂದ ಸಂಧ್ಯಾರಾಗದಿಂದ ರಂಜಿಸ್ತು ಅಂತ ಕವಿ ವರ್ಣಿಸ್ತಾನೆ. ಏನು ಈ ರೀತಿ ಕಲ್ಪನೆಗಳನ್ನು ಮನುಷ್ಯ ಮಾತ್ರ ಮಾಡೋದಕ್ಕೆ ಸಾಧ್ಯವಾ ಅಂತ ಅನಿಸುತ್ತದೆ. ಕ್ರಮೇಣ ಚ ಪ್ರತೀಚಿ ಕರ್ಣಪೂರ ರಕ್ತೋತ್ಪಲೆ ಲೋಕಾಂತರ ಮುಪಗತೆ ಭಗವತಿ ಗಭಸ್ತಿ ಮಾಲಿನಿ ಸಮುಲ್ಲಸಿತಾಯಾಂ ಅಂಬರ ತಟಾಕ ವಿಕಚ ಕಮಲಿನ್ಯಾಂ ಸಂಧ್ಯಾಯಾಂ ಕೃಷ್ಣಾಗುರು ಪಂಕಪತ್ರ ಲತಾಸ್ವಿವ ತಿಮಿರ ಲೇಖಾಸು ಸ್ಫುರಂತೀಷು ದಿಶಾಮುಖೇಶು. ಇನ್ನು ಸತಿಸಪ್ತಮಿ ಪ್ರಯೋಗದಲ್ಲಿ ಇಡೀ ವಾಕ್ಯವನ್ನು ಮುಗಿಸ್ತಾ ಬರ್ತಾನೆ. ಆಗ ಪಶ್ಚಿಮ ದಿಕ್ಸುಂದರಿಯ ಕರ್ಣಪೂರ ಅಂದರೆ ಇಯರ್ ಡ್ರಾಪ್ಸ್ ಅಂತಾರಲ್ಲ, ಉದ್ದುದ್ದಕ್ಕೆ ತೊನೆದಾಡ್ತಕ್ಕಂಥ ಝುಮುಕಿಯ ಹಾಗೆ ಆ ಒಂದು ಸೂರ್ಯನ ಬಿಂಬ ಜಾರ್ತಾ ಇದೆ ಅಂತ. ಕೆಂಬಣ್ಣದ ಕಮಲಗಳನ್ನು, ನೀಲಿ ಬಣ್ಣದ ನೈದಿಲೆಗಳನ್ನು ಕಿವಿಗಳಿಗೆ ತೊಂಗಲಾಡುವಂತೆ ಅಲಂಕಾರ ಮಾಡಿಕೊಳ್ತಾ ಇದ್ದರು. ಎಷ್ಟು ಬಂಗಾರದ ರತ್ನಾಭರಣಗಳು ಇದ್ದರೂ ಹೂವಿಗಿಂತ ದೊಡ್ಡ ಅಲಂಕಾರ ಯಾವುದೂ ಇಲ್ಲ. ತೆಲುಗಿನಲ್ಲಿ ಒಂದು ಗಾದೆ ಇದೆ, ಏಮೈನಾ ಆಡದಾನಿಕೆ ನವ್ವುಲು ಪುವ್ವುಲೇ ಅಲಂಕಾರ ಅಲ್ಲು ಅಂತ. ನವ್ವುಲು ಅಂದರೆ ನಗೆ, ಪುವ್ವುಲು ಅಂದರೆ ಹೂಗಳು ಅಂತ. ಬಾಣಭಟ್ಟ ಸೂರ್ಯನನ್ನು ಕೇವಲವಾಗಿ ಹೆಸರಿಸೋದೇ ಇಲ್ಲ. ಭಗವತಿ ಸಹಸ್ರ ಮರೀಚಿ ಮಾಲಿನಿ, ಭಗವಾನ್ ಆದಿತ್ಯ, ಈ ರೀತಿಯಾಗಿ ಹೇಳ್ತಾನೆ. ಆಮೇಲೆ ಆಕಾಶದಲ್ಲಿ ಮತ್ತೊಂದು ಕಮಲಗಳ ಸರೋವರ ಅರಳುತ್ತಾ ಇದೆಯಾ ಅನ್ನುವಂಥ ರೀತಿಯಲ್ಲಿ ಕೆಸರು ಮೊದಲು ಕೆಂಪಾದ ಕೆಸರಿನಂತೆ ಸೂರ್ಯಾಸ್ತದ ಕಾಂತಿ ಆರಂಭವಾಯಿತು. ಕೃಷ್ಣಾಗುರು ಪಂಕಪತ್ರ ತಾಸ್ವಿವ ತಿಮಿರ ಲೇಖಾಸು ಸ್ಫುರಂತೀಷು ದಿಶಾಮುಖೇಶು. ಇನ್ನು ಕೃಷ್ಣಾಗುರುವಿನ ಒಂದು ಮಕರಿಕಾ ಪತ್ರಭಂಗ ಚಿತ್ತಾರ, ಹುಬ್ಬಿನ ಮೇಲಿಂದ ಕೆನ್ನೆಯವರೆಗೂ ಆ ಮುತ್ತರಿಗಳು ಅಲಂಕಾರಗಳನ್ನು ಮಾಡುವುದುಂಟು.
ಅದನ್ನು ಕಸ್ತೂರಿಯಿಂದ ಮಾಡುವುದುಂಟು, ಅಗರುವಿನಿಂದ ಮಾಡುವುದುಂಟು, ಚಂದನದಿಂದ ಮಾಡುವುದುಂಟು, ಕುಂಕುಮ ಕೇಸರದಿಂದ ಮಾಡುವುದುಂಟು. ಒಟ್ಟಿನಲ್ಲಿ ಬಿಳಿ, ಕೆಂಪು, ಕಪ್ಪು 3 ಬಣ್ಣಗಳಲ್ಲಿ ಯಾವುದನ್ನು ತೆಗೆದುಕೊಂಡು ಮಾಡ್ಬೋದು. ಈಗ ಕಪ್ಪು ಬಣ್ಣದಲ್ಲಿ ಪ್ರಕೃತಿ ದೇವಿಯ ಮೇಲೆ ಚಿತ್ತಾರವನ್ನು ಆರಂಭಿಸಿದ್ರೋ ಎನ್ನುವಂತೆ ಕತ್ತಲೆಯ ಮೊದಲ ಗೆರೆಗಳು ಕಾಣಿಸ್ಕೊಳ್ಳೋಕ್ಕೆ ಆರಂಭ ಮಾಡಿದ್ವು ಅಂತ ಕವಿ ಹೇಳ್ತಾನೆ. ಆ ದಿಶಾಮುಖೇಶು ಅನ್ನುವಾಗ ದಿಶಾಮುಖ ಅನ್ನೋದಕ್ಕೆ ದಿಗ್ಮುಖ ಅಂತ ಒಂದರ್ಥ, ಅಂದರೆ ದಿಕ್ಕಿನ ಆರಂಭ ಅಂತ. ಇನ್ನೊಂದು ದಿಕ್ಸುಂದರಿಯ ಮುಖ ಅಂತ ಕೂಡ ಉಂಟು. ಅರಿಕುಲ ಮಲಿನೇನ ಕುವಲಯ ವನೇನೇವ ರಕ್ತ ಕಮಲಾಕರೆ ತಿಮಿರೇಣ ಉತ್ಸಾರ್ಯಮಾಣೆ ಸಂಧ್ಯಾರಾಗೆ. ಆಗ ಕಪ್ಪು ಕಪ್ಪಾಗಿ ಆ ಕತ್ತಲೆ ಹರಡ್ತಾ ಇದ್ದಿದ್ದು ಹೇಗಿತ್ತು ಅಂದರೆ, ದುಂಬಿಗಳ ಸಮೂಹ ಬಂದಂತೆ, ಕನ್ನೈದೆಲೆಗಳ ಸಮೂಹವೇ ಅರಳಿದಂತೆ ಆಯಿತು. ಆ ಕನ್ನೈದೆಲೆಗಳು, ದುಂಬಿಗಳು ಬಂದು ಈಗ ಮುದುಡ್ತಾ ಇರುವ ಕೆಂದಾವರಗಳನ್ನು ಪಕ್ಕಕ್ಕೆ ತಳ್ಳಿ ತಾವು ಆ ಜಾಗವನ್ನು ಆಕ್ರಮಿಸಿಕೊಳ್ಳುವಂತೆ ಸಂಧ್ಯಾರಾಗದ ಕೆಂಪು ಹೋಗಿ ಈಗ ರಾತ್ರಿಯ ಕಪ್ಪು ಆರಂಭವಾಯಿತು ಅಂತ. ಒಂದು ಹೋಗಿ ಮತ್ತೊಂದು ಬರೋದು, ಒಂದು ರಾಜಕೀಯ ಪಕ್ಷ ಹೋಗಿ ಮತ್ತೊಂದು ಬರುವುದು, ಆ ರೀತಿಯಾದ ಕಾಲ ಲೀಲೆ ಮೊದಲಾಯಿತು ಅಂತ ಕವಿ ಹೇಳ್ತಾನೆ. ಕಮಲಿನಿ ನಿಪೀತ ಆ ನಿಪೀತ ಮಾತಪಂ ಉನ್ಮೂಲಯಿತು ಅಂಧಕಾರ ಪಲ್ಲವೇಶ್ವಿವ ಪ್ರವಿಶತ್ಸು ರಕ್ತ ಕಮಲೋದರಾಣಿ ಮಧುಕರ ಕುಲೇಶು. ಕೊನೆಯ ಗುಟುಕು ಕುಡಿಯೋಣ, ಲಾಸ್ಟ್ ಡ್ರಾಪ್. ಅಂಗಡಿ ಎಳೆಯೋಕ್ಕೆ ಮುಂಚೆ ಕುಡುಕರು ನುಗ್ಗಿ ಆ ಬಾರಲ್ಲಿ ಒಂದು ಪೆಗ್ ಹಾಕೋಣ ಅನ್ನುವಂತೆ ಮದೋನ್ಮತ್ತವಾದ ಈ ದುಂಬಿಗಳ ಸಮೂಹ ಮುದುಡ್ತಾ ಇರತಕ್ಕಂಥ ಕಾವರೆಗಳೊಳಗೆ ಧುಮುಕ್ಕಿ ಒಳಗೆ ಹೋಗಿವೆ. ಹಾಗೆ ಹೋಗಿದ್ದು ಹೇಗಿತ್ತು ಅಂತಂದರೆ, ಆ ಕಮಲಗಳು ತಾವು ಕುಡಿದಿರ್ತಕ್ಕಂಥ ಸೂರ್ಯನ ಕಿರಣವನ್ನು ಹೊರಕ್ಕೆ ತೆಗೆದುಕೊಂಡು ಕತ್ತಲೆಯನ್ನು ತಳ್ಳಹಾಕೋ ಪ್ರಯತ್ನ ಮಾಡೋಣವಾ ಅನ್ನುವ ರೀತಿಯಲ್ಲಿ ಇವುಗಳು ಹೋದಂತೆ ಇತ್ತು ಅಂತ. ಕಮಲಗಳು ತಮ್ಮ ಮುಖವನ್ನು ಅರಳಿಸಿಕೊಳ್ಳೋದಕ್ಕೆ ಸೂರ್ಯಕಿರಣಗಳನ್ನು ಬಳಸ್ಕೊಳ್ಳುತ್ತವೆ. ಸೂರ್ಯಕಿರಣ ಅದರೊಳಗೆ ಹೋಗಿದೆ, ಹಾಗಾಗಿ ಅದು ಇದೆ, ಅದರಿಂದಲೇ ಅವುಗಳ ಕೆಂಪು ಇದೆ. ಆ ಕೆಂಪು ಉಳಿಸಿಕೊಂಡಿದ್ದನ್ನು ಮತ್ತೆ ಹೊರಗೆ ತರೋಣ ಅನ್ನುವ ರೀತಿಯಲ್ಲಿ ಕತ್ತಲೆಯೇ ಹೋಗಿ ಆ ಬೆಳಕನ್ನು ಸೆರೆಬಿಡಿಸುವಂಥ ರೀತಿಯಲ್ಲಿ ಆ ದುಂಬಿಗಳು ನುಗ್ಗಿವೆ ಅಂತ ಕವಿ ಉತ್ಪ್ರೇಕ್ಷೆಯನ್ನು ಮಾಡ್ತಾನೆ. ಶನೈಶ್ಚ ನಿಶಾ ವಿಲಾಸಿನಿ ಮುಖಾವತಂಸ ಪಲ್ಲವೇ ಗಲಿತೆ ಸಂಧ್ಯಾರಾಗೆ. ಆಗ ಆ ದಿಕ್ಸುಂದರಿಯ ಮುಂಗುರಳಿನ ಆಸುಪಾಸಿನಲ್ಲಿ ಆ ಒಂದು ಸಂಧ್ಯಾಕಾಂತಿ ಹೊಸ ಚಿಗುರುಗಳ, ಕೆಂಬಣ್ಣದ ಚಿಗುರುಗಳ ಗುಚ್ಛಗಳ ಅಲಂಕಾರದಂತೆ ಇದ್ದದ್ದು ಕ್ರಮಕ್ರಮವಾಗಿ ಒಣಗಿ ಜಾರುವುದಕ್ಕೆ ತೊಡಗಿತು. ಆ ರೀತಿಯಲ್ಲಿ ಕತ್ತಲೆ ಆವರಿಸಿಕೊಳ್ತು ಅಂತ ಹೇಳ್ತಾನೆ. ಒಂದು ಸೂರ್ಯೋದಯವಾಗಿ ಕತ್ತಲೆ ಆಗೋದನ್ನು ಅದೆಷ್ಟು ಸ್ಲೋ ಮೋಷನಲ್ಲಿ ಕಾಣಿಸ್ತಾನೆ ಕವಿ. ಅದನ್ನು ನೋಡಿ ಇದನ್ನು ಯಾವ ಚಿತ್ರಕಾರನೂ ಬಿಡಿಸೋಕ್ಕಾಗೋಲ್ಲ, ಯಾವ ಗಾಯಕನೂ ಹಾಡೋಕ್ಕಾಗೋಲ್ಲ, ಯಾವ ನರ್ತಕನೂ ಮಾಡೋಕ್ಕಾಗೋಲ್ಲ. ಇದನ್ನು ಓದಿಯೇ ತೀರಬೇಕು. ಇದನ್ನು ಯಾರೂ ಸಿನಿಮಾ ತೆಗೋಕ್ಕಾಗಲ್ಲ. ಅನ್ಟ್ರಾನ್ಸ್ಲೇಟಬಲ್ ಇನ್ ಎನಿ ಮೀಡಿಯಮ್ ಆಫ್ ಆರ್ಟ್ ಅಟ್ ಎನಿ ಟೈಮ್. ಬೇರೆ ಭಾಷೆಗಳಲ್ಲೂ ಈ ನಾದಮಾಧುರ್ಯವನ್ನು ಈ ರೀತಿಯಾಗಿ ತಂದು ಕೊಡೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕಲಾವಿದನ ಮಹತ್ವ ಏನಿದೆ ಅಂದರೆ, ಅವನ ಅನನುವಾದ ಸ್ಥಿತಿ, ಅನುವಾದಾತೀತ ಸ್ಥಿತಿಯಲ್ಲಿದೆ. ಅವನನ್ನು ಅದಕ್ಕಾಗಿ ಆಶ್ರಯಿಸಬೇಕು. ಇನ್ನು ಯಾವ ಅಡ್ಡದಾರಿಯಿಂದಲೂ ಅವನನ್ನು ಹಿಡಿಯೋಕ್ಕಾಗಲ್ಲ. ಇದೊಂದೇ ದಾರಿ ಇರತಕ್ಕಂಥದ್ದು ಅನ್ನುವ ಅನನ್ಯತೆ ಬೇಕಲ್ವ, ಅದು ತುಂಬ ದೊಡ್ಡದು. ಆ ಅನನ್ಯತೆ ಬಾಣದಲ್ಲಿ ವಿಶೇಷವಾಗಿ ಉಂಟು. ನಮ್ಮ ಸಂಸ್ಕೃತಾದಿ ಭಾಷಾ ಸ್ವಾರಸ್ಯ ಇಲ್ಲಿದೆ. ಯಾವುದೋ ಗೊಡ್ಡು ತರ್ಕದಲ್ಲಿ, ಶುಷ್ಕ ಸಾಂಖ್ಯದಲ್ಲಿ, ನಿಷ್ಪ್ರಯೋಜಕ ಮೀಮಾಂಸೆಯಲ್ಲಿ ಸರ್ವಥಾ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡಷ್ಟು ಬೇಗ ಮೇಲು. ಸಂಸ್ಕೃತಕ್ಕಿರುವ ಶಕ್ತಿ ಅದರ ಅನುವಾದಾತೀತವಾದ ಈ ಸೌಂದರ್ಯದಲ್ಲಿ. ಅದನ್ನು ಬಿಟ್ಟು ನಾವು ಇನ್ನೆಲ್ಲೆಲ್ಲೋ ಹುಡುಕೋದಕ್ಕೆ ಹೋದರೆ ಪ್ರಯೋಜನವಾಗುವಲ್ಲ. ಶಾಸ್ತ್ರ ಎಂದು ಅನುವಾದ ಸಹ ಅನುವಾದಕ್ಕೆ ದಕ್ಕುವಂಥದ್ದು. ಹಾಗೆಲ್ಲದಿದ್ದರೆ ಅದಕ್ಕೆ ಶಾಸ್ತ್ರತ್ವವೇ ಸಿದ್ಧಿ ಆಗೋಲ್ಲ. ಇಂಪರ್ಸನಾಲಿಟಿ ಇಸ್ ದಿ ವೆರಿ ನೇಚರ್ ಆಫ್ ಎನಿ ಸೈನ್ಸ್. ಪರ್ಸನಾಲಿಟಿ ಆ್ಯಂಡ್ ಸಬ್ಜೆಕ್ಟಿವಿಟಿ ಇಸ್ ದಿ ನೇಚರ್ ಆಫ್ ಆರ್ಟ್. ಅದರ ಹೈಯೆಸ್ಟ್ ಸಬ್ಜೆಕ್ಟಿವಿಟಿ ಈ ರೀತಿಯಾದ ಆರ್ಟಿಸ್ಟಿಕ್ ಪೊಯೆಟ್ರಿ, ಆರ್ನೇಟ್ ಪೊಯೆಟ್ರಿ ಅಂತೀವಲ್ಲ, ಆ ರೀತಿಯಾದ ಉದ್ದಾಮ ಅಲಂಕಾರಿಕ ಕಾವ್ಯಗಳಲ್ಲಿ ಕಾಣಿಸುತ್ತದೆ. ಅದು ಸಂಸ್ಕೃತದ ಕಾವ್ಯದಲ್ಲಿ ವಿಶೇಷ ಕಾಣಿಸ್ತಕ್ಕಂಥದ್ದು. ಆಮೇಲೆ ಕವಿ ಹೇಳ್ತಾನೆ, ದಿಕ್ಷು ವಿಕ್ಷಿಪ್ತೇಶು ಸಂಧ್ಯಾ ದೇವತಾರ್ಚನ ಬಲಿಪಿಂಡೇಶು. ಆಗ ದಿಕ್ಕಿಗಳಲ್ಲಿ ಸಂಧ್ಯಾದೇವಿ ಉಪಾಸನೆಗಾಗಿ ಪುಷ್ಪಾರ್ಚನೆ ಆಗ್ತಾ ಇದೆ. ಶಿಖರ ದೇಶ ಲಗ್ನ ಶಿಖರ ದೇಶ ಲಗ್ನ ತಿಮಿರಾಸನಾರೂಢ ಮಯೂರಾಸ್ವಪಿ ಮಯೂರ ಅಧಿಷ್ಠಿತಾಸ್ವಿವ ಮಯೂರ ಯಷ್ಟಿಷು ಗವಾಕ್ಷ ವಿವರ ವಿಲೀನೇಶು ಪ್ರಾಸಾದ ಲಕ್ಷ್ಮೀ ಕರ್ಣೋತ್ಪಲೇಶು ಪಾರಾವತೇಶು. ಆ ಬಾಣಭಟ್ಟನ ಕಾಲದ ಭಾರತ ದೇಶದಲ್ಲಿ
ಪಕ್ಷಿಗಳೆಲ್ಲ ನಿಂತುಕೊಳ್ಳೋದಕ್ಕೆ ಅಲ್ಲಲ್ಲಿ ತಂಗುವುದಕ್ಕೆ ವಾಸಯಷ್ಟಿ, ಯಷ್ಟಿ ಅಂದರೆ ಗಳು, ವಾಸಯಷ್ಟಿ ಅಂದರೆ ಅವು ತಂಗುವುದಕ್ಕೆ ಇರತಕ್ಕಂಥ ಗಳು ಅಥವಾ ಒಂದು ಸಲಾಕೆ ಇವುಗಳನ್ನು ಅಲ್ಲಲ್ಲಿ ಸಿಕ್ಕಿಸಿ ಇಡ್ತಾಯಿದ್ರು. ಕಾಳಿದಾಸ ಬರಿತಾನೆ, ಅದು ಯಾವ ರೀತಿಯಾಗಿರ್ತಾ ಇತ್ತು, ಬಂಗಾರದಲ್ಲಿ ಮಾಡಿ ಅದು ಗೋಡೆಗೆ ಫಿಕ್ಸ್ ಆಗೋ ಜಾಗದಲ್ಲಿ ಅದನ್ನು ಗಟ್ಟಿಯಾಗಿ ಕೂಟಕ್ಕೆ ಸಿಕ್ಸೋ ರೀತಿಯಲ್ಲಿ ಸಿಕ್ಸೋದಕ್ಕೆ ಗಟ್ಟ ಅಂತ ಹೊಡಿತಾರಲ್ಲ, ಆ ರೀತಿಯ ರಿವೆಟ್ಸನ್ನೆಲ್ಲ ಹಾಕೋದಕ್ಕೆ ಪಚ್ಚೆಯನ್ನು ಬಳಸ್ತಾ ಇದ್ದಂತೆ. ಆ ಪಚ್ಚೆ ಯಾವ ಥರ ಇರ್ತಾಯಿತ್ತು, ಅನತಿ ಪ್ರೌಢವಂಶ ಪ್ರಕಾಶ, ಬಲಿಯದ ಹಸಿಯ ಬಿದುರಿನ ಹಾಗೆ ಇರ್ತಕ್ಕಂಥ ಅಚ್ಚ ಹಸಿರು ಬಣ್ಣದ ಮರಕತ ಮಣಿಗಳು, ಪಚ್ಚೆಯ ಮಣಿಗಳನ್ನೆಲ್ಲ ಹಾಕಿಬಿಟ್ಟು ಆ ಬಂಗಾರದ ಸಲಾಕೆ ಇರ್ತಾಯಿತ್ತು. ಅವುಗಳ ಮೇಲೆ ನವಿಲುಗಳು ಬಂದು ಕೂತ್ಕೊಳ್ತಾ ಇದ್ವು ಸಾಯಂಕಾಲಕ್ಕೆ ಅಂತ. ಆ ರೀತಿಯಾದ ನವಿಲುಗಳು ಬಂದು ಕೂತ್ಕೊಳ್ಳೋಕ್ಕೆ ಮುಂಚೆನೇ ಕತ್ತಲೆ ಕವಿತಾ ಇದ್ದದ್ದು ನೋಡಿದ್ರೆ ನವಿಲುಗಳು ಬಂದು ಕೂತಿದೆಯಾ ಅನ್ನೋ ಭ್ರಮೆ ಆಗ್ತಾ ಇತ್ತು. ಆ ರೀತಿ ಕಾಣಿಸ್ತಾ ಇತ್ತು, ಸಿಲ್ಹೂಟ್ಸು ಶ್ಯಾಡೋಸು ಎಲ್ಲ ತೋರ್ಕೊಳ್ತಾ ಇದ್ವು ಅಂತ ಹೇಳ್ತಾನೆ. ಆಮೇಲೆ ವಲಭಿ ಅಂದರೆ ಲಿಂಟಲ್ ಲೆವೆಲ್, ಸೂರ್ಯನ ಹತ್ತಿರ ಗೋಡೆಯಿಂದ ಮೇಲೆ ಆ ಕಿಟಕಿಯ ಮೇಲಿಂದ ಸೂರು ಚಾಚಿಕೊಂಡು ಬರುತ್ತೆ, ಸ್ಲೋಪ್ ಇರುತ್ತದಲ್ಲ, ಆ ಇಳಿಜಾರು, ಆ ಕೆಳಗಡೆ ಪಾರಿವಾಳಗಳು ಬಂದು ಸೇರಿಕೊಳ್ಳುತ್ತವೆ. ಭವನ ಕಪೋತ, ಕಪೋತಪಾಲಿ, ವಲಭಿ ಇತ್ಯಾದಿಯಾಗಿ ಶಿಲ್ಪಾದಿ ಶಾಸ್ತ್ರಗಳಲ್ಲೂ ಬರ್ತಕ್ಕಂಥ ಪರಿಭಾಷೆ. ಆಗ ಆ ಒಂದು ಪಾರಿವಾಳಗಳು ಬಂದು ಸೇರಿಕೊಂಡಂತೆ ಕತ್ತಲೆ ಸೇರಿಕೊಳ್ತು ಅಂತ. ಗೋಡೆಗಿಂತ ಮಾಡಿಗಿಂತ ಹೆಚ್ಚು ಕತ್ತಲೆ ಇರತಕ್ಕಂಥ ಜಾಗ ಆ ಸೂರ್ಯನ ಕೆಳಗಿನ ಭಾಗ, ಅದು ವಲಭಿ ಅಂತಾರೆ. ಯಾಕೆಂದರೆ ಒಂದು ಕಡೆ ಗೋಡೆ, ಮತ್ತೊಂದು ಕಡೆ ಸೂರು ಎರಡೂ ಬರುತ್ತದೆ. ಆ ಮಧ್ಯದ ಜಾಗದಲ್ಲಿ ಕತ್ತಲೆ ಬಂದು ಮೊದಲು ಸೇರಿಕೊಳ್ತು. ಅದು ಹೇಗಿತ್ತು ಅಂದರೆ ಎಲ್ಲೆಲ್ಲೋ ಹಾರಾಡ್ತಾ ಇದ್ದಂಥ ಕಪ್ಪು ಬೂದಿ ಬಣ್ಣದ ಪಾರಿವಾಳಗಳು ಅಲ್ಲಿಗೆ ಬಂದು ಸೇರಿಕೊಂಡಂತೆ ಇತ್ತು ಅಂತ. ಪಾರಿವಾಳವನ್ನು ಸಂಸ್ಕೃತದಲ್ಲಿ ಪಾರಾವತ ಅಂತಾರೆ. ಪಾರಾವತ ಅಂದರೆ ಬೆಳ್ಳಗೂ ಇರಬಹುದು, ಆದರೆ ಕಪೋತ ಅನ್ನೋದು ಕಪ್ಪು ಅಥವಾ ಬೂದು ಬಣ್ಣದಲ್ಲೇ ಇರತಕ್ಕಂಥದ್ದು. ಗ್ರೇ ಪಿಜನ್ಸ್ ಅಂತ ಏನು ಕರಿತೇವೆ ಅವುಗಳೇ ಹೆಚ್ಚು ಸಂಖ್ಯೆಯಲ್ಲಿ. ಹಾಗೆ ಆ ಕತ್ತಲೆ ಬಂದು ಅಲ್ಲಿ ಸೇರಿಕೊಳ್ತು. ಅದು ಹೇಗೆ ಕಾಣಿಸ್ತಾ ಇತ್ತು ಅಂದರೆ ಭವನಲಕ್ಷ್ಮಿಗೆ, ಭವನ ಅಂತಕ್ಕಂಥ ಲಕ್ಷ್ಮಿಗೆ ಕಿವಿಯ ಮೇಲೆ ಸಿಕ್ಕಿಸಿದಂಥ ಕನ್ನೈದೆಲೆ ಹಾಗೆ ತೋರ್ತಾ ಇತ್ತು ಅಂತ ಹೇಳ್ತಾನೆ. ಪ್ರಾಸಾದ ಲಕ್ಷ್ಮೀ ಕರ್ಣೋತ್ಪಲೇಶು ಪಾರಾವತೇಶು, ಎಲ್ಲಕ್ಕೂ ಪರ್ಸಾನಿಫಿಕೇಶನ್ ತಂದು ಕೊಡ್ತಾನೆ. ವಿಗತ ವಿಲಾಸಿನಿ ಸಂವಾಹನ ನಿಶ್ಚಲ ಕಾಂಚನ ಪೀಠಾಸು ಮೂಕೀಭೂತ ಘಂಟಾಸ್ವರಾಸು ಅಂತಃಪುರ ದೋಲಾಸು. ಇನ್ನು ಅಂತಃಪುರದಲ್ಲಿ ವಿಲಾಸಿನಿ ಸಂವಾಹನ ನಿಶ್ಚಲ ಕಾಂಚನ ಪೀಠಿಕಾಸು, ಸುಂದರಿಯರು ಅವರೆಲ್ಲರೂ ಕೂಡ ಮೈಕೈ ಕಾಲನ್ನು ಒತ್ತಿಸ್ಕೊಳ್ತಾ ಹಗಲೆಲ್ಲ ಓಡಾಡ್ತಾ ಇದ್ದವರು ತಮ್ಮ ತಮ್ಮ ಬಂಗಾರದ ಆಸನಗಳಲ್ಲಿ ತೆಪ್ಪಗೆ ಕುಳಿತುಕೊಳ್ತಾ ಇದ್ದಾರೆ. ಮೂಕೀಭೂತ ಘಂಟಾಸು ಅಂತಃಪುರ ದೋಲಾಸು. ಇನ್ನು ಹೊರಗಡೆಯೆಲ್ಲ ಅಂತಃಪುರದ ಉಯ್ಯಾಲೆಗಳಲ್ಲಿ ಅಲ್ಲಿವರೆಗೂ ಸಾಯಂಕಾಲದವರೆಗೂ ಉಯ್ಯಾಲೆ ಆಟ ಎಲ್ಲ ಆಡ್ತಾ ಇದ್ದವರು ಈಗ ದೀಪ ಹೊತ್ತಿಸ್ತಾ ಇದ್ದಂತೆ ಒಳಗೆ ಬರಬೇಕು ಅಂತ ಉಯ್ಯಾಲೆಗಳಲ್ಲಿಂದ ಇಳಿದು ಬಂದಿದ್ದಾರೆ. ಹಾಗಾಗಿ ಉಯ್ಯಾಲೆ ತೂಗುತ್ತಾ ಇಲ್ಲ, ಉಯ್ಯಾಲೆಗಳಿಗೆ ಕಟ್ಟಿದ ಬಂಗಾರದ ಗಂಟೆಗಳು ಝಣತ್ಕಾರವನ್ನು ಮಾಡ್ತಿಲ್ಲ. ಆ ರೀತಿಯಾಗಿ ಸಾಯಂಕಾಲದ ಸ್ನಿಗ್ಧ ಶಾಂತಿ ಆವರಿಸ್ತಾ ಇರೋದನ್ನು ಹೇಳ್ತಾನೆ. ಭವನ ಸಹಕಾರ ಶಾಖಾವಲಂಬಿ ಪಂಜರೇಶು ವಿಗತ ಆಲಾಪೇಶು ಶುಕ ಸಾರಿಕಾ ನಿವಹೇಶು. ಇನ್ನು ಹಾಗೆಲ್ಲ ಚಿಲಿಪಿಲಿ ಶಬ್ದ ಮಾಡ್ತಾ ಮಿಕ್ಕವರ ಎಲ್ಲ ಮಾತುಗಳನ್ನು ಅನುಕರಿಸ್ತಾ ಇದ್ದಂಥ ಅರಮನೆಯ ಗಿಣಿಗಳು, ಸಾರಿಕೆಗಳು, ಮೈನಾ ಇವೆಲ್ಲ ಹಕ್ಕಿಗಳು ಅವು ನಿಶ್ಶಬ್ದವಾಗ್ತಾ ಇವೆ. ನೀವು ಗಮನಿಸಿರ್ಬೋದು, ಸಾಯಂಕಾಲದ ಆರಂಭದಲ್ಲಿ ವಾಸವೃಕ್ಷಗಳು ತಾವು ಯಾವ ಮರದಲ್ಲಿ ಬಂದು ಇರುತ್ತವೆಯೋ ಆ ಮರಕ್ಕೆ ಬಂದು ಪಕ್ಷಿಗಳೆಲ್ಲ ಸೇರಿಕೊಳ್ಳುತ್ತವೆ. ಬಂದ ಒಂದು 15 ನಿಮಿಷ ತುಂಬ ದೊಡ್ಡ ಕಲಕಲ ಕೋಲಾಹಲ ಇರ್ತದೆ. ಆಮೇಲೆ ತಮ್ಮಂತೆ ತಾವೇ ಸ್ತಬ್ಧವಾಗುತ್ತವೆ. ನೀನು ಎಲ್ಲಿಗೆ ಹೋಗಿದ್ದೆ, ನಾನು ಎಲ್ಲಿಗೆ ಬಂದಿದ್ದೆ, ನೀನು ಏನು ಮಾಡಿದೆ, ನಿನಗೆ ಯಾವ ಆಹಾರ ಧಾನ್ಯ ಸಿಕ್ತು, ನನಗೆ ಯಾವುದು ಸಿಗಲಿಲ್ಲ, ಈ ರೀತಿಯಾದ ಯೋಗಕ್ಷೇಮವೋ ಅಥವಾ ಬಿಟ್ಟು ಹೋದ ಮರಿಗಳನ್ನು ಕುರಿತು ಹಿತಚಿಂತನೆಯೋ ಗೊತ್ತಿಲ್ಲ. ಒಟ್ಟಲ್ಲಂತೂ ದೊಡ್ಡ ಗಾಸಿಪ್ ಕೋಲಾಹಲ, ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಆಗುತ್ತದೆ. ಆಮೇಲೆ ತಮ್ಮಂತೆ ತಾವೇ ಸ್ತಬ್ಧವಾಗುತ್ತವೆ. ಆ ಚಿತ್ರವನ್ನು ಕೊಡ್ತಾನೆ. ಎಷ್ಟು ಪೃಥಕ್ಕರಣ ಮಾಡಿದ್ದಾನೆ, ಕಾಲದ ಶೇಡ್ಸನ್ನು ಕೊಡ್ತಾ ಬರ್ತಾನೆ. ಒಬ್ಬ ಕಲಾವಿದ ಸೂಕ್ಷ್ಮತರವಾದಂತೆ, ಸೂಕ್ಷ್ಮತಮವಾದಂತೆ ಅವನಿಗೆ ಈ ಒಂದು ಪದರಾದ ಭಾವ ಮತ್ತು ಪದರಾದ ಸ್ಥಿತಿ ವಿಶೇಷಗಳು, ಕಾಲ ವಿಶೇಷಗಳು, ದೇಶ ವಿಶೇಷಗಳು ಹೊಳೆಯುತ್ತವೆ. ನಿಜವಾದ ಶ್ರುತಿಲಯ ಸಿದ್ಧಿ ಇರುವ ಸಂಗೀತಗಾರ ಆದರೆ ಒಂದು ಸಾಯಿಂದ ಇನ್ನೊಂದು ರೀವರೆಗೂ ಹೋಗುವಾಗ ಎಷ್ಟೆಷ್ಟು ಶ್ರುತ್ಯಂತರಗಳು, ಅಂತರಾಂತರ ಶ್ರುತಿಗಳು ಇರುತ್ತವೆ ಅನ್ನೋದು ಗೊತ್ತಾಗುತ್ತದೆ.
ಸರಿ ಅಂತ ಡೈರೆಕ್ಟಾಗಿ ಠಣ್ಣಂತ ಹಾರ್ಮೋನಿಯಂ ಮೆಟ್ಲು ಒಂದರಿಂದ ಇನ್ನೊಂದಕ್ಕೆ ಹೋದಂತೆ ಅಲ್ಲ, ಆ ಮಧ್ಯದ ಎಷ್ಟೊಂದು ಜಾರುಗಮಕ, ಕಂಪಿತ ಗಮಕ, ಸ್ಫುರಿತ, ವಿಸ್ಫುರಿತ, ವಿಚ್ಛುರಿತ, ಡಾಲ ಇತ್ಯಾದಿಯಾದ ಗಮಕಗಳು ಕಾಣಿಸುತ್ತವೆ. ಅದೇ ರೀತಿ ನರ್ತಕ ಒಬ್ಬ ತುಂಬ ಆ ಸೂಕ್ಷ್ಮತೆಯನ್ನು ಇಟ್ಟುಕೊಂಡ್ರೆ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಎಷ್ಟು ಬಗೆಯಲ್ಲಿ ಕೈ, ಕಾಲು, ಕಣ್ಣು ಇತ್ಯಾದಿಗಳ ಚಲನೆ ಆಗಬಹುದು ಅಂತ ನೋಡ್ತಾನೆ. ಈ ಸೂಕ್ಷ್ಮತೆಗಳನ್ನು ಸುಮಾರು 32 ಬಗೆಯಲ್ಲಿ ನೇತ್ರ ಭೇದಗಳನ್ನು ಭರತ ಬರೀತಾನೆ. ನಮಗೆಷ್ಟು ಜನಕ್ಕೆ ತೋರಿಸೋಕ್ಕಾಗುತ್ತೆ, ತೋರಿಸಿದ್ದನ್ನು ಹಿಡ್ಕೊಳ್ಳೋಕ್ಕಾಗುತ್ತದೆ. ಎರಡಕ್ಕೂ ಸೂಕ್ಷ್ಮತೆ ಬೇಕಲ್ವ. ಚಿತ್ರಕಾರರಿಗೆ ಒಂದು ಬಣ್ಣದಿಂದ ಮತ್ತೊಂದು ಬಣ್ಣಕ್ಕೆ ಶೇಡ್ಸ್ ಎಷ್ಟು ಹೋಗ್ಬೋದು ಅಂತ ಗೊತ್ತಾಗುತ್ತದೆ. ಈ ಸೂಕ್ಷ್ಮತೆ ಬೆಳೆದಷ್ಟು ಚರ್ಮಣ ಅಂದರೆ ಎಂಜಾಯ್ಮೆಂಟ್ ಅಂತೀವಲ್ಲ, ಟೇಸ್ಟ್ ಹೆಚ್ಚಾಗ್ತಾ ಹೋಗುತ್ತದೆ. ಆಗ ಒಂದರಿಂದ ಇನ್ನೊಂದಕ್ಕೆ ಹೋಗಬೇಕು ಅನ್ನೋ ಹಪಾಹಪಿ ಕಡಿಮೆ ಆಗುತ್ತದೆ. ಅಯ್ಯೋ ಅವರದನ್ನು ಕಂಡುಬಿಟ್ರಲ್ಲ, ಅಯ್ಯೋ ಇದನ್ನು ಕಂಡುಬಿಟ್ರಲ್ಲ, ಅಯ್ಯೋ ಆ ಕಡೆಗೆ ನಾವು ಹೋಗಲಿಲ್ವಲ್ಲ, ಅಯ್ಯೋ ಈ ಕಡೆಗೆ ನಾವು ಬರಲಿಲ್ವಲ್ಲ ಅನ್ನುವ ಒಂದು ಕಳವಳ, ಇನ್ಸೆಕ್ಯೂರಿಟಿ ಹೋಗಿ ಒಂದರೊಳಗೆ ಹೆಚ್ಚು ಹೆಚ್ಚು ಆಳವಾಗಿ ಮುಳುಗುವ ಶಕ್ತಿ, ಸ್ವಾರಸ್ಯ ಬರುತ್ತದೆ. ಮಲ್ಲಿನಾಥನನ್ನು ಯಾರೋ ಕೇಳಿದ್ರಂತೆ, ನೀನು ಅದು ಮಾಡಲ್ವಾ ಇದು ಮಾಡಲ್ವಾ ಅಂತ. ಇಲ್ಲಪ್ಪ, ಮಾಘೇ ಮೇಘೇ ಗತಂ ವಯಃ ಅಂದನಂತೆ. ಕಾಳಿದಾಸನ ಮೇಘದೂತಕ್ಕೆ ಶಿಶುಪಾಲವಧ ಮಾಘಕವಿ ಬರೆದದ್ದು, ಅದಕ್ಕೆ ವ್ಯಾಖ್ಯಾನ ಬರೆಯೋದ್ರೊಳಗೆ ಆ ಸ್ವಾರಸ್ಯವನ್ನು ಅನುಭವಿಸೋದ್ರೊಳಗೆ ನನಗೆ ಮುಗಿಯಿತು ಅಂತ. ಹೀಗೆ ಆ ಒಂದು ಕಾಲಸೂಕ್ಷ್ಮಗಳನ್ನು ತೋರ್ಪಡಿಸ್ತಾ ಇದ್ದಾನೆ. ಸಂಗೀತ ವಿರಾಮ ವಿಶ್ರಾಂತ ರವಾತ್ ಸೂತ್ಸಾರ್ಯಮಾಣಾಸು ವೀಣಾಸು. ಇನ್ನು ಸಂಗೀತ ಶಾಲೆಗಳಲ್ಲಿ, ಪ್ರೇಕ್ಷಾಗೃಹಗಳಲ್ಲಿ ವೀಣಾದಿ ವಾದನಗಳನ್ನು ಮಾಡ್ತಾ ಇದ್ದವರು ಅವನ ಪಕ್ಕಕ್ಕಿಟ್ಟಿದ್ದಾರೆ. ಅಲ್ಲಿವರೆಗೂ ಸಂಗೀತದ ಆಮೋದ ಇತ್ತು, ಇನ್ನು ಇಲ್ಲ. ಯುವತಿ ನೂಪುರ ಶಬ್ದ ಉಪಶಮ ನಿಭೃತೇಶು ಭವನ ಕಲಹಂಸೇಶು. ಯುವತಿಯರ ನೂಪುರ ಧ್ವನಿ ಎಲ್ಲೆಲ್ಲೂ ಕೇಳಿಸ್ತಾ ಇತ್ತು. ಅದಕ್ಕೆ ಪ್ರತಿಯಾಗಿ ಹಂಸಗಳು ಮರ್ದನೆ ಕೊಡ್ತಾ ಇದ್ವು. ಇನ್ನೊಂದು ಹಂಸ ಅಂತ ಭ್ರಮಿಸಿ ಆ ನೂಪುರದ ಶಬ್ದಕ್ಕೆ ಈ ಹಂಸಗಳು ಪ್ರತ್ಯುತ್ತರ ಕೊಡ್ತಾ ಇದ್ವು. ಈ ಸವಾಲ್ ಜವಾಬ್ ಜುಗಲ್ ಬಂದು ನಿಂತು ಹೋಗಿದೆ. ಅಪನೀಯಮಾನ ಕರ್ಣ ಶಂಖ ಚಾಮರ ನಕ್ಷತ್ರಮಾಲಾ ಮಂಡನೇಶು ಮಧುಕರ ಕುಲ ಶೂನ್ಯ ಕಪೋಲ ಭಿತ್ತಿಷು ಮತ್ತವಾರಣೇಶು. ಇನ್ನು ಆನೆಗಳ ಗುಂಪಿನ ಕಡೆಗೆ ಕವಿ ತಿರುಗ್ತಾನೆ. ಆ ಕಿವಿಗಳ ಮೇಲೆ ಇಳಿಬಿಟ್ಟಂಥ ಶಂಖದ ಮಾಲೆಗಳು ನಕ್ಷತ್ರ ಮಾಲೆಗಳ ಹಾಗೆ ಅಲಂಕೃತವಾಗಿವೆ. ಅವುಗಳ ಹತ್ತಿರ ಮದದಾರೆಯ ಲೋಭದಿಂದ ಬಂದಂಥ ದುಂಬಿಗಳು ದೂರ ಹೋಗಿವೆ. ದುಂಬಿಗಳು ರಾತ್ರಿ ಇರೋಲ್ಲ. ಆನೆಗಳು ಆ ದುಂಬಿಗಳನ್ನು ಓಡಿಸೋದಕ್ಕೆ ಪಟ ಪಟ ಅಂತ ಕಿವಿ ಆಡಿಸ್ತಾ ಇದ್ದಿದ್ದು ಅದನ್ನು ಕಡಿಮೆ ಮಾಡಿಕೊಂಡಿವೆ. ಜೊತೆಗೆ ಅದೊಂದು ರೀತಿಯ ಆನೆಗಳಿಗೆ ನ್ಯಾಚುರಲ್ ಏರ್ ಕೂಲಿಂಗ್ ಮೆಕ್ಯಾನಿಸಮ್ಮು. ಆ ಕಿವಿಗಳಲ್ಲಿ ರಕ್ತ ಸಂಚಾರ ಹೆಚ್ಚಾಗ್ತಾ ಇರ್ತದೆ. ತಮ್ಮ ಮೈಯ ಶಾಖವನ್ನು ಆ ಮೂಲಕವಾಗಿ ಅವು ಕಡಿಮೆ ಮಾಡಿಕೊಳ್ತಾ ಇರ್ತವೆ. ಹಗಲು ಇಲ್ಲ, ಶಾಖ ಇಲ್ಲ. ಹಾಗಾಗಿ ಆ ಪಟಪಟಾಯ ಮಾನತ್ವವು ಕಿವಿಗಳಲ್ಲಿ ಕಡಿಮೆ ಆಗಿದೆ. ಪ್ರದೀಪ್ಯಮಾನೇಶು ರಾಜವಲ್ಲಭ ತುರಂಗಮ ಮಂದುರಾ ಪ್ರದೀಪೇಶು. ಇನ್ನು ಅರಮನೆಯ ಕುದುರೆಯ ಲಾಯಗಳಲ್ಲಿ ಮೆಲ್ಲ ಮೆಲ್ಲನೆ ದೀಪದ ಸೊಡರುಗಳ ಕಾಂತಿ ಕಾಣಿಸ್ತಾ ಇವೆ. ಪ್ರವಿಶಂತೀಶು ಪ್ರಥಮ ಯಾಮ ಕುಂಜರ ಘಟಾಸು. ಇನ್ನು ಜಾವಕ್ಕೂ ಆನೆಗಳ ಒಂದು ಸಂಚಾರ ಆಗುತ್ತದೆ. ಒಂದೊಂದು ಜಾವಕ್ಕೂ ಆನೆಗಳನ್ನು ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ಪ್ರಥಮ ಜಾಮದ ಆನೆಗಳ ಸಮೂಹದ ಸಾಗಣೆ ನಡೀತಾ ಇದೆ. ಕೃತ ಸ್ವಸ್ತ್ಯೇನೇಶು ನಿಷ್ಕ್ರಾಮತ್ಸು ಪುರೋಹಿತೇಶು. ಇನ್ನು ಪುರೋಹಿತರು ಆ ಸಾಯಂಕಾಲದ ಬಳಿಕ ರಾತ್ರಿ ಮುಖದಲ್ಲಿ ಸ್ವಸ್ತಿ ವಾಚನಗಳನ್ನು ಮಾಡಿದ್ದಾರೆ. ಆ ಕಾಲದ ವೇದಗಳನ್ನು ಹೇಳಬೇಕಾದನ್ನು ಹೇಳಿ ಮುಂದೆ ಹೋಗಿದ್ದಾರೆ. ಇಲ್ಲೆಲ್ಲ ಸ್ವಭಾವೋಕ್ತಿ ಅಲಂಕಾರಗಳು ಬರ್ತಾ ಇವೆ. ವಿಸರ್ಜಿತ ರಾಜಲೋಕ ವಿರಲ ಪರಿಜನೇಶು. ಇನ್ನು ರಾಜರುಗಳು ತಮ್ಮ ಪರಿವಾರ ಸೇವಕರನ್ನೆಲ್ಲರನ್ನೂ ಅವರಿಗೆ ವಿಶ್ರಾಂತಿ ಕೊಟ್ಟು ಮನೆಗೆ ಕಳಿಸಿ ತಾವು ತಮ್ಮ ಎಂದಿನ ವರ್ತನೆಯಲ್ಲಿದ್ದಾರೆ. ಪರಿಜನರೆಲ್ಲ ಇದ್ದಾಗ ರಾಜರು ಬಹಳ ಕೃತಕವಾಗಿ ಘನಗಾಂಭೀರ್ಯದ ವರ್ತನೆಯಿಂದ ನಡ್ಕೊಳ್ಳಬೇಕು. ಅವರಿಲ್ಲದೆ ಇದ್ಮೇಲೆ ಇವರಿಗೂ ನೆಮ್ಮದಿ, ತಮಗೂ ಬೇಕಾದಂತೆ ಇರಬಹುದು ಅಂತ ಕ್ಯಾಶುವಲ್ ಆಗಿರುವಂಥ ಸ್ಥಿತಿ ಬರುತ್ತದೆ. ವಿಸ್ತಾರಿತೇಶ್ವಿವ ರಾಜಕುಲ ಕಕ್ಷಾಂತರೇಶು. ಹೀಗಾಗಿ ಜನ ಕಡಿಮೆಯಾಗಿ ಅರಮನೆಯ ಕೊಠಡಿಗಳು ದೊಡ್ಡದಾದಂತೆ ಕಾಣಿಸ್ತಿದ್ವು ಅಂತ ಎಷ್ಟು ಸೂಕ್ಷ್ಮವಾದ ಪರಿಶೀಲನೆ ಮಾಡಿದ್ದಾನೆ. ಪ್ರಜ್ವಲಿತ ದೀಪಿಕಾ ಸಹಸ್ರ ಪ್ರತಿಬಿಂಬ ಚುಂಬಿತೇಶು ಕೃತ ವಿಕಚ ಚಂಪಕ ದಲ ಉಪಹಾರೇಶ್ವಿವ ಮಣಿಭೂಮಿ ಕುಟ್ಟಿಮೇಶು. ಇನ್ನು ಸಾವಿರ ದೀಪದ ಬತ್ತಿಗಳು ಅಲ್ಲಲ್ಲಿ ಉರಿತಾ ಇದ್ದರೆ ಅವುಗಳು ಪರಸ್ಪರ ಪ್ರತಿಫಲಿತವಾಗಿ ಸುಂದರವಾದ ಮಣಿಮಯವಾದ ಗಚ್ಚು ಗಾರೆಯ ನೆಲದ ಮೇಲೆ, ಗೋಡೆಯ ಮೇಲೆ ಅವುಗಳು ಪ್ರತಿಫಲಿಸಿ ಎಲ್ಲ ಕಡೆಯಲ್ಲಿಯೂ ಕೆಂಡ ಸಂಪಿಗೆಗಳ ದಳವನ್ನು ವಿಸ್ತರಿಸಿದಂತೆ ಕಾಣಿಸ್ತಾ ಇತ್ತು ಅಂತ ಹೇಳ್ತಾನೆ. ನಿಪತಿತ ದೀಪಾಲೋಕಾಸು ರವಿ ವಿರಹಾರ್ಥ ನಲಿನೀ ವಿನೋದನಾಗತ ಬಾಲಾತಪಾಸ್ವಿವ ಭವನ ದೀರ್ಘಿಕಾಸು.
ಇನ್ನು ಈ ದೀಪದ ಕಾಂತಿಗಳು ಅರಮನೆಯ ಆಸುಪಾಸಿನಲ್ಲಿರ್ತಕ್ಕಂಥ ಉದ್ದುದ್ದದ ದೀರ್ಘಿಕೆ ಅಂತಂದರೆ ಆರ್ಟಿಫಿಷಿಯಲ್ ಕೆನಾಲ್ಸ್ ಅಂತ ಕರಿತೀವಲ್ಲ, ಆ ರೀತಿಯಾದ ಉದ್ದವಾದಂಥ ಕೃತಕ ಸರೋವರಗಳು, ಅಲ್ಲಿ ಈ ದೀಪಗಳು ಪ್ರತಿಫಲಿಸಿ ಅಲ್ಲಿದ್ದ ಕಮಲಗಳಿಗೆ ಅಯ್ಯೋ ಸೂರ್ಯ ಹೊರಟು ಬಿಟ್ಟನಲ್ಲ, ನಮಗೇನು ಗತಿ, ಅವನ ಕಾಂತಿಯಲ್ಲಿ ಬಂಗಾರದ ಬಣ್ಣ ಎಲ್ಲಿ, ಬೆಡಗೆಲ್ಲಿ ಅಂತ ಇದ್ದರೆ ಆ ಸೂರ್ಯನ ತುಣುಕುಗಳೋ ಎಂಬಂತೆ ಈ ಪ್ರತಿಫಲಿತವಾದ ದೀಪದ ತುದಿಗಳು ಕುಡರಿಗಳು ಅಲ್ಲಿ ಕಾಣಿಸ್ತಾ ಇದ್ದುವು ಅಂತ ಕವಿ ಹೇಳ್ತಾನೆ. ನಿದ್ರಾ ಲಸೇತು ಲಸೇಶು ಪಂಜರ ಕೇಸರಿಷು. ಇನ್ನು ಅರಮನೆಯ ಆ ಮೃಗಾಲಯ ಝೂ ಯಾವುದಿದೆ ಅಲ್ಲಿ ಸಿಂಹಗಳು ನಿದ್ರಾಲಸವಾಗಿ ಆಕಳಿಸ್ತಾ ಕೂತಿವೆ. ಸಮಾರೋಪಿತ ಕಾರ್ಮಿಕೆ ಗೃಹೀತ ಸಾಯಕೆ ಯಾಮಿಕೈವ ಅಂತಃಪುರ ಪ್ರವಿಷ್ಟೇ ಮಕರಕೇತು. ಇನ್ನು ಇನ್ಚಾರ್ಜ್ ಆದಂತಹ ಮನ್ಮಥ ಬಂದ ಅರಮನೆಯ ಅಂತಃಪುರಕ್ಕೆ ಹೆದೆಯೇರಿಸಿದ ಬಿಲ್ಲುಳ್ಳವನಾಗಿ, ಬಾಣಗಳನ್ನು ಬತ್ತಳಿಕೆಯಲ್ಲಿ ಹೆಗಲಿಗೆ ಕಟ್ಟಿಕೊಂಡವನಾಗಿ, ಮತ್ತೊಬ್ಬ ಪ್ರಹರಿಯ ಭಟನೋ ಎಂಬಂತೆ ಮನ್ಮಥನು ಕ್ರಮಕ್ರಮವಾಗಿ ಅಂತಃಪುರಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಅವತಂಸ ಪಲ್ಲವೇಶ್ವಿವ ಸರಾಗೇಶು ಕರ್ಣೆ ಕ್ರಿಯಮಾಣೇಶು ಸುರತ ದೂತಿ ವಚನೇಶು. ಇನ್ನು ಗುಟ್ಟಿನಲ್ಲಿ ದೂತಿಕೆಯರು ಬಂದು ನಾಯಕ ನಾಯಿಕೆಯರ ಪ್ರಣಯ ವೃತ್ತಾಂತವನ್ನು ಹೇಳ್ತಾ, ನಿನಗಾಗಿ ಅವನು ಕಾದಿದ್ದಾನೆ, ನಿನಗಾಗಿ ಇವಳು ಕಾದಿದ್ದಾಳೆ ಅಂತ ಒಬ್ಬರಿಗೆ ಹೇಳ್ತಾ ಇದ್ದರೆ ಆ ಸುದ್ದಿ ಅವರ ಕಿವಿಯ ಮೇಲಿನ ಮಕರಿಕಾ ಪಲ್ಲವ ಪತ್ರಭಂಗಿಯ ರೂಪದಿಂದ ಕಾಣಿಸ್ಕೊಳ್ತಿದೆ ಅಂತ. ಎ ಸೌಂಡ್ ಬಿಕಮಿಂಗ್ ಆ್ಯನ್ ಆಬ್ಜೆಕ್ಟ್ ಆಫ್ ಸೆನ್ಸ್ ಸೈಟ್. ಅಂದರೆ ಕಿವಿ ಹತ್ತಿರ ಆ ಗಾಳಿ ಸುದ್ದಿ ವಕ್ರವಾಗಿ ಚಾಟುಕ್ತಿಯ ರೂಪದಲ್ಲಿ ತೋರಿಕೊಂಡು ಮಕರಿಕಾ ಪತ್ರಭಂಗ ವಿಲಾಸವನ್ನು ಪಡೆದಿದೆ ಅಂತಂದರೆ ಆ ರಮಣೀಯವಾದ ಚಾಟುಚರ್ಯಾ ವಿಲಾಸದ ವಾಕ್ಯಿಗೆ ಅದೆಷ್ಟು ಸುಂದರತರವಾದ ರೂಪಕಲ್ಪನೆಯನ್ನು ಕೊಟ್ಟಿದ್ದಾನೆ ಕವಿ ಅಂತನ್ನೋದು ನೋಡಿದಾಗ ತುಂಬ ವಿಶೇಷ ಅಂತ ಅನಿಸುತ್ತದೆ. ಹೀಗೆ ಸೂರ್ಯಕಾಂತ ಮಣಿಭ್ಯೈವ ಸಂಕ್ರಾಂತ ಅನಲೇಶು ಪ್ರಜ್ವಲತ್ಸು ಮಾನಿನೀನಾಂ ಶೋಕ ವಿಧುರೇಶು ಹೃದಯೇಶು. ಇನ್ನು ವಿರಹಿಣಿಯರಿಗೆ ಸೂರ್ಯಕಾಂತ ಮಣಿಯ ಜಾಜ್ವಲ್ಯಮಾನವಾದ ಜ್ವಾಲೆಗಳೇ ಅಂತರಂಗಕ್ಕೆ ಹೊಕ್ಕವೋ ಎಂಬಂತೆ ವಿರಹ ಉದ್ದೀಪ್ತವಾಗಿ ಕಾಡ್ತಾ ಇದೆ. ಪಾಪ ಇಷ್ಟಪಟ್ಟ ಪ್ರಿಯರಿದ್ದಾಗ ಸಂತೋಷ, ಇಲ್ಲದೇ ಇದ್ದಾಗ ದುಃಖ ಅಲ್ಲವೇ. ಪ್ರವೃತ್ತೆ ಪ್ರದೋಷ ಸಮಯೇ ಚಂದ್ರಾಪೀಡ. ಆಗ ಚಂದ್ರಾಪೀಡ ಮೆಲ್ಲನೆ ತನ್ನ ತಂದೆಯ ಮನೆಯಿಂದ ತನ್ನ ಶಯನಗೃಹ ಕಡೆಗೆ ಬರ್ತಾನೆ. ಶಯನ ತಲಂ ಅಧಿಶಿಷ್ಯೆ ಅಂತ ಕವಿ ಮುಗಿಸ್ತಾನೆ. ಅಂದರೆ ಎಷ್ಟು ಸಾವಕಾಶವಾಗಿ ಸಾವಧಾನವಾಗಿ ಅವಸರವೇ ಇಲ್ಲದೆ ಅವನು ವರ್ಣನೆ ಮಾಡಬಲ್ಲ. ಇದು ತುಂಬ ವಿಶೇಷವಾದದ್ದು. ಈ ಕವಿಯ ಒಂದು ಮಹತ್ವ ಇಲ್ಲಿಯೇ ಇದೆ ಅಂತ ಅನಿಸುತ್ತದೆ. ಅಲ್ಲಿ ನಮ್ಮ ನಾಗವರ್ಮನ ಒಂದೆರಡು ಮಾತುಗಳನ್ನು ನೋಡೋಣ. ದಿನಲಕ್ಷ್ಮೀಕಾಂತೆ ಮೈ ವಿಟ್ಟಿಳಿದು ಗಗನರಂಗಾಗ್ರದಿಂ ವಾರುಣೀ ಸೇವನೆಗೈ ತರ್ಪಲ್ಲಿಕಾಲಿಂ ನವಮಣಿಮಯ ಮಂಜೀರಕಂ ನುಂಚುತಂ ತೀವಿ ನಿಜ ಪ್ರದ್ಯೋತದಿಂ ಪಶ್ಚಿಮ ಶಿಖರಿ ಶಿರೋಭಾಗದೊಳ್ ಬೀಳ್ದುದೆಂಬಂತಿನ ಬಿಂಬಂ ರಂಜಿಸಿತ್ತಸ್ತಮ ಸಮಯದೊಳ್ ಮುಕ್ತ ಪಾದಾವಲಂಬಂ. ದಿನಲಕ್ಷ್ಮೀಕಾಂತೆ ಮೈವಿಟ್ಟು ಇಳಿದು ಗಗನರಂಗಾಗ್ರದಿಂದ ವಾರುಣೀ ಸೇವನೆಗೆ ಅಂದರೆ ಪಶ್ಚಿಮ ದಿಕ್ಕಿನ ಸೇವನೆಗೆ ಅಂತ ದಿನಲಕ್ಷ್ಮೀಕಾಂತೆ ಮೆಲ್ಲಕ್ಕೆ ಬಂದಾಗ ಕಾಲಿಂ ನವಮಣಿಮಯ ಮಂಜೀರಕಂ ನುಂಚುತಂ ನುಣುಪಾದ ಕಾಲಿಂದ ನುಣುಪಾದ ಅಂದಿಗೆ ಜಾರಿ ಬಿದ್ದು ತೀವಿ ತುಂಬಿಕೊಂಡು ನಿಜ ಪ್ರದ್ಯೋತತಿಂ ತನ್ನ ಒಳಗಿನ ಟೊಳ್ಳುತನವನ್ನು ಆ ಅಂದಿಗೆಯ ಒಳಗಿನ ಭಾಗವನ್ನೆಲ್ಲ ವರ್ತುಲಾಕಾರದ ರಿಕ್ತ ಭಾಗವನ್ನೆಲ್ಲ ಕಾಂತಿಯಿಂದ ತುಂಬಿಕೊಂಡು ಪಶ್ಚಿಮ ಶಿಖರ ಶಿರೋಭಾಗದೊಳ್ ಬೀಳ್ದುದೆಂಬಂತೆ ಇನಬಿಂಬಂ ಸೂರ್ಯಬಿಂಬವು ರಂಜಿಸಿತ್ತು ಅಸ್ತಮ ಸಮಯದೊಳ್ ಮುಕ್ತ ಪಾದಾವಲಂಬಂ. ಇನರ ರಥಚಕ್ರಮಾರ್ಗವನನುಸರಿಸಿ ಜಲಪ್ರವಾಹಮೇ ಪರಿದಪುದೆಂಬಿನಂ ಎಸೆದತ್ತು ಅಪರ ದಿಶಾಂಗನೆಯತ್ತಲ್ರಾಗ ರುಚಿರ ದಿವಸಾಲೋಕಂ. ಸೂರ್ಯನ ಚಕ್ರದ ಜಾಡಿನಲ್ಲಿಯೇ ಕಾಂತಿ ಪ್ರವಾಹ ಒಂದು ನೀರಿನ ಪ್ರವಾಹದಂತೆ ಹೋದಂತೆ ಆ ಸಂಧ್ಯಾ ಕಾಂತಿ ಹೋಯಿತು ಅಂತ ಹಿಂದೆ ನಾವು ಕಂಡವಲ್ಲ, ಆ ವರ್ಣನೆಯನ್ನು ಮಾಡಿದ್ದಾನೆ. ಆಮೇಲೆ ಗುಣನಿಧಿಯಮ್ಮನು ಒಡಲ್ಕಾ ಫಣಿ ಇಂದ್ರನುತ್ಕಂಠನಾಗೆ ತಲೆದೋರ್ಪ ಫಣ ಮಣಿ ರುಚಿಗಳಂತೆ ಪಳದವು ಮಣಿಭೂಮಿಯ ಸೊಳೆಸೆವ ದೀಪಿಕಾ ಪ್ರಕರಂಗಳ್. ಚಂದ್ರಾಪೀಡನನ್ನು ನೋಡಬೇಕು ಅಂತ ಆದಿಶೇಷನಿಗೆ ಕುತೂಹಲವಾಗಿ ಅವನು ಭೂಮಿಯಿಂದ ಎದ್ದು ಬಂದನೋ ಎಂಬಂತೆ ಆ ಎದ್ದು ಬಂದಾಗ 1000 ಹೆಡೆಗಳ ಮೇಲಿನ 1000 ನಾಗಮಣಿಗಳ ಹಾಗೆ ಅರಮನೆಯ ಸೊಡರುಗಳ ಕಾಂತಿಗಳು ಹೊಳೆದವು ಅಂತ ಕವಿ ಉತ್ಪ್ರೇಕ್ಷೆಯನ್ನು ಮಾಡ್ತಾನೆ. ಉದಿತೆಂದು ಪ್ರಭೆರಾಹು ಇಂಗಗೆಗಿದು ಕಾಂತಾರೂಪಮಂ ತಾಳ್ದಿ ಬಂದುದೊಮೇಣ್ ರಾಜಕುಲ ಅಧಿದೇವತೆಯ ಬಂದಳ್ ಮೂರ್ತಿಗುಂಡೆಂಬಿನಂ ಸುದತಿ ರತ್ನಮದೋರ್ವಳ್.
ಎಳ್ತರುತಮಿರ್ದಳ್ ಸುತ್ತಲುಂ ನಾಡೆ ಪುಣ್ಮಿದ ಲಾವಣ್ಯದೆ ಕಂಚನಾಕರ ರಜೋ ವಿಸ್ತಾರಮಮ್ಮಳ್ಪವೋಲ್. ಆಗ ಪತ್ರಲೇಖೆ ಅಂತಕ್ಕಂಥ ಇವನ ಕಾರ್ಯದರ್ಶಿನಿ ಬರ್ತಾಳೆ. ಅವಳು ಕೌಲೂತ ದೇಶದ ಮಹಾರಾಜನ ಮಗಳು. ಯುದ್ಧದಲ್ಲಿ ಮಹಾರಾಜ ಸತ್ತೋಗಿರ್ತಾನೆ. ಅವನ ಮಗಳನ್ನು ಇವನು ಮಹಾರಾಜ ತಾರಾಪೀಡ ತನ್ನ ಮಗಳಂತೆ ನೋಡಿಕೊಂಡಿರ್ತಾನೆ. ಮಗನಿಗೆ ಚಂದ್ರಾಪೀಡನಿಗೆ ಕಾರ್ಯದರ್ಶಿನಿಯ ರೂಪದಲ್ಲಿ ಅವಳನ್ನು ಅಪಾಯಿಂಟ್ಮೆಂಟ್ ಮಾಡಿ ಕೊಡ್ತಾನೆ. ಇದೊಂದು ವಿನೂತನವಾದ, ವಿಲಕ್ಷಣವಾದ, ಸುಮನೋಹರವಾದ, ಅತಿ ವಿಶಿಷ್ಟವಾದ ಸಂಬಂಧ. ಇಡೀ ಸಾಹಿತ್ಯ ಪ್ರಪಂಚದಲ್ಲಿಯೇ ಈ ಥರದ ಸಂಬಂಧ ಇಲ್ಲ. ರವೀಂದ್ರನಾಥ್ ಠಾಕೂರರು ಕಾವ್ಯದಲ್ಲಿ ಅನಾದರ, ಕಾವ್ಯೇರ್ ಅನಾದರ್ ಅಂತ ಒಂದು ಲೇಖನವನ್ನೇ ಬರೆದಿದ್ದಾರೆ. ಅಲ್ಲಿ ಈ ಪತ್ರಲೇಖೆಗೆ ಎಂಥ ಅನಾದರವಾಯಿತು ಅಂತ ಬರೀತಾರೆ. ಕಥೆಯ ಪ್ರಕಾರವಾಗಿ ಚಂದ್ರಾಪೀಡ ಸಾಕ್ಷಾತ್ ಚಂದ್ರನ ಅವತಾರ. ವಿರಹೋತ್ಕಂಠಿತನಾದ ಪುಂಡರೀಕ ನನ್ನಂತೆ ನೀನು ಕೂಡ ಭೂಮಿಯಲ್ಲಿ ಬಿದ್ದು ವಿರಹೋತ್ಕಂಠತೆಯಿಂದ ಸಾಯಿ ಅಂತ ಶಾಪ ಕೊಟ್ಟಿರ್ತಾನೆ ಅಂತ ಮುಂದೆ ಕಥೆಯಲ್ಲಿ ಬರುತ್ತದೆ. ಆಗ ಅವನ ಪತ್ನಿ ರೋಹಿಣಿ ನಾನು ಗಂಡನನ್ನು ಬಿಟ್ಟಿರಲಾಗದೆ ಈ ರೂಪದಲ್ಲಿ ಬಂದಳು ಅಂತ ಕಥೆ. ಆ ಕಥೆಯನ್ನು ಬಾಣ ಬರೆದಿಲ್ಲ, ಅವನ ಮಗ ಭೂಷಣ ಭಟ್ಟ ಮುಂದೆ ಬರೀತಾನೆ. ಪ್ರಾಯಶಃ ತಂದೆ ಹೇಳಿದ್ದನೋ ಏನೋ ಮಗನಿಗೆ ಕಥೆಯನ್ನು. ಅದೇನೇ ಇರಲಿ, ಈ ಪತ್ರಲೇಖೆ ಕಣ್ಣೆದುರಿಗೆ ತನ್ನ ಗಂಡ ಕೈಯಳತೆಯ ದೂರದಲ್ಲಿದ್ದರೋ ಏನೂ ಮಾಡುವಂತೆ ಇಲ್ಲ. ಚಿತ್ರಗತವಾದ ಹಣ್ಣನ್ನು ನೋಡುವ ಮಂಗ ಹೇಗೋ ಹಾಗೆ, ಹೀನೋಪಮೆ ಏನು ಮಾಡೋಕ್ಕಾಗಲ್ಲ. ಚಿತ್ರಗತವಾದ ಪುಷ್ಪವನ್ನು ನೋಡುವ ದುಂಬಿಯಂತೆ ಅಂತ ಅಂದುಕೊಳ್ಳೋಣ ಬಿಡಿ, ತೊಂದರೆ ಇಲ್ಲ. ಅಂದರೆ ಇವಳಿಗೆ ಅವನನ್ನು ಕುರಿತು ಎಷ್ಟು ಆತ್ಮೀಯತೆ, ಸಲುಗೆ ಇರ್ತದೆ ಅಂದರೆ ಅವನ ಎಲ್ಲ ಪರ್ಸ್ನಲ್ ಸಂಗತಿಗಳು ಗೊತ್ತಾಗ್ತಿರ್ತದೆ. ಅವನು ಕಾದಂಬರಿಯನ್ನು ಇಷ್ಟಪಟ್ಟು ಕಾದಂಬರಿಯ ವಿರಹದಲ್ಲಿ ಕಾದಂಬರಿಯ ಸೌಂದರ್ಯ ವರ್ಣನೆಯನ್ನು ಪುಟಗಟ್ಟಲೆ ಮಾಡ್ತಾ ಇದ್ದಾಗ ಇವಳು ಕೂತ್ಕೊಂಡು ಕ್ವಾಯಟ್ಟಾಗಿ ಕೇಳ್ತಿರಬೇಕು. ಇವಳ ಅಂತರಂಗದಲ್ಲಿ ಏನಾಗುತ್ತೋ ನಮಗೆ ಒಮ್ಮೆಯೂ ಬಿಡಿಸಿ ತೋರಿಸೋಲ್ಲ ಬಾಣಭಟ್ಟ. ಅವನ ಮಗನಾದರೂ ಅಷ್ಟೇ, ಕಟ್ಟ ಕಡೆಯಲ್ಲಿ ಗ್ರೂಪ್ ಫೋಟೋಗೆ ಮಾತ್ರ ಬಂದು ನಿಂತು ಬಿಡ್ತಾಳೆ ಅವಳು ರೋಹಿಣಿಯ ರೂಪದಲ್ಲಿ, ಇವನು ಚಂದ್ರ ರೂಪದಲ್ಲಿ. ಆದರೆ ಏನೂ ಗೊತ್ತಾಗೋಲ್ಲ, ಏನೂ ಆ ಅಂತರಂಗ ಕಾಣಿಸುವುದಿಲ್ಲ. ನಮಗೆ ಆಧುನಿಕ ಭಾವ ಇದ್ದವರಿಗೆ ಇದೆಂಥ ಅನ್ಯಾಯ ಅಂತ ಅನಿಸುತ್ತದೆ. ಅವರಿಗೇನು ಅನಿಸಲಿಲ್ಲ, ಎಲ್ಲ ಲೀಲೆ ಅಂತ ಅನ್ನುವ ಭಾವ ಇತ್ತು ಅನಿಸುತ್ತದೆ. ಅವನು ಅವಳ ಕೈ ಹಿಡ್ಕೊಳ್ತಾನೆ, ಅವಳನ್ನು ಅಪ್ಪಿಕೊಳ್ತಾನೆ, ಅವಳ ತಲೆ ಸವರ್ತಾನೆ, ಎಲ್ಲ ಮಾಡ್ತಾನೆ ಆ್ಯಸ್ ಎ ಫ್ರೆಂಡ್. ಇಟ್ ಇಸ್ ನಾಟ್ ಲವ್, ಇಟ್ಸ್ ಜಸ್ಟ್ ಫ್ರೆಂಡ್ಶಿಪ್. ಪ್ರಣಯವಲ್ಲದ ಅಪ್ಪಟ ಸ್ನೇಹ. ಇಬ್ಬರು ಗಂಡು ಹೆಣ್ಣಿನ ಮಧ್ಯೆ ಇರೋದಕ್ಕೆ ಸಾಧ್ಯ ಅಂತ ತೋರ್ಪಡಿಸಿರೋದು ಬಾಣಭಟ್ಟನ ವಿಶಿಷ್ಟತೆ. ಚಂದ್ರಾಪೀಡ ಮತ್ತು ಮಹಾಶ್ವೇತೆಯ ಜೊತೆಗಿರುವ ಸ್ನೇಹವೂ ಹಾಗೆ. ಅಲ್ಲಿ ಗೌರವ ಭಾವ ಹೆಚ್ಚು, ಇಲ್ಲಿ ಸಲಿಗೆಯ ಸ್ನೇಹಗಳು ಹೆಚ್ಚು. ಅಂದರೆ ಇದು ನಮ್ಮ ರಾಮಾಯಣ ಮಹಾಭಾರತಾದಿಗಳಲ್ಲಿ ತುಂಬ ವಿರಳ. ಮಹಾಭಾರತದಲ್ಲಿ ಒಂದಿದೆ ಆ ಥರದ್ದು, ಕೃಷ್ಣ ಮತ್ತು ದ್ರೌಪದಿಯರದು ಆ ಬಗೆಯ ಸ್ನೇಹ. ಆದರೆ ಅಲ್ಲಿ ತುಂಬ ಕಾಲದ ಪರಿಚಯ, ಬಾಂಧವ್ಯ, ಕಷ್ಟ, ನೋವು, ನಷ್ಟ, ಇಟ್ ಈಸ್ ಟೂ ವೇ. ಕೃಷ್ಣನೂ ಹೇಳ್ಕೊಳ್ತಾನೆ, ಅವಳು ಹೇಳ್ಕೊಳ್ತಾಳೆ ಎಲ್ಲ. ಇಲ್ಲಿ ಏನೇನು ಹೇಳಿದ್ರೂ ಕೂಡ ಇವಳು ಒಂದಿಷ್ಟು ತನ್ನ ಕಡೆಯಿಂದ ಏನು ಹೇಳದೆ ಅವನ ಕೆಲಸ ಮಾಡಿಕೊಡ್ತಕ್ಕಂಥದ್ದು. ಅವಳು ಸ್ವಯಂ ರಾಜಕುಮಾರಿ, ತಾಂಬೂಲ ಕರಂಕ ವಾಹಿನಿ. ಅವನ ತಾಂಬೂಲದ ಒಂದು ಕರಂಡಕವನ್ನು ಅಂತಂದರೆ ತಾಂಬೂಲದ ಚೀಲವನ್ನು ಹೊತ್ತು ತಿರುಗಬೇಕು. ಅದು ಖಾಸಗಿ ಕಾರ್ಯದರ್ಶಿತ್ವದ ಲಕ್ಷಣ. ಈ ರೀತಿಯಾದಂಥದ್ದು ಈ ಒಂದು ಸಂದರ್ಭವನ್ನು ನೋಡ್ತೀವಿ. ಆಮೇಲೆ ಮರುದಿವಸ ಶುಕನಾಸ ಅವನು ಬರ್ತಾನೆ. ಬಂದು ತನ್ನ ಸುಪ್ರಸಿದ್ಧವಾದ ಉಪದೇಶವನ್ನು ಮಾಡ್ತಾನೆ. ಆ ಉಪದೇಶ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಆ ಉಪದೇಶದ ಭಾಗವೇ ಇಂದು ನಾಳೆಗೂ ಕೂಡ ಅದು ಉಕ್ಕೇರಿ ಬರುತ್ತದೆ ಅಂತ ಅನಿಸುತ್ತದೆ. ಇದನ್ನು ಯಾವ ಭಾಷೆಯಲ್ಲಿ ಅನುವಾದ ಮಾಡುವುದು ಕಷ್ಟ, ಆ ಮೂಲದ ಓಜಸ್ಸು ಹೋಗುತ್ತದೆ. ಕನ್ನಡದಲ್ಲಿ ತುಂಬ ಚೆನ್ನಾಗಿ ನಮ್ಮ ಬನ್ನಂಜೆ ಗೋವಿಂದಾಚಾರ್ಯರು ಅನುವಾದ ಮಾಡಿದ್ದಾರೆ. ಆದರೆ ಕೆಲವೊಂದು ವಾಕ್ಯಗಳನ್ನು ಅವರು ಬಿಡ್ತಾರೆ. ಹಿಂದೆ ನಾನು ಹೇಳಿದ್ದೆ, ಶ್ಲೇಷ ಇದ್ದ ಜಾಗದಲ್ಲಿ ಅನುವಾದ ಮಾಡೋದಕ್ಕೆ ಕಷ್ಟವಾಗುತ್ತದೆ, ಅಡಿ ಟಿಪ್ಪಣಿ ಎಲ್ಲ ಕೊಡಬೇಕಾಗುತ್ತದೆ ಅಂತ. ಆ ಶ್ಲೇಷಾದಿಗಳನ್ನು ಎಲ್ಲವನ್ನೂ ಉಳಿಸಿಕೊಂಡು ಅನುವಾದ ಮಾಡೋದು ಅಂತಂದರೆ ಸ್ವಲ್ಪ ಓದುಗರಿಗೆ ಭಾರ. ಇಂಗ್ಲೀಷ್ನಲ್ಲಿ ಹಲವರು ಮಾಡಿದ್ದಾರೆ. ನನಗೆ ಈ ಭಾಗದ ಅನುವಾದ 3-4 ಇಂಗ್ಲೀಷ್ನ ಅನುವಾದಗಳು ನೋಡಿದ್ದೀನಿ. ನನ್ನ ಸ್ನೇಹಿತ ಶ್ರೀಯುತ ಕೆ ವಿ ಮೋಹನ್ ಅವರು ಮಾಡಿದ ರಸಾಸ್ವಾದ ಸದಾಸ್ವಾದ ಅನ್ನುವ ಒಂದು ಸೈಟಲ್ಲಿ ಅವರು ಮಾಡಿರ್ತಕ್ಕಂಥ ಅನುವಾದ ಇಡೀ ಈ ಒಂದು ಶುಕನಾಸೋಪದೇಶದ್ದು ತುಂಬ ಸೊಗಸಾದ ಸಾಂಪ್ರತಿಕವಾದ ಆಂಗ್ಲ ಭಾಷೆಯಲ್ಲಿ ತುಂಬ ಚೆನ್ನಾಗಿದೆ. ಇರಲಿ, ನಾವು ಮೂಲವನ್ನು ನೋಡೋಣ. ಇದನ್ನು ಎಲ್ಲ ರಾಜಕೀಯ ವ್ಯಕ್ತಿಗಳು ಬಾಯ್ಪಾಠ ಮಾಡಿ ನಡ್ಕೊಳ್ಬೇಕು ಅಂತ ಅನಿಸುತ್ತದೆ. ಅದು ದೂರಾಲೋಚನೆ, ತುಂಬ ದೂರಾಧಿರೋಹಿಣಿ ಆಶಾ ಅಂತ ಕಾಳಿದಾಸ ಹೇಳ್ತಾನೆ. ಹಾಗಾಗಿ ಅವನು ಬರ್ತಾನೆ. ಬಂದು ಚಂದ್ರಾಪೀಡನಿಗೆ ಯವರಾಜ್ಯಾಭಿಷೇಕದ ಮುನ್ನ ಕೊಡುವ ಉಪದೇಶ. ತಾತ ಚಂದ್ರಾಪೀಡ ವಿದಿತ ವೇದಿತವ್ಯ
ವೇದಿತವ್ಯಸ್ಯ ಅಧೀತ ಸರ್ವಶಾಸ್ತ್ರಸ್ಯತೆ ನಾಲ್ಪಮಪಿ ಉಪದೇಷ್ಟವ್ಯಮಸ್ತಿ. ಇದು ನೋಡಿ ಅಕ್ಲಿಷ್ಟ ಮನೋಹರವಾದ ಸಂಸ್ಕೃತ, ಆದರೆ ಅಭಿಜಾತ ಸುಂದರವಾದ ಸಂಸ್ಕೃತ. ಮಗು ಚಂದ್ರಪೀಡ ವಿದಿತ ವೇದಿತವ್ಯಸ್ಯ, ತಿಳ್ಕೊಳ್ಬೇಕಾದ್ದನ್ನೆಲ್ಲ ತಿಳ್ಕೊಂಡಂಥ ನಿನಗೆ ಅಧೀತ ಸರ್ವಶಾಸ್ತ್ರಸ್ಯ, ಎಲ್ಲ ವಿದ್ಯೆಗಳನ್ನು ಕಲಿತವನಿಗೆ ನಾಲ್ಪಮಪಿ ಉಪದೇಷ್ಟವ್ಯಮಸ್ತಿತೆ, ಒಂದು ಸ್ವಲ್ಪವೂ ಉಪದೇಶ ಮಾಡುವುದು ಅನ್ನೋದು ಉಳಿದಿಲ್ಲ ಅಂತಲೇ 8 ಪುಟ ಹೇಳ್ತಾನೆ. ಕೇವಲಂಚ ನಿಸರ್ಗತ ಏವ ಅಭಾನುಭೇದ್ಯ ಅರತ್ನಾಲೋಕಚ್ಛೇದ್ಯಂ ಅಪ್ರದೀಪ ಪ್ರಭಾ ಅಪನೇಯಂ ಅತಿಗಹನಂ ತಮೋ ಯೌವನ ಪ್ರಭವಂ. ಆದರೆ ಈ ಯೌವನದ ಕತ್ತಲೆ ಇದೆಯಲ್ಲ, ಅದು ಸಹಜವಾಗಿಯೇ ಸೂರ್ಯನಿಂದ ಭೇದಿಸಲಾಗದ, ರತ್ನಕಾಂತಿಯು ಕತ್ತರಿಸಲಾಗದ, ದೀಪಗಳು ತೊಳೆಯಲಾಗದ ಕಗ್ಗತ್ತಲೆ ಅಂತ ಹೇಳ್ತಾನೆ. ಅಪರಿಣಾಮೋಪಶಮೋ ದಾರುಣೋ ಲಕ್ಷ್ಮೀಮದ. ಅಪರಿಣಾಮೋಪಶಮೋ ದಾರುಣೋ ಲಕ್ಷ್ಮೀಮದ. ಇದನ್ನು ಹೇಗೆ ಅನುವಾದ ಮಾಡೋದು? ಈ ಶಬ್ದಕ್ಕೆ ಶಬ್ದವೇ ಅನುವಾದ. ಅಪರಿಣಾಮೋಪಶಮೋ ದಾರುಣೋ ಲಕ್ಷ್ಮೀಮದ ಅನ್ನೋದನ್ನು ಯಾವ ಭಾಷೆಯಲ್ಲಿ ಹೇಳಿದ್ರೂ ಆ ಶೈಲಿ ಬರೋಲ್ಲ. ಯಾವುದೋ ಒಂದು ಕೊಳಲಿನಲ್ಲಿ ಅತ್ಯಂತ ಸುಕುಮಾರ ಮನೋಹರವಾದ ಯಾವುದೋ ಸಂಗತಿ ಬಂದರೆ ಅದನ್ನು ವೀಣೆನಲ್ಲಿಯೋ ವಯಲಿನ್ನಲ್ಲಿಯೋ ನುಡಿಸ್ತೀನಿ ಅಂತಂದರೆ ಆಗುವಂಥದ್ದಲ್ಲ. ಎಲ್ಲರಿಗೂ ಕೇಳಿರಬಹುದಾದದ್ದು. ಜಿ ಕೆ ವೆಂಕಟೇಶ್ ಅವರು ಬಹಳ ಸುಂದರವಾದಂಥ ಒಂದು ಗೀತ ಸಂಯೋಜನೆಯನ್ನು ಅವರು ಗೌರಿ ಅನ್ನೋ ಚಲನಚಿತ್ರಕ್ಕೆ ಮಾಡಿದ್ದಾರೆ. ಕುವೆಂಪು ಅವರ ಪ್ರಸಿದ್ಧ ರಚನೆ ಯಾವ ಜನ್ಮದ ಮೈತ್ರಿ ಅಂತ ಬರ್ತದೆ. ಅಲ್ಲಿ ಕೊಳಲು ವೀಣೆ ಎರಡೇ ಆಲ್ಟರ್ನೇಟಿವ್ ಆಗಿ ಬರ್ತಾ ಹೋಗ್ತಕ್ಕಂಥ ಹಿನ್ನೆಲೆಯ ಮುಖ್ಯ ವಾದ್ಯಗಳು. ಆಗ ವಿಶ್ವಜೀವನವೊಂದು ಪಾರವಿಲ್ಲದ ಸಿಂಧು ಮೇಲೆ ತೆರೆನೊರೆಯದ್ದು ಭೋರ್ಗರೆಯುತ್ತಿರೆರೇಗಿ ಅದರಂತರಾಳದೊಳು ಗುಪ್ತಗಾಮಿನಿಯಂತೆ ಅಂತ ಅಲ್ಲಿ ಸಾಲು ಬರ್ತದೆ. ಅಲ್ಲಿ ವಿಶ್ವಜೀವನವೊಂದು ಪಾರವಿಲ್ಲದ ಸಿಂಧು ಮೇಲೆ ತೆರೆನೊರೆಯದ್ದು ಭೋರ್ಗರೆಯುತ್ತಿರೆರೇಗಿ ಅಂತ ತಾರಕ ಸಂಚಾರದಲ್ಲಿ ಜಾನಕಿ ಹಾಡ್ತಾರೆ. ಮೇಲೆ ತೆರೆ ನೊರೆಯೇದ್ದು ಭೋರ್ಗರೆಯುತ್ತಿರೆರೇಗಿ, ಅಲ್ಲಿಂದ ಮುಂದಕ್ಕೆ ಕೊಳಲಿನ ಒಂದು ಇಂಟರ್ಲೂಡ್ ಬರುತ್ತೆ. ಅದು ಎಷ್ಟು ಮನೋಹರವಾಗಿದೆ, ಅಲ್ಲಿ ದಾಟುಗಳು ಅದೆಷ್ಟು ಸುಂದರವಾಗಿವೆ ಅಂತಂದರೆ, ಆ ಕೊಳಲಿನ ವಾದ್ಯ ಬಿಟ್ಟು ಬೇರೆ ಯಾವ ವಾದ್ಯವೂ ಆಗಿದ್ದರೆ ಈ ತರಲತೆ, ಈ ಅಭಿರಾಮತೆ, ಈ ಪ್ರತ್ಯಗ್ಧ ನವೀನತೆ, ಈ ಸುಕುಮಾರತೆ ಬರ್ತಾ ಇರಲಿಲ್ಲ. ಅದನ್ನು ಬೇರೆ ವಾದ್ಯದಲ್ಲಿ ತರೋಕ್ಕಾಗ್ತಾ ಇರಲಿಲ್ಲ ಅಂತ ನನಗನ್ಸುತ್ತೆ. ಅದು ನನ್ನ ಭ್ರಾಂತಿಯೋ ಏನೋ. ಅದು ಈ ಪೂರ್ಣ ರೂಪದಲ್ಲಿ ಸಿದ್ಧವಾಗಿರೋದ್ರಿಂದ ಆ ಕಲಾಕೃತಿ ಇನ್ನೊಂದು ರೀತಿಯಲ್ಲಿ ಕಲ್ಪಿಸಿಕೊಳ್ಳೋಕ್ಕೆ ನನಗೆ ಸಾಧ್ಯವಿಲ್ಲದೆ ಹೋಗಿರೋದು ಒಂದು ಕಾರಣ ಇರಬಹುದು. ಹಾಗೆ ಈ ಸಂಸ್ಕೃತದ ಒಂದು ಸಣ್ಣ ವಾಕ್ಯ ಅಪರಿಣಾಮೋಪಶಮೋ ದಾರುಣೋ ಲಕ್ಷ್ಮೀಮದ, ಈ ಥರದ್ದು ಬಾಣಭಟ್ಟಲ್ಲಿ ಲಕ್ಷ ಬರುತ್ತವೆ. ಅಪರಿಣಾಮ ಉಪಶಮ, ಉಪಶಮ ಮಾಡುವುದಕ್ಕೆ ಯಾವ ಪರಿಣಾಮವನ್ನೂ ತೋರಿಸಿದ, ಉಪಶಮದ ಯಾವುದೇ ಪರಿಣಾಮವನ್ನು ತೋರದೇ ಇರತಕ್ಕಂಥದ್ದು ಲಕ್ಷ್ಮೀಮದ. ಅಂದರೆ ಇಳಿಸಲಾಗದ್ದು ಲಕ್ಷ್ಮೀಮದ. ದ ಆ್ಯರಗೆನ್ಸ್ ಆಫ್ ಲಕ್ಷ್ಮಿ, ದಿ ಪ್ರೈಡ್ ಆಫ್ ವೆಲ್ತ್ ಕ್ಯಾನ್ ನಾಟ್ ಬಿ ಸಬ್ಡ್ಯೂಡ್. ಇದು ತಾತ್ಪರ್ಯ. ಈ ತಾತ್ಪರ್ಯದಲ್ಲಿ ಏನಿದೆ ಬಿಡಿ, ಇದು ಶಾಸ್ತ್ರಜ್ಞರ ವ್ಯಾಧಿ. ಇದರ ತಾತ್ಪರ್ಯ ಏನು, ಇದರ ಅರ್ಥ ಏನು ಅಂತ ಮಲ್ಲಿನಾಥನನ್ನು ಅವನ ಹೆಂಡತಿ ಹೇಳದ್ಲಂತಲ್ಲ. ಇವತ್ತೇನು ಅಡುಗೆ ಅಂದರೆ ಇತ್ಯರ್ಥ ಇತ್ಯರ್ಥ ಅಂತ ಹುಳಿ, ಇತಿ ತಾತ್ಪರ್ಯಂ ಅಂತ ಮಜ್ಜಿಗೆ ಹುಳಿ ಇದನ್ನು ಮಾಡಿದ್ದೀನಿ ಅಂತ. ಹೀಗೆ ನಾವು ತಾತ್ಪರ್ಯ ಅರ್ಥಗಳನ್ನು ಹೇಳಬಹುದು. ಆದರೆ ನುಡಿದೇರು ಹರಿಯೇ ಭಾವದ ಹಸುರು ಮಾಸುವುದು ಅಂತ ಪೂತಿನ ಹೇಳ್ತಾರೆ. ಮಾತು ಅನ್ನುವ ರಥ ನಡೆದು ಬಿಟ್ಟರೆ ಭಾವ ಅಂತಕ್ಕಂಥ ಹಸಿರು ಹುಲ್ಲು ಬಾಡಿ ಹೋಗುತ್ತೆ, ಜಜ್ಜಿ ಹೋಗುತ್ತೆ ಅಂತ. ಈ ಸೌಕುಮಾರ್ಯ ಉಂಟು ಬಾಣಭಟ್ಟದಲ್ಲಿ. ಆ ಅಪರಿಣಾಮೋಪಶಮೋ ಲಕ್ಷ್ಮೀ ದಾರುಣೋ ಲಕ್ಷ್ಮೀ ಮತಃ, ಭಯಂಕರವಾದದ್ದು ಲಕ್ಷ್ಮಿಯ ಮದ. ಹಾಗಾಗಿ ನಿನಗೆ ಉಪದೇಶ ಬೇಕು. ಕಷ್ಟಂ ಅನಂಜನವರ್ತಿ ಸಾಧ್ಯಂ ಅಪರಮೈಶ್ವರ್ಯಂ ಅಪರಮೈಶ್ವರ್ಯ ತಿಮಿರಾಂಧತ್ವಂ, ಅಪರಮೈಶ್ವರ್ಯ ತಿಮಿರಾಂಧತ್ವ. ಮತ್ತೊಂದು ಐಶ್ವರ್ಯದ ತಿಮಿರಾಂಧತ್ವ, ಕತ್ತಲೆಯ ಕುರುಡುತನ ಏನಂದರೆ ತುಂಬ ಕಷ್ಟವಾದದ್ದು. ಅನಂಜನವರ್ತಿ ಸಾಧ್ಯಂ, ಅನಂಜನವರ್ತಿ ಸಾಧ್ಯಂ ಅಂದರೆ ಯಾವ ಅಂಜನ ಹಚ್ಚಿಕೊಂಡ್ರೂ ಕಣ್ಣಿಗೆ ಅದು ಕಣ್ಣು ಕಾಣಿಸಿದಂತೆ ಆಗುತ್ತದೆ. ಅಂಜನ ಹಚ್ಚಿಕೊಂಡ್ರೆ ನಿಧಿ ನಿಕ್ಷೇಪಗಳು ಕಾಣಿಸುತ್ತವೆ, ದೃಷ್ಟಿಗೋಚರವಲ್ಲದ್ದೆಲ್ಲ ಕಾಣಿಸುತ್ತದೆ, ಕಣ್ಣಿನ ನೋಟಕ್ಕೆ ಯಾವುದೂ ಅಡೆತಡೆ ಇರೋಲ್ಲ ಅಂತ. ಎಂಥ ಅಂಜನ ಹಚ್ಚಿಕೊಂಡ್ರೂ ಕಣ್ಣು ಕಾಣದೆ ಹೋಗುತ್ತದೆ ಯೌವನದಲ್ಲಿ ಸಂಪತ್ತಿ ಬಂದಾಗ ಅಂತ. ಅಶಿಶಿರೋಪಚಾರ ಹಾರ್ಯ ಅತಿತೀವ್ರ ದರ್ಪದಾಹೋಜ್ವರೋಷ್ಮ. ಇನ್ನು ದರ್ಪ, ಆ ಜರ್ಬು, ಹಮ್ಮು ಬಿಮ್ಮು ಅಂತ ಇದೆಯಲ್ಲ, ಪ್ರೈಡ್ ಆ್ಯಂಡ್ ಪ್ರೆಜುಡೀಸ್, ಅವುಗಳ ಉಷ್ಮ, ಅವುಗಳ ತಾಪ ಯಾವುದಿದೆ, ಹೈ ಟೆಂಪರೇಚರು, ಅದು ಎಂಥ ಒಂದು
ತಂಪು ಉಪಚಾರ ಮಾಡಿದ್ರೂ ಆಗದೇ ಇರತಕ್ಕಂಥದ್ದು, ಹೋಗದೇ ಇರತಕ್ಕಂಥದ್ದು, ಎಷ್ಟು ಕೋಲ್ಡ್ ಪ್ಯಾಡ್ಗಳು, ಎಷ್ಟು ಐಸ್ ಕ್ಯೂಬ್ಗಳನ್ನು ತಂದಿಟ್ಟರೂ ಆಗತಕ್ಕಂಥದ್ದಲ್ಲ. ಸತತಂ ಅಮೂಲ ಮಂತ್ರ ಗಮ್ಯ ವಿಷಮೋ ವಿಷಯ ವಿಷಾಸ್ವಾದ ಮೋಹ. ವಿಷಯಗಳು ಪಂಚೇಂದ್ರಿಯಗಳಿಗೆ ಶಬ್ದ ಸ್ಪರ್ಶ ರೂಪರಸಗಂಧಾದಿ ಯಾವ ವಿಷಯಗಳು ಉಂಟು, ಆಬ್ಜೆಕ್ಟ್ಸ್ ಆಫ್ ಸೆನ್ಸಸ್ ಅಂತ, ಅವುಗಳ ವಿಷಮತೆ ವಿಷತ್ವ ಎಂಥದ್ದು ಅಂದರೆ ಯಾವ ವಿಷಹಾರಕ ಮಂತ್ರ ಜಪ ಮಾಡಿದ್ರೂ ಇಳಿದೇ ಇರತಕ್ಕಂಥದ್ದು. ನಿತ್ಯಂ ಅಸ್ನಾನ ಶೌಚವಧ್ಯ ರಾಗ ಮಲಾವಲೇಪ. ರಾಗ ಆಕರ್ಷಣೆಯ ಮೈಲಿಗೆಯ ಅಂಟು ಅಂದರೆ ಯಾವ ತರಹ, ಎಷ್ಟು ಸ್ನಾನ ಮಾಡಿದ್ರೂ ಶುಚಿಯಾಗದೇ ಇರತಕ್ಕಂಥದ್ದು. ಅಜಸ್ರಂ ಅಜಸ್ರಂ ಅಕ್ಷಪಾವಸಾನ ಪ್ರಬೋಧ ಘೋರಾ ಚ ರಾಜ್ಯ ಸುಖ ಸನ್ನಿಪಾತ ನಿದ್ರಾ ಭವತೀತಿ ವಿಸ್ತರೇಣ ಅಭಿಧೀಯಸೆ. ಈ ರಾಜ್ಯ ಸುಖ ಸನ್ನಿಪಾತ ನಿದ್ರಾ, ರಾಜ್ಯಾಧಿಕಾರದ ಸನ್ನಿಪಾತ ಜ್ವರ ಅಂದರೆ ವಿಷಮಶೀತ ಜ್ವರ ಅಂತ ಯಾವುದು ಹೇಳ್ತಾರೆ, ಫ್ಲೂ ಅಂತೀವಲ್ಲ, ವೈರಲ್ ಫ್ಲೂ ಅಂತೀವಲ್ಲ, ಆ ರೀತಿಯಾದ ಜ್ವರ ಬಂದಾಗ ಉಂಟಾಗ್ತಕ್ಕಂಥ ನಿದ್ರೆ, ಮಂಕು ನಿದ್ರೆ ಯಾವುದುಂಟು, ಆಗ ನಿದ್ರೆ ಔಷಧಿ ಎಲ್ಲ ತಂದು ಕೊಟ್ಟಾಗ ಬರತಕ್ಕಂಥ ಗಾಢ ನಿದ್ರೆಯನ್ನು ಎಷ್ಟೆಷ್ಟು ಆ ಘೋರವಾದ ರಾತ್ರಿ ನಿದ್ರೆ ಯಾವುದಿದೆ ಅದನ್ನು ಯಾವ ರೀತಿ ತೊಳೆದಾಕಿದ್ರೂ ಕೂಡ ಹೋಗ್ತಕ್ಕಂಥದ್ದಲ್ಲ, ಎಷ್ಟು ಹಗಲಿನ ಸುಪ್ರಭಾತ ಹೇಳಿದ್ರೂ ಹೋಗ್ತಕ್ಕಂಥದ್ದು, ನೀಗತಕ್ಕಂಥದ್ದಲ್ಲ. ಅದರಿಂದ ವಿಸ್ತರಿಸಬೇಕಾಗಿದೆ. ಗರ್ಭೇಶ್ವರತ್ವಂ ಅಭಿನವ ಯೌವನತ್ವಂ ಅಪ್ರತಿಮ ರೂಪತ್ವಂ ಅಮಾನುಷ ಶಕ್ತಿತ್ವಂ ಚೇತಿ ಮಹತೀಯಂ ಖಲು ಅನರ್ಥ ಪರಂಪರಾ ಸರ್ವ. ಬಾರ್ನ್ ರಿಚ್ ಅಂತೀವಲ್ಲ, ಆ ರೀತಿಯಾಗಿ ಬಂದವರು, ಬಾರ್ನ್ ವಿತ್ ಎ ಸಿಲ್ವರ್ ಸ್ಪೂನ್, ಗೋಲ್ಡ್ ಸ್ಪೂನ್ ಅಂತಾರಲ್ಲ. ಗರ್ಭೇಶ್ವರತ್ವಂ ಅಭಿನವ ಯೌವನ, ಹೊಸದಾದ ಯೌವನ, ಅತಿ ಸುಂದರವಾದ ಯೌವನ, ಅಪ್ರತಿಮ ರೂಪ, ಅತಿಶಯವಾದ ರೂಪ, ಅಮಾನುಷ ಶಕ್ತಿ. ಅಮಾನುಷ ಅಂದರೆ ಅನ್ಹ್ಯೂಮನ್ ಅಂತ, ಅತಿಮಾನುಷ ಅಂದರೆ ಸೂಪರ್ ಹ್ಯೂಮನ್. ಆದರೆ ಬಾಣಭಟ್ಟ ಇವೆರಡೂ ಒಂದೇ ಅನ್ನುವ ರೀತಿಯಲ್ಲಿ ಅತಿಮಾನುಷ ಅನ್ನುವ ಸಂದರ್ಭದಲ್ಲೆಲ್ಲ ಅಮಾನುಷ ಅಂತಲೇ ಪದಪ್ರಯೋಗ ಮಾಡಿದ್ದಾನೆ. ನಾನು ಗಮನಿಸಿದಂತೆ ಬಾಣಭಟ್ಟದಲ್ಲಿ ಇದೊಂದು ಅನೌಚಿತ್ಯ. ಈ ಥರದ್ದು ಕೆಲವೊಂದಿವೆ, ಶಬ್ದ ಪ್ರಯೋಗದಲ್ಲಿ ಈ ಒಂದು ವ್ಯತ್ಯಾಸವನ್ನು ಆತ ಗಮನಿಸಿಲ್ಲ ಅಂತ ಅನಿಸುತ್ತದೆ. ಇನ್ನು ಅವನು ಹೇಳ್ತಾನೆ, ಈ ಅಪ್ರತಿಮ ಶಕ್ತಿ ಇವೆಲ್ಲ ಅನರ್ಥ ಪರಂಪರೆ ಆಗಿದೆ. ಯೌವನಂ ಧನಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮಪ್ಯನರ್ಥಾಯ ಕಿಮು ಯತ್ರ ಚತುಷ್ಟಯಂ ಅಂತ ಮಾತುಂಟು. ಯೌವನ, ಧನಸಂಪತ್ತಿ, ಅಧಿಕಾರ, ರೂಪ ಇವೆಲ್ಲ ಒಂದೊಂದು ಅನರ್ಥಕಾರಿ. ಎಲ್ಲ ಸೇರಿಬಿಟ್ರೆ ಏನು, ಚಂದ್ರಾಪೀಡನಲ್ಲಿ ಎಲ್ಲ ಸೇರಿದೆ, ಆದರೆ ಅವಿವೇಕ ಇಲ್ಲ. ಹಾಗಾಗಿ ನಿನಗೆ ವಿವೇಕೋದಯವಾಗಲಿ ಅಂತ ಹೇಳ್ತಾ ಇದ್ದೀನಿ. ಅಭಿನಯಾನಾಂ ಏಕೈಕಮಪಿ ಯೇಷಾಂ ಆಯತನಂ ಕಿಮುತ ಸಮವಾಯ. ಒಂದೊಂದು ಅನರ್ಥಕಾರಿ, ಎಲ್ಲ ಸೇರಿದರೆ ಏನು, ಕಿಮುತ ಸಮವಾಯ, ಎಲ್ಲ ಸೇರಿದರೆ. ಯೌವನಾರಂಭೆ ಚ ಪ್ರಾಯ ಶಾಸ್ತ್ರಜಲ ಪ್ರಕ್ಷಾಲನ ನಿರ್ಮಲಾಪಿ ಕಾಲುಷ್ಯಂ ಉಪಯಾತಿ ಬುದ್ಧಿ. ಯೌವನಾರಂಭದಲ್ಲಿ ಎಷ್ಟು ಶಾಸ್ತ್ರ ಜಲದಿಂದ ಮನಸ್ಸನ್ನು ತೊಳ್ಕೊಂಡ್ರೂ ಮತ್ತೆ ಮನಸ್ಸು ಕೊಳೆ ಆಗ್ತಲೇ ಇರ್ತದೆ ಅಂತ. ಬಾಣಭಟ್ಟ ಇದನ್ನು ಯೌವನದಲ್ಲಿ ಬರೆದನೋ ಮುಪ್ಪಿನಲ್ಲಿ ಬರೆದನೋ ಗೊತ್ತಿಲ್ಲ. ಸಾಮಾನ್ಯವಾಗಿ ಹೇಳೋದುಂಟು, ಮುಪ್ಪಿನವರಿಗೆಲ್ಲರಿಗೂ ಯೌವನದ ಮೇಲೆ ಅಸೂಯೆ, ಹಾಗಾಗಿ ಉಪದೇಶ ಮಾಡ್ತಲೇ ಇರ್ತಾರೆ, ಯೌವನ ಕೆಟ್ಟದ್ದು ಅಂತ ಬೈತಲೇ ಇರ್ತಾರೆ ಅಂತ. ಆದರೆ ಅನುಭವ ಅನ್ನೋದಕ್ಕೆ ಒಂದಿಷ್ಟು ಕಾಲ ಬೇಕೇ ಬೇಕು. ನಾನೆಲ್ಲ ತಿಳ್ಕೊಂಡಿದ್ದೀನಿ, ನಾನು ಅದೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ, ಇವ್ರ ಬಗ್ಗೆ ಪೂರ್ತಿ ತಿಳಿದಿದ್ದೀನಿ, ಇದೆಲ್ಲ ಓದಿದ್ದೀನಿ ಅಂತ ಏನು ಹೇಳಿದ್ರು ಕಾಲಪಾಕ ಅಂತ ಒಂದಿದೆ, ಅದು ಆಗಲೇಬೇಕು. ಅದಕ್ಕೆ ಹಾಲನ್ನು ಮೊಸರು ಮಾಡಬೇಕು ಅಂದರೆ ತೆಗೆದುಕೊಳ್ಳೋಷ್ಟು ಕಾಲ ತೆಗೆದುಕೊಳ್ಳುತ್ತದೆ. ಒಂದು ಮಾವಿನ ಹೀಚು ಮಾವಿನ ಹಣ್ಣಾಗಬೇಕು ಅಂದರೆ ಅದಷ್ಟು ಕಾಲ ತೆಗೆದುಕೊಳ್ಳುತ್ತದೆ. ಅಲ್ಲಿ ಬೇರೆ ಏನೂ ನಾವು ಮಾಡೋಕ್ಕಾಗೋಲ್ಲ. ಹಾಗೆ ಅನುಭವಕ್ಕೆ ತನ್ನದೇ ಆದ ಬೆಲೆ ಇದೆ. ಆ ಅನುಭವ ಸಂವೇದನಶೀಲವಾಗಿದ್ದರೆ ಚೆನ್ನ, ಆ ರೀತಿ ಇಲ್ಲದೇ ಇದ್ದರೆ ಅನುಭವ ಅಂತ ಅನಿಸ್ಕೊಳ್ಳಲಿಲ್ಲ. ಕಾಲೋ ಯಾತಃ ಅಷ್ಟೇ, ಕಾಲ ಹೋಯಿತು, ಅನುಭವ ಬರಲಿಲ್ಲ. ಸ್ಪೆಂಡಿಂಗ್ ಟೈಮ್ ಈಸ್ ನಾಟ್ ಎಕ್ಸ್ಪೀರಿಯನ್ಸಿಂಗ್. ಕಾಲ ಜಾರ ಹೊರಟೋಗ್ತಾ ಇರ್ತದೆ, ನಾವಲ್ಲಿ ಮಗ್ನತೆಯನ್ನು ಪಡೆಯಬೇಕಾಗುತ್ತದೆ, ಬೇರೆ ಯಾವ ದಾರಿಯೂ ಇಲ್ಲ. ಹಾಗಾಗಿ ಕಾನ್ಷಿಯಸ್ ಎಫರ್ಟ್ ಅನುಭವಕ್ಕೆ ಇರುತ್ತದೆ, ಅದಿಲ್ಲದೆ ಅನುಭವ ಬರುವಂಥದ್ದಲ್ಲ. ಆ ದೃಷ್ಟಿಯಿಂದ ಕವಿ ಹೇಳ್ತಾ ಇದ್ದಾನೆ ಅಂತ ಅಂದುಕೊಳ್ಬೇಕು. ಇಷ್ಟಂತೂ ನಿಜ. ನಾನು 10 ವರ್ಷದ ಕೆಳಗೆ, 20 ವರ್ಷದ ಕೆಳಗೆ, 30 ವರ್ಷದ ಕೆಳಗೆ ಯಾವ ಅಭಿಪ್ರಾಯ ಇಟ್ಟುಕೊಂಡಿದ್ದೆ, ಕೆಲವೊಂದು ಉಳಿದಿದೆ, ಕೆಲವೊಂದು ಅಳಿದಿವೆ, ಕೆಲವೊಂದು ಸ್ವಲ್ಪ ಬದಲಾವಣೆ ಆಗಿದೆ, ಕೆಲವೊಂದು 180 ಡಿಗ್ರಿ ತಿರುಗಿಕೊಂಡು ಬಂದಿದೆ. ಹೀಗೆ ಉಂಟು, ಕಾಲ ಪ್ರವಾಹದಲ್ಲಿ ಆಗಿದೆ.
ಆ ಕಾಲಕ್ಕೆ ಅದು ಚೆನ್ನ, ಈ ಕಾಲಕ್ಕೆ ಇದು ಚೆನ್ನ ಅನ್ನುವ ಖಾಜಿನ್ಯಾಯವೂ ಮಾಡಬಹುದು. ಆದರೆ ಈ ಕಾಲಕ್ಕಲ್ಲ, ಆ ಕಾಲಕ್ಕೂ ಈ ವಿವೇಕ ಇದ್ದಿದ್ದರೆ ಚೆನ್ನ ಅನ್ನಿಸುವಂಥದ್ದು ಉಂಟು. ಆ ದೃಷ್ಟಿಯಿಂದ ಬಾಣಭಟ್ಟನ ಮಾತುಗಳಿಗೆ ಒಂದಿಷ್ಟು ನಾನು ಅಂಗೀಕಾರವನ್ನು ಹೇಳ್ತೀನಿ. ಆಮೇಲೆ ಹೇಳ್ತಾನೆ ಅವನು, ಅನುಜ್ಜಿತ ಧವಲತಾಪಿ ಸರಾಗೈವ ಭವತಿ ಯೂನಾಂ ದೃಷ್ಟಿ. ಯುವಕರ ನೋಟ, ಯುವತಿಯರದು ಹೌದು, ಎಷ್ಟೆಷ್ಟು ಬೆಳ್ಳಂ ಬೆಳಗಾದರೂ ಒಂದಿಷ್ಟು ರಾಗ, ಬಣ್ಣ, ಕೆಂಬಣ್ಣ ಅಂದರೆ ಮ್ಯಾಡ್ನೆಸ್ ಆಫ್ ಲವ್ ಅಂತೀವಲ್ಲ, ಅದು ಅಂಟಿಕೊಂಡು ಬರುತ್ತದೆ ಅಂತ. ಅದರಿಂದ ನಿರ್ಮುಕ್ತವಾಗಿ ನೋಡುವುದು ಕಷ್ಟ. ಆಗ್ರಹಗಳನ್ನು ಕಳ್ಕೊಳ್ಳೋದು ಯಾರಿಗಾದರೂ ಕಷ್ಟ, ಕಳ್ಕೊಂಡಷ್ಟು ಉತ್ಕೃಷ್ಟ. ಅಪಹರತಿ ಚ ವಾತ್ಯೇವ ಶುಷ್ಕಪತ್ರಂ ಸಮುದ್ಭೂತ ರಜೋ ವಿಭ್ರಾಂತಿ ಅತಿದೂರಂ ಆತ್ಮೇಚ್ಛಯ ಯೌವನ ಸಮಯೇ ಪುರುಷಂ ಪ್ರಕೃತಿ. ಪುರುಷ ಅಂದರೆ ಇಲ್ಲಿ ಗಂಡು ಅಂತಲ್ಲ, ಜೀವಿ. ಪ್ರಕೃತಿ ಅಂದರೆ ಅವನ ಸ್ವಭಾವ, ಅವಳ ಸ್ವಭಾವ. ಈ ನೇಚರ್ ಅನ್ನುವುದೇನಿದೆ ಅದು ಎಳ್ಕೊಂಡು ಹೋಗುತ್ತೆ. ನನ್ನ ಸ್ನೇಹಿತ ಡಾಕ್ಟರ್ ಕೃಷ್ಣ ತುಂಬ ಚೆನ್ನಾಗಿ ಹೇಳ್ತಿರ್ತಾನೆ, ಹೆಲ್ತ್ ಇನ್ ಯೂತ್ ಈಸ್ ಮೋರ್ ಎ ಫಂಕ್ಷನ್ ಆಫ್ ನೇಚರ್, ವೈಲ್ ಹ್ಯಾಪಿನೆಸ್ ಆ್ಯಂಡ್ ಹೆಲ್ತ್ ಈಸ್ ಮೋರ್ ಎ ಫಂಕ್ಷನ್ ಆಫ್ ಕಲ್ಚರ್ ಇನ್ ಓಲ್ಡ್ ಏಜ್ ಅಂತ. ಬಹಳ ಸತ್ಯವಾದ ಮಾತು ಅಂತ. ಯೌವನದಲ್ಲಿ ಆರೋಗ್ಯ ಮತ್ತು ಸಂತೋಷಗಳು ಪ್ರಕೃತಿ ಅಧೀನ. ದೇಹ ಗಟ್ಟುಮುಟ್ಟಾಗಿರುತ್ತದೆ, ಮನಸ್ಸಿಗೆ ಹೊಸ ಹೊಸದನ್ನು ಹಿಂಬಾಲಿಸ್ತಕ್ಕಂಥ ಕುತೂಹಲ ಇರ್ತದೆ, ದೇಹದಾರ್ಢ್ಯ, ಮನೋಬಲವೇ ದೊಡ್ಡದಾಗಿರ್ತದೆ. ಮುಪ್ಪಿನಲ್ಲಿ ಇದು ಕಡಿಮೆ ಆದಾಗ ಸಂತೋಷ ನಮ್ಮ ದೇಹ ಪ್ರಕೃತಿಯಿಂದ ಬರೋಕ್ಕೆ ಸಾಧ್ಯ ಇಲ್ಲ. ಸುಖ ನಾವು ಸಂಸ್ಕಾರ ಬಲದಿಂದ ಪಡೆಯಬೇಕು. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ಆ ಸಂಸ್ಕಾರ ಪಡ್ಕೊಳ್ಳದೇ ಇದ್ದರೆ ಮುಪ್ಪು ಸಂತೋಷಕಾರಿಯಾಗಲ್ಲ. ಈ ಅರ್ಥದಲ್ಲಿ ಈ ಉಪದೇಶಗಳು ಮುಖ್ಯ ಅಂತ ಅನಿಸುತ್ತದೆ. ಅವನು ಹೇಳ್ತಾನೆ, ಹೇಗೆ ಗಾಳಿ ತರಗೆಲೆಗಳನ್ನು ಬೀಸಿಕೊಂಡು ಹೋಗುತ್ತದೆ ಮತ್ತು ರಜೋಭ್ರಾಂತಿ ಧೂಳನ್ನು ಎಬ್ಬಿಸಿಕೊಂಡು ಬರುತ್ತದೆ. ರಜೋಭ್ರಾಂತಿ ಅನ್ನೋದಕ್ಕೆ ರಜೋಗುಣ ಭ್ರಾಂತಿ ಅಂತ ಒಂದುಂಟು, ಮತ್ತು ಭ್ರಾಂತಿ ಅನ್ನೋದಕ್ಕೆ ಭ್ರಮೆ ಅಂತ ಒಂದು ಅರ್ಥ ಅಲ್ಲದೆ ಭ್ರಾಂತಿ ಸುಂಟರಗಾಳಿ ಅಂತಲೂ ಉಂಟು. ಆ ತರಗೆಲೆಗಳನ್ನು, ಧೂಳನ್ನು ಗೋಪುರಾಕೃತಿಯಲ್ಲಿ ಸುಂಟರಗಾಳಿಯಾಗಿ ಎಬ್ಬಿಸಿಕೊಂಡು ಹೋಗುವಂಥ ಅನರ್ಥ ಏನು ಮಾಡುತ್ತದೆ, ಕಣ್ಣೆಲ್ಲ ಕಂಗೆಡಿಸಿ, ಬಟ್ಟೆಯನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ, ತಲೆ ಕೂದಲನ್ನು ಕೆಡಿಸಿ ಎಲ್ಲ ಅಸ್ತವ್ಯಸ್ತತೆಯನ್ನು ಮಾಡುತ್ತದೆ. ಆ ರೀತಿಯಲ್ಲಿ ಪ್ರಕೃತಿ ಆಡಿಸುತ್ತದೆ ಜೀವಿಯನ್ನು. ಇಂದ್ರಿಯ ಹರಿಣ ಹಾರಿಣೀಚ ಸತತ ದುರಂತೇಯಂ ಉಪಭೋಗ ಮೃಗತೃಷ್ಣಿಕ. ಇನ್ನು ಸುಖ ಪಡ್ತೀವಿ ಎನ್ನುವ ಒಂದು ಮರೀಚಿಕೆ, ಮೃಗಮರೀಚಿಕೆ, ಬಿಸಿಲು ಕುದುರೆಯ ಹಿಂದೆ ಓಡಿ ಹೋಗೋದು, ಚೇಸಿಂಗ್ ದಿ ಮೆರೇಜ್, ಅದು ಇಂದ್ರಿಯ ಹರಿಣ ಹಾರಿಣಿ. ಇಂದ್ರಿಯಗಳು ಅನ್ನುವ ಈ ಜಿಂಕೆಗಳನ್ನು ಓಡಿಸಿ 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 ಬಳಸುತ್ತದೆ ಅಂತ. ಜಿಂಕೆಗಳು, ಸಂಬಾರ್ ಮೊದಲಾದಂಥವು ನಮ್ಮ ಕೃಷ್ಣಸಾರ ಮೃಗಗಳು ಯಾವ ರಾಜಸ್ಥಾನ, ಗುಜರಾತಿನ ಆಸುಪಾಸಿನಲ್ಲಿವೆ, ಅವುಗಳಿಗೆ ಅಲ್ಲಿ ಬೇಸಿಗೆ ಹೆಚ್ಚು, ಕುರುಚಲು ಗಿಡಗಳು, ಮರುಭೂಮಿಯಂಥ ಜಾಗದಲ್ಲಿ ದೂರದಲ್ಲಿ ಬಿಸಿಲು ಕುದುರೆ ಕಂಡು ಅಲ್ಲಿ ನೀರಿದೆ ಅಂತ ಭಾವಿಸಿ ಓಡುತ್ತವೆ. ಅವು ಸರಿಯಾಗಿ ಓಡಿದ್ರೆ ಗಂಟೆಗೆ 60 ಕಿಲೋಮೀಟ್ರ್ವರೆಗೂ ಕೆಲವೊಮ್ಮೆ ವೇಗದಲ್ಲಿ ಓಡುತ್ತವೆ. ಓಡಿ ಬಳಲಬೇಕೇ ಹೊರತು ನೀರು ಕಾಣಿಸ್ಕೊಳ್ಳೋದಿಲ್ಲ. ಹಾಗೆ ಈ ವಿಷಯಗಳಿಂದ ಸುಖ ಸಿಗುತ್ತದೆ ಅಂತ ಮತ್ತಷ್ಟು ಓಡ್ತೀವಿ, ಆದರೆ ಸಿಗುವಂಥದ್ದಲ್ಲ ಅಂತ. ಇವುಗಳು ಎಲ್ಲರಿಗೂ ಗೊತ್ತಿರೋ ಉಪದೇಶವಲ್ಲ. ಇದನ್ನೇನು ಬಾಣಭಟ್ಟ ದೊಡ್ಡದಾಗಿ ಹೇಳ್ತಾನೆ ಅಂದರೆ ಹೇಳುವ ರೀತಿ ಚೆನ್ನ ಅಂತ ಅಷ್ಟೆ. ನವಯೌವನ ಕಷಾಯಿತಾತ್ಮನಶ್ಚ ಸಲಿಲಾನೀವ ತಾನ್ಯೇವ ವಿಷಯ ಸ್ವರೂಪಾಣಿ ಆಸ್ವಾದ್ಯಮಾನಾನಿ ಮಧುರತರಾಣ್ಯಾಪಾತಯಂತಿ ಮನಸಃ. ನವಯೌವನದ ಕಷಾಯ, ಪ್ರಿಜುಡೀಸ್, ಆ ಬಿಟರ್ನೆಸ್, ಅವೆಲ್ಲ ಇರ್ತಕ್ಕಂಥ ಮನಸ್ಸು ಮತ್ತೆ ಅದೇ ವಿಷಯಾಲೋಚನೆಗಳನ್ನು ಮಾಡಿಕೊಂಡು ಜಲಸೇಚನೆಯಿಂದ ಬಳ್ಳಿಯನ್ನೋ ಎಂಬಂತೆ ಮತ್ತೆ ಬೆಳೆಸ್ತಾ ಇರ್ತದೆ. ನಾಶಯಿತ ಜಿಂಗ್ಮೋಹ ಇವ ಉನ್ಮಾರ್ಗ ಪ್ರವರ್ತಕ ಪುರುಷಂ ಅತಿಸಂಗೋ ಅತ್ಯಾಸಂಗೋ ವಿಷಯೇಶು. ಓವರ್ ಅಟ್ಯಾಚ್ಮೆಂಟ್ ಟು ಸೆನ್ಸಸ್ ಅನ್ನುವಂಥದ್ದು ಅಡ್ಡದಾರಿಗೆ ಮತ್ತೆ ಹಿಡಿಸ್ತಾ ಇರ್ತದೆ. ಭವಾದೃಶ ಇವ ಭವಂತಿ ಭಾಜನಂ ಭಜನಾನಿ ಉಪದೇಶಾನ. ಹಾಗಾಗಿ ನಿನ್ನಂಥವರಿಗೆ ಉಪದೇಶ ಮಾಡಬೇಕು. ಏನು ಉಪದೇಶ ಅಂತ ಹೇಳೋಕ್ಕೆ ಮುಂಚೆ ನಿನಗೇ ಯಾಕೆ ಮಾಡಬೇಕು ಅನ್ನೋದು ಇಷ್ಟು ಪೀಠಿಕೆ. ಅವಸರವೇ ಇಲ್ಲ ಬಾಣನಿಗೆ ಅಂತಂದನಲ್ಲ, ಆ ರೀತಿಯಲ್ಲಿ. ಅಪಗತಮಲೇಹಿ ಸ್ಫಟಿಕ ಮಣಾವಿವ ರಜನಿಕರ ಗಭಸ್ತಯ ವಿಶಂತಿ ಸುಖೇನ ಉಪದೇಶ ಗುಣ. ಹಾಗಾಗಿ ಮನಸ್ಸನ್ನು ತಿಳಿ ಮಾಡಿಕೊಂಡ್ರೆ, ಮನೋಮಾಂದ್ಯ ಮಾಲಿನ್ಯಗಳನ್ನು ತಳೆದುಕೊಂಡ್ರೆ, ಸ್ಫಟಿಕ ಮಣಿಯಲ್ಲಿ ಹೇಗೆ ಚಂದ್ರನ ಕಿರಣಗಳು ಪಳ್ಳನೆ ಒಳಗೆ ಹೋಗುತ್ತವೋ ಆ ರೀತಿಯಾಗಿ ಉಪದೇಶಗಳು ಸುಖವಾಗಿ ಪ್ರವೇಶ ಮಾಡುತ್ತವೆ. ಗುರುಜನ ವಚನಂ ಅಮಲಮಪಿ ಸಲಿಲಮಿವ ಮಹದ್ ಉಪಜನಯತಿ ಶ್ರವಣಸ್ಥಿತಂ ಶೂಲಂ ಅಭವ್ಯಸ್ಯ. ಕುರುವಿನ ಮಾತು, ಹಿರಿಯರ ಮಾತು ನಿರ್ಮಲವಾದರೂ ನೀರು ಕಿವಿಯೊಳಗೆ ಹೋದರೆ ಅದು ಹೇಗೆ ನೆಮ್ಮದಿಯನ್ನು ತರೋದಿಲ್ವೋ ಹೊರಗೆ ಬರೋವರೆಗೂ, ಹಾಗೆ ಗುರುಜನರ ಮಾತು
ಸ್ನಾನ ಮಾಡುವಾಗ ಕಿವಿಯೊಳಗೆ ಹೋದ ನೀರಿನಂತೆ ಆಗಿಬಿಡುತ್ತದೆ ಅವಿವೇಕಿಗಳಿಗೆ ಅಂತ. ದೈನಂದಿನ ಅನುಭವವನ್ನು ಅದೆಷ್ಟು ಚೆನ್ನಾಗಿ ಹೇಳಿದ್ದಾನೆ ನೋಡಿ. ಆಮೇಲೆ ಹೇಳ್ತಾನೆ, ಇತರಸ್ಯತು ಕರ್ಣೈವ ಶಂಕಾಭರಣಂ ಆನನಶೋಭಾ ಸಮುದಯಂ ಅಧಿಕತರಂ ಉಪಜನಯತಿ. ಇನ್ನು ಕೆಲವರಿಗೆ ಆನೆಯ ಕಿವಿಯ ಹತ್ತಿರ ಇಳಿಬಿಟ್ಟ ಶಂಖಾಭರಣದ ಹಾಗೆ ಕರ್ಣಾಭರಣವಾಗಿ ಅಲಂಕಾರವನ್ನು ಪಡ್ಕೊಳ್ಳುತ್ತವೆ. ಶಂಖದ ಒಳಗೆ ಓಂಕಾರದ ಧ್ವನಿ ಬರುತ್ತದೆ ಅಂತ ಬೇರೆ ಪ್ರತೀತಿ ಉಂಟು, ಆ ರೀತಿಯಾಗಿರುತ್ತದೆ ಅಂತ. ಹರತ್ಯತಿಮಲಿನಂ ಅಂಧಕಾರಮಿವ ದೋಷಜಾತಂ ಪ್ರದೋಷ ಸಮಯ ನಿಶಾಕರ ಇವ. ಹಾಗೆ ಎಲ್ಲ ಮಾಲಿನ್ಯವನ್ನು, ಕತ್ತಲೆಯನ್ನು ಚಂದ್ರಕಿರಣಗಳು ಕಳೆಯುವಂತೆ ಕಳೆಯುತ್ತವೆ. ಗುರು ಉಪದೇಶ ಪ್ರಶಸ್ತ ಹೇತು ವಯಃ ಪರಿಣಾಮೇವ ಫಲಿತರೂಪೇಣ ಶಿರಸಿಜ ಜಾಲಂ ಅಮಲೀಕುರ್ವನ್ ಗುಣರೂಪೇಣ ತದೇವ ಪರಿಣಮಯತಿ. ಹಾಗೆ ಗುರುಪದೇಶ ಅನ್ನತಕ್ಕಂಥದ್ದು ಬೆಳಗುವುದಲು ಬಂದಂತೆ ಪಕ್ವತೆಯನ್ನು ತರಿಸುತ್ತದೆ. ಮುಪ್ಪಿಲ್ಲದೆಯೇ ಮುಪ್ಪಿನ ಒಂದು ಗುಣವಾದ ಪಕ್ವತೆಯನ್ನು ತಂದುಕೊಟ್ಟಂತೆ. ಅದನ್ನು ಕಾಳಿದಾಸನ ಮಾತಲ್ಲಿ ಹೇಳಬೇಕು ಅಂತಂದರೆ, ವೃದ್ಧತ್ವಂ ಜರಸಾಯಿವ ಅಂತ ದಿಲೀಪನ ವರ್ಣನೆಯಲ್ಲಿ ಬರುವಂತೆ, ಮುಪ್ಪಿಲ್ಲದೆ ಅಂದರೆ ಮುಪ್ಪಿನ ಭಾರ ಇಲ್ಲದೆ, ಬೆಳಗುವುದಲಿಲ್ಲದೆ ಅವನಿಗೆ ವಾರ್ಧಕ ಪ್ರೌಢತ್ವ ಬಂತು ಅಂತ. ಅಯಮೇವ ಚ ಅನಾಸ್ವಾದಿತ ವಿಷಯ ರಸಸ್ಯ ತೇ ಕಾಲ ಉಪದೇಶಸ್ಯ. ಇನ್ನೂ ನೀನು ವಿಷಯ ಲಾಂಪಟ್ಯವನ್ನು ಪಡೆಯದೇ ಇರುವ ಕಾರಣದಿಂದ ಈಗ ಉಪದೇಶ ಮಾಡಿದ್ರೆ ಸರಿ. ಒಮ್ಮೆ ಅದರ ಸೆಳವಿನಲ್ಲಿ ಸಿಕ್ಕಾಕ್ಕೊಂಡ್ರೆ ಯಾವ ಉಪದೇಶವೂ ಪ್ರಯೋಜನಕ್ಕೆ ಬರೋಲ್ಲ. ಹಾಗಾಗಿ ಕ್ಯಾಚ್ ದೆಮ್ ಫ್ರೆಶ್ ಅಂತಾರಲ್ಲ ಅದು. ಕುಸುಮ ಶರ ಪ್ರಹಾರ ಜರ್ಜರಿತೇ ಹಿ ಹೃದಯ ಜಲಮಿವ ಗಲತ್ಯುಪದಿಷ್ಟಂ. ಯಾವಾಗ ಮನ್ಮಥನ ಬಾಣ ಎದೆಗೆ ಬೀಳುತ್ತದೋ ಆಗ ಉಪದೇಶಗಳೆಲ್ಲ ಒಡಕು ಮಡಕಿಯ ನೀರಿನಂತೆ ಸೋರಿ ಹೋಗುತ್ತವೆ. ಅಕಾರಣಂಚ ಭವತಿ ದುಷ್ಪ್ರಕೃತಿಯರನ್ವಯ ಶ್ರುತಂಚ ವಿನಯಸ್ಯ. ಹಾಗಾಗಿ ದುಷ್ಟ ಪ್ರಕೃತಿಗೆ, ಕೆಟ್ಟ ಮನೋಧರ್ಮಕ್ಕೆ ಯಾವ ತಿಳುವಳಿಕೆಯೂ ಪ್ರಯೋಜನಕ್ಕೆ ಬರೋಲ್ಲ. ಅವನ ಕ್ಯಾರೆಕ್ಟರ್ ವಿನಯವನ್ನು ನಿರ್ಮಾಣ ಮಾಡೋಲ್ಲ. ಚಂದನ ಪ್ರಭವೋ ನದಹತಿ ಕಿಂ ಅನಲಹ. ಚಂದನ ವೃಕ್ಷದ್ದೇ ಆದರೂ ಬೆಂಕಿ ಅದು ಮೈಯನ್ನು ಸುಡಲ್ವಾ? ಚಂದನ ಏನು ತೆಗೆದುಕೊಂಡ್ರೆ ತಂಪಾಗಿರುತ್ತದೆ ಮೈಗೆ, ಆದರೆ ಚಂದನದ ವೃಕ್ಷ ಬೆಂಕಿ ಬಿದ್ದಾಗ ಅದು ಸುಡುತ್ತದೆ. ಹಾಗೆ ಅವಿವೇಕಿಗೆ ಏನು ಮಾಡೋಕ್ಕಾಗೋಲ್ಲ. ಕಿಂವಾ ಪ್ರಶಮಹೇತುನಾಪಿ ನ ಪ್ರಚಂಡತರಿ ಭವತಿ ಬಡಬಾನಲೋ ವಾರಿಣ. ಕೆಲವೊಮ್ಮೆ ನೀರಿಂದ ಬೆಂಕಿ ಆರಿಸಬಹುದು, ಆದರೆ ನೀರಿನಲ್ಲೇ ಹುಟ್ಟುವ ಬೆಂಕಿಯನ್ನು ಯಾವುದರಿಂದ ಆರಿಸೋದು? ಬಡಬಾಗ್ನಿಯನ್ನು. ಹಾಗೆ ವಿವೇಕಿಗಳ ಒಳಗೆ ಬಂದರೆ ಗತಿ ಏನಾಗುತ್ತದೆ? ಗುರುಪದೇಶಶ್ಚ ನಾಮ ಪುರುಷಾಣಾಂ ಅಖಿಲ ಮಲ ಪ್ರಕ್ಷಾಲನ ಕ್ಷಮಂ ಅಜಲಂ ಸ್ನಾನಂ. ಹಾಗಾಗಿ ಗುರುಪದೇಶ, ನಿಜವಾದ ಜ್ಞಾನಿಗಳ ಉಪದೇಶ ಅನ್ನುವುದು ನೀರಿಲ್ಲದೆ ಮಾಡಿದ ನಿರ್ಮಲವಾದ ಸ್ನಾನ ಇದ್ದಂತೆ. ಇಲ್ಲೆಲ್ಲ ವಿನೋಕ್ತಿ ಅಲಂಕಾರ, ನೀರಿಲ್ಲದೆ ಮಾಡಿದ ಸ್ನಾನ ಈ ರೀತಿಯಾದ ಹೇಳ್ತಾನೆ. ಅನುಪಜಾತ ಫಲಿತಾದಿ ವೈರೂಪ್ಯಂ ಅಜರಂ ವೃದ್ಧತ್ವಂ. ಹಾಗೆ ಬೆಳಗುವುದಲಿನ ಮತ್ತು ಚರ್ಮದ ಸುಕ್ಕಾಗುವಿಕೆಯ ವಿಕಾರಾದಿಗಳು ಇಲ್ಲದೆ ವಾರ್ಧಕ ಬಂದಂತೆ. ಇದೆಲ್ಲ ವಿನೋಕ್ತಿ ಅಲಂಕಾರ. ಅನಾರೋಪಿತ ಮೇಧೋದೋಷಂ ಗುರುಕರಣಂ. ಹಾಗೆ ಕೊಬ್ಬು ಮತ್ತು ಮಜ್ಜೆ ಇತ್ಯಾದಿಗಳು ಹೆಚ್ಚಾಗದೆ ಘನತೆ ಬಂದಂತೆ. ವಿತೌಟ್ ಇನ್ಕ್ರೀಸಿಂಗ್ ದಿ ಬಾಡಿ ವೈಟ್, ಗೈನಿಂಗ್ ವೆಯ್ಟ್, ಈ ರೀತಿಯಾದದ್ದು. ಅಸುವರ್ಣ ವಿರಚನ ಅಗ್ರಾಮ್ಯಂ ಕರ್ಣಾಭರಣಂ. ಹಾಗೆ ಬಂಗಾರದಿಂದ ಮಾಡಿಲ್ಲದ, ಯಾವ ಅಗ್ಗತನವೂ ಇಲ್ಲದ ಅಗ್ರಗಣ್ಯವಾದ ಕರ್ಣಾಭರಣ. ಅತೀತ ಜ್ಯೋತಿರಾಲೋಕ ನೋದ್ವೇಗಕರ ಪ್ರಜಾಗರ. ಹಾಗೆ ಕಣ್ಣುರಿಯದ, ಬುದ್ಧಿಗೆಡದ ಜಾಗರಣೆ ಅಂತ, ಎಚ್ಚರ ಅಂತ ಪ್ರಜಾಗರ. ವಿಶೇಷೇಣ ರಾಜ್ಞಾ, ವಿಶೇಷವಾಗಿ ರಾಜರಿಗೆ, ಅಧಿಕಾರ ಸಂಪನ್ನರಿಗೆ. ವಿರಲಾಹಿತೇಷಾಂ ಉಪದೇಷ್ಟಾರ. ಆಸ್ಥಾನದಲ್ಲಿದ್ದವನು, ಆಸ್ಥಾನದ ಒಳಸುಳಿಗಳನ್ನು ಅರ್ಥ ಮಾಡಿಕೊಂಡವನು, ರಾಜ ಪರಿವಾರದ ರಾಜವಲ್ಲಭರ ಎಲ್ಲ ಗುಣದೋಷಗಳನ್ನು ಅಂತರಂಗಕ್ಕೆ ತಂದುಕೊಂಡು ಹತ್ತಿರದಿಂದ ದಿಟ್ಟಿಸಿ ನೋಡಿದ ಮಹಾಕವಿ ಬಾಣಭಟ್ಟ. ಹಾಗಾಗಿ ಹೇಳ್ತಾನೆ, ರಾಜರಿಗೆ ಉಪದೇಶ ಮಾಡುವವರು ವಿರಳ, ಕೇಳಿಸ್ಕೊಳ್ಳೋರು ಮತ್ತೂ ವಿರಳ. ಇದು ವ್ಯಾಸ ವಾಲ್ಮೀಕಿಗಳಿಂದಲೂ ಅಂಗೀಕೃತವಾದ ಮಾತು. ಸುಲಭ ಪುರುಷ ರಾಜನ್ ಸತತಂ ಪ್ರಿಯವಾದಿನ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭವು ಅಂತ. ಪ್ರತಿಶಬ್ದಿಕೈವ ರಾಜವಚನಂ ಅನುಗಚ್ಚತಿ ಜನೋ ಭಯಾತ್. ಪ್ರತಿಧ್ವನಿಯ ಗುಹೆಗೆ ಹೋದರೆ ಹೇಗೆ ಜನ ಭಯಪಟ್ಟು ಹೊರಗೆ ಬರ್ತಾರೆ, ಆ ರೀತಿ ರಾಜರ ಹತ್ತಿರ ಜನ ಮಾತಾಡೋಲ್ಲ. ನಮ್ಮ ಮಾತು ನಮಗೇ ರಿಬೌಂಡ್ ಆಗುತ್ತೆ, ಅದಕ್ಕೇನು ಒಳಗೆ ಹೋಗುವಂಥದ್ದಲ್ಲ ಅಂತ. ಉದ್ದಾಮ ದರ್ಪಾಶ್ಚ ಪೃಥುಸ್ಥಗಿತ ಶ್ರವಣ ವಿವರಾಹ ಚ ಉಪದಿಶ್ಯಮಾನಮಪಿ ತೇನ ಶೃಣ್ವಂತಿ. ಉದ್ದಾಮ ದರ್ಪಾಹ,
ಇದನ್ನು ಹೇಗೆ ಅನುವಾದ ಮಾಡೋದು? ಉದ್ದಾಮ ದರ್ಪ. ಆ ಓಷ್ಠ್ಯ ವರ್ಣಗಳು ಉದ್ದಾಮ ದರ್ಪ ಮಕಾರಗಳು ಪಕಾರಗಳು ಬಂದಾಗ ಬಾಯಿ ತುಂಬ ಉಚ್ಚಾರಣೆಗೊಳಗಾಗತಕ್ಕಂಥದ್ದು ಉದ್ದಾಮ, ಅನ್ಕಂಟ್ರೋಲ್ಡ್ ಅರಗೆನ್ಸ್. ಅದು ಯಾವುದಿದೆ, ಕಟ್ಟು ಕಿತ್ತ ಆ ಮದ ಉದ್ದಾಮ ದರ್ಪ. ಅದು ಪೃಥುಸ್ಥಗಿತ ಶ್ರವಣ, ಅದು ಕಿವಿಯನ್ನು ಗಟ್ಟಿಯಾಗಿ ಮುಚ್ಚಿಬಿಟ್ಟಿರುತ್ತೆ. ಪೃಥುಸ್ಥಗಿತ ದಪ್ಪಗಾಗಿ ಕಿವಿಯನ್ನು ಗುಗ್ಗೆ ಮುಚ್ಚಿದಂತೆ ಮುಚ್ಚಿರುತ್ತದೆ. ಆ ರೀತಿಯಾದ ಕಿವಿ ಉಳ್ಳವರು ಯಾರು ತಾನೇ ಮಹಾರಾಜರುಗಳು ಉಪದೇಶ ಕೇಳ್ತಾರೆ? ಶೃಣ್ವಂತೋಪಿಚ ಗಜನಿಮೀಲಿತೇನೇವ ಅವಧೀರಯಂತಹ ಖೇದಯಂತಿ ಹಿತೋಪದೇಶದಾಯಿನೋ ಗುರೂನ್. ಗಜನಿಮೀಲಿತಕ ಅಂದರೆ ಆನೆ ಆಗ ಕಣ್ಣು ಮುಚ್ಚುತ್ತಾ ಇರುತ್ತಂತೆ. ಅದು ಕಣ್ಣು ಮುಚ್ಚುವುದನ್ನು ಗಜನಿಮೀಲಿತಕ ಅಂತ ಹೇಳೋದಕ್ಕೆ ಕಾರಣ ಮಿಕ್ಕದ್ದನ್ನು ಉಪೇಕ್ಷೆ ಮಾಡುತ್ತದೆ ಅಂತ. ನೋಡ್ತಾ ಇದೆ ಅಂತ ಅಂದುಕೊಳುತ್ತೆ, ಅದು ನೋಡ್ದೇನೆ ಕಣ್ಣು ಮುಚ್ಚಿಕೊಳ್ತಾ ಇರುತ್ತದೆ ಅಂತ. ದಿವ್ಯ ನಿರ್ಲಕ್ಷ್ಯ, ಮಹಾ ಉಪೇಕ್ಷೆಯನ್ನು ಗಜನಿಮೀಲಿತಕ ಅಂತ ಒಂದು ನುಡಿಗಟ್ಟು ಇಡಿಯಮ್ ಆಗಿ ಸಂಸ್ಕೃತದಲ್ಲಿ ಹೇಳ್ತಾರೆ. ಹಾಗಾಗಿ ಆ ರೀತಿಯಾದ ಉಪೇಕ್ಷೆಗಳಿಂದ ಖೇದಯಂತಿ ಹಿತೋಪದೇಶ ದಾಯಿನಃ ಗುರೂನ್. ಹಿತೋಪದೇಶವನ್ನು ಮಾಡುವ ದೊಡ್ಡವರನ್ನು ಇವರು ಅವಮಾನಗೊಳಿಸ್ತಾರೆ ತಮ್ಮ ಉಪೇಕ್ಷೆಯಿಂದ. ಅಹಂಕಾರ ದಾಹಜ್ವರ ಮೂರ್ಛಾಂಧಕಾರಿತ ವಿವಲಾಹಿ ರಾಜಪ್ರಕೃತಿ. ಅಹಂಕಾರದ ಒಂದು ಹೈ ಟೆಂಪರೇಚರ್ ಫೀವರ್ ಇದೆಯಲ್ಲ, ಉದ್ದಾಮವಾದ ಜ್ವರದಾಹದಿಂದ ಮೂರ್ಛಾಂಧಕಾರಿತ, ಮೂರ್ಛೆಯನ್ನು ಹೊಂದಿ ಕಣ್ಣು ಕತ್ತಲೆ ಇಟ್ಟಂಥ ಸ್ಥಿತಿಯಲ್ಲಿರುವ ರಾಜರ ಸ್ವಭಾವ. ಅಲೀಕಾಭಿಮಾನೋನ್ಮಾದ ಕಾರ್ಯೇಣಿ ಧನಾನಿ. ಹುಚ್ಚಾಪಟ್ಟೆ ಅಗ್ಗದ ಮದವನ್ನು ತಂದುಕೊಡುವ ದುಡ್ಡು ಕಾಸನ್ನು. ರಾಜ್ಯ ವಿಷ ವಿಕಾರ ತಂದ್ರಾಪ್ರದ ರಾಜ್ಯಲಕ್ಷ್ಮೀ. ಹಾಗೆ ರಾಜ್ಯ ವಿಕಾರವನ್ನು ತಂದುಕೊಡ್ತಕ್ಕಂಥ ಅಧಿಕಾರ ಇವಕ್ಕೆ ಮರಳಾಗ್ತಾರೆ, ಕೇಳೋದಿಲ್ಲ. ನೀನೀಗ ಕೇಳು. ಮೊದಲಿಗೆ ಎಲ್ಲಕ್ಕಿಂತ ದೊಡ್ಡ ಮದ ಅರ್ಥಮದ, ಲಕ್ಷ್ಮೀ ಮದ, ಅದನ್ನು ನೋಡು ಅಂತ. ಯಾಕೆಂದರೆ ಸಂಪತ್ತಿಯನ್ನು ಬಹಳ ಸುಲಭವಾಗಿ ವರ್ಗೀಕರಿಸ್ಬೋದು. ಒಬ್ಬ ಸಂಪಾದಿಸೋದನ್ನು ಕ್ಲಿಕ್ ಆಫ್ ಎ ಬಟನ್ನಲ್ಲಿ ಇನ್ನೊಬ್ಬನ ಅಕೌಂಟಿಗೆ ವರ್ಗಾಯಿಸ್ಬೋದು. ಅದು ಎಷ್ಟೆಷ್ಟು ಕೋಟಿಗಿಂತರ ನಿಖರ್ವವಾದಂಥ ಸಂಪತ್ತಾಗಲಿ ಆಗುತ್ತದೆ. ಆದರೆ ಒಬ್ಬ ಸಂಪಾದಿಸಿದ ವಿದ್ಯೆಯನ್ನು ಹಾಗೆ ಮಾಡೋಕ್ಕಾಗೋಲ್ಲ. ಒಬ್ಬ ಸಂಪಾದಿಸಿದ ಸುಖವನ್ನು ವರ್ಗೀಕರಿಸೋಕ್ಕಾಗೋಲ್ಲ. ಒಬ್ಬ ಸಂಪಾದಿಸಿದ ಆರೋಗ್ಯವನ್ನು ವರ್ಗೀಕರಿಸೋಕ್ಕಾಗೋಲ್ಲ. ಹೀಗೆ ವರ್ಗಾವಣೆ ತುಂಬ ಸುಲಭವಾದ ಕಾರಣದಿಂದಲೇ ಬಹಳ ಬೇಗ ಜನ ಇದನ್ನು ಸಂಚಯನ ಮಾಡ್ಕೋತಾರೆ. ಮತ್ತು ದುಡ್ಡಿನ ಶಕ್ತಿ ಏನೆಂದರೆ ಅದು ಯಾವುದನ್ನು ಕೊಳ್ಳಬಹುದಾಗಿದೆ. ಎನಿಥಿಂಗ್ ಕ್ಯಾನ್ ಬಿ ಪೊಸೆಸ್ಡ್ ಬೈ ಮನಿ. ಇಂಬೈಬ್ಡ್ ಅಲ್ಲ, ಪೊಸೆಸ್ಡ್. ಆದರೆ ಪೊಸೆಸಿಂಗ್ ಇಟ್ ಸೆಲ್ಫ್ ಈಸ್ ಇಂಬೈಬಿಂಗ್ ಅನ್ನುವ ಒಂದು ಭ್ರಮೆ ಬೇರೆ ಇರುತ್ತದೆ. ಹೀಗಾಗಿ ಲಕ್ಷ್ಮೀ ಮದಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಅದನ್ನು ಹೇಳ್ತಾನೆ. ಆಲೋಕೇತು ತಾವತ್ ಕಲ್ಯಾಣ ಅಭಿನಿವೇಶಿ ಲಕ್ಷ್ಮೀಮೇವ ಪ್ರಥಮಾಂ. ಮೊದಲು ಮಂಗಳವನ್ನು ಬಯಸ್ತಕ್ಕಂಥವನು ಈ ಸಂಪತ್ತಿಯ ಲಕ್ಷಣವನ್ನು ನೋಡಲಿ. ಎಂ ಹಿ ಖಡ್ಗಮಂಡಲೋತ್ಪಲವನ ವಿಭ್ರಮ ಭ್ರಮರೀ ಲಕ್ಷ್ಮೀ ಕ್ಷೀರಸಾಗರಾತ್ ಪಾರಿಜಾತ ಪಲ್ಲವೇಭ್ಯೋ ರಾಗಂ ಇಂದುಶಕಲಾದೇಕಾಂತ ವಕ್ರತಾಂ ಉಚ್ಚೈಶ್ರವಶ್ಚಂಚಲತಾಂ ಕಾಲಕೂಟಾನ್ ಮೋಹನಶಕ್ತಿಂ ಮದಿರಾಯ ಮದಂ ಕೌಸ್ತಭಮಣೇರ್ನೈಷ್ಠುರ್ಯಂ ಇತ್ಯೇತಾನಿ ಸಹವಾಸ ಪರಿಚಯ ವಶಾದ್ವಿರಹ ವಿನೋದನ ಚಿಹ್ನಾನಿ ಗೃಹೀತ್ವೈವೋದ್ಗತ. ಸಂಸ್ಕೃತ ಭಾಷೆ ಬರೆದರೆ ಹಿಂಗೆ ಬರೀಬೇಕು, ಇಲ್ಲ ಸತ್ತು ಹೋಗಬೇಕು. ಇದಕ್ಕೆ ಕಡಿಮೆ ಆಗಿದ್ದು ಬರೀಬಾರ್ದು, ಬರೆದು ಸಾಯಬಾರ್ದು. ಹೀಗೆ ಬರೀಬೇಕು. ನನಗೆ ತುಂಬ ಬಾರಿ ಅನಿಸುತ್ತೆ ಇವೆಲ್ಲ ನೋಡಿದಾಗ. ಅಹಂಕಾರ ಪಟ್ಟು ನಾನು ಕವಿ, ನಾನು ಲೇಖಕ, ನಾನು ಬರೀತೀನಿ ಇನ್ನೋರು ಈ ಬಾಣಭಟ್ಟನ ಪಂಕ್ತಿಗಳನ್ನು ಓದಿಕೊಂಡು ತಮ್ಮ ಬುದ್ಧಿನ, ತಮ್ಮ ತಲೆನ ತಮ್ಮ ಕುತ್ತಿಗೆ ಮೇಲೆ ಇಟ್ಕೊಳ್ಬೇಕು ಅಷ್ಟೇ. ಏಕೆಂದರೆ ಏನು ದಿವ್ಯವಾದಂಥದ್ದು ಇವನ ಶೈಲಿ. ಒಂದೊಂದು ಅತಿ ಮನೋಹರವಾದದ್ದು, ಅಕ್ಲಿಷ್ಟವಾದದ್ದು. ಆದರೆ ಒಂದಿಷ್ಟು ಅಗ್ಗತನ ಇಲ್ಲ, ಆಭಿಜಾತ್ಯ ರಮಣೀಯತೆ ಇದೆ. ಹೀಗಲ್ಲದ ಸಂಸ್ಕೃತ ಬದುಕಬಾರದು. ಈ ರೀತಿ ಅಲ್ಲದೆ ಸಂಸ್ಕೃತದ ಅಸ್ತಿತ್ವಕ್ಕೆ ಅರ್ಥವೇ ಇಲ್ಲ. ಈ ರೀತಿ ಅಲ್ಲದೆ ಬೇರೊಂದು ಬಗೆಯಲ್ಲಿ ಸಂಸ್ಕೃತ ಇರ್ತದೆ ಅಂದರೆ ಅದು ಸಂಸ್ಕೃತವೇ ಅಲ್ಲ. ಹೀಗೇ ಇರಬೇಕು. ಇಷ್ಟು ಅಲೋಕ ಮನೋಹರವಾಗಿ, ಅತಿಲೋಕ ಸುಂದರವಾಗಿ, ನಿತಾಂತ ರಮಣೀಯವಾಗಿ ಕಾಣಿಸ್ಬೇಕು. ಸಂಗೀತ ಹೇಗಿರಬೇಕು ಹಾಗಿರಬೇಕು. ಅದು ಇನ್ನೇನೋ ಆದರೆ ಅದರ ಸ್ವರೂಪ ಏನೋ. ಸಂಸ್ಕೃತ ಒಂದು ಸಂಗೀತ ಇದ್ದಂತೆ, ಒಂದು ಶಿಲ್ಪ ಇದ್ದಂತೆ. ಒಂದು ದಿವ್ಯವಾದ ಮಳೆಗಾಲದಲ್ಲಿ ಆ ಮಿಂಚು ಹುಳುಗಳು ಮರದ ಅಡಿಯಿಂದ ಮುಡಿಯವರೆಗೂ ದೇದೀಪ್ಯಮಾನವಾಗಿ ಕಂಗೊಳಿಸ್ತಲ್ವ ಮಲೆನಾಡಿನಲ್ಲಿ, ಹಾಗೆ ಕಾಣಿಸ್ಬೇಕು. ಇಟ್ಸ್ ಗ್ಲಿಟರಿಂಗ್, ಹಾಗೆ ಕಾಣಿಸ್ಬೇಕು. ಆ ಥರ ಅಲ್ಲದೇ ಇದ್ದರೆ ಅದಕ್ಕೆ ಯಾವ ಪ್ರಯೋಜನವೂ ಇರೋದಿಲ್ಲ. ನಾನು ಮನೆಯಲ್ಲಿದ್ದೀನಿ, ನಾನು ಊಟ ಮಾಡಿದೆ, ನಾನು ಸತ್ತೆ, ನಾನು ಬಿದ್ದೆ ಅನ್ನೋದಕ್ಕೆ ಸಂಸ್ಕೃತ ಯಾಕೆ ಬೇಕು? ಅದು ಹೇಗಿದೆ ಅಂತಂದರೆ ದಿವ್ಯವಾದ ಇಂದ್ರ ಕಿರೀಟವನ್ನು ಕಾಲುಡಿಸೋ ಬಟ್ಟೆ ಜಾಗದಲ್ಲಿ ಇಟ್ಟಂತೆ ಆಗಿಬಿಡುತ್ತೆ. ಇದಕ್ಕೆ ಈ ಸೊಗಸು ತುಂಬ ಉಂಟು. ನಿಜ, ಸಂಸ್ಕೃತ ವ್ಯವಹಾರದಲ್ಲಿ ಇರಲಿ ಬರಲಿ ಎಲ್ಲ. ಆದರೆ ಅದರ ಉದ್ದೇಶ ಇಲ್ಲಿ
ಅಯಂ ಹಿ ಪರಮೋ ಧರ್ಮ ಯದ್ಯೋಗೇನ ಆತ್ಮದರ್ಶನಂ ಅಂತ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಒಂದು ಮಾತು ಬರ್ತದೆ. ನಿಜವಾದ ಧರ್ಮ ಯಾವುದು ಅಂದರೆ ಆತ್ಮದರ್ಶನ ಅಂತ. ಸಂಸ್ಕೃತದ ಆತ್ಮದರ್ಶನ ಇಂಥ ಜಾಗದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಅಂತ ಅನಿಸುತ್ತದೆ. ಈ ಸಂಪತ್ತಿ ಹೇಗೆ, ಲಕ್ಷ್ಮಿ ಹೇಗೆ ಅಂತ, ಇಲ್ಲಿ ಲಕ್ಷ್ಮಿಯನ್ನು ನಿಂದಿಸ್ತಾನೆ ಅಂತ ಯಾರೂ ಲಕ್ಷ್ಮೀ ಭಕ್ತರು ಬೇಸರ ಪಟ್ಕೊಳ್ಬೇಡಿ. ದುಡ್ಡು ಅನ್ನುವ ರೀತಿಯಲ್ಲಿ ಮಾತ್ರ ತೆಗೆದುಕೊಳ್ತಾನೆ. ಈ ಲಕ್ಷ್ಮಿ ಎಂಥವಳು ಅಂದರೆ ಖಡ್ಗಮಂಡಲೋತ್ಪಲವನ ವಿಭ್ರಮ ಭ್ರಮರಿ. ಈ ಫ್ರೇಝು ಎಷ್ಟು ಇಷ್ಟವಾಗಿದೆ ಅಂದರೆ ನಮ್ಮ ಆದಿಕವಿ ಪಂಪ ಅನಾಮತ್ತಾಗಿ ಇದನ್ನು ಆದಿಪುರಾಣದಲ್ಲಿ ನಮ್ಮ ಬಾಹುಬಲಿಯ ಬಾಯಿನಲ್ಲಿ ಇರಿಸ್ಕೊಂಡಿದ್ದಾನೆ. ನೆಲಸುಗೆ ನಿನ್ನ ವಕ್ಷದೊಳ ನಿಶ್ಚಲಮೀ ಭಟ ಖಡ್ಗಮಂಡಲೋತ್ಪಲವನ ವಿಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ. ಈ ಬಾಣಭಟ್ಟನ ಗದ್ಯವನ್ನು ಚಂಪಕಮಾಲ ಪದ್ಯಕ್ಕೆ ಏರಿಸಿದ್ದಾನಲ್ಲ ಪಂಪ, ಅವನ ಕೌಶಲವನ್ನು ಏನಂತ ಕೊಂಡಾಡಬೇಕು. ಈ ಫ್ರೇಜ್ ಇದರೊಳಗೆ ಒಂದು ಛಂದೋಗತಿ ಇದೆ ಅಂತ ಹುಡುಕೊಂಡಲ್ಲ. ಖಡ್ಗಮಂಡಲೋತ್ಪಲವನ ವಿಭ್ರಮ ಭ್ರಮರಿ ಅಂತಕ್ಕಂಥದ್ದು. ರಕ್ತಸಿಕ್ತವಾದ ಕಟ್ಟಾಳುಗಳ ಭಟರ ಖಡ್ಗಗಳ ತುದಿಗಳು, ಇಡೀ ಖಡ್ಗಗಳು ರಕ್ತದಿಂದ ತೊಯ್ದಿರವು ತಾವರೆಯ ದಳದಂತೆ ಕಾಣಿಸುತ್ತವೆ. ಆ ಖಡ್ಗಗಳೆಲ್ಲ ಒಟ್ಟಿಗೆ ಮಂಡಲಾಕಾರವಾಗಿ ಸೇರಿಕೊಂಡ್ರೆ ಆ ಖಡ್ಗ ದಳಗಳ ಒಂದು ತಾವರೆ ಆಗುತ್ತದೆ. ಆ ತಾವರೆಯ ಮಧ್ಯೆ ಓಡಾಡುವ ದುಂಬಿಯ ಹಾಗೆ ಲಕ್ಷ್ಮಿ ಅಂತ. ಅಧಿಕಾರ ಅನ್ನೋದು ಅದೆಷ್ಟು ಜನರ ಕುತ್ತಿಗೆ ಕತ್ತರಿಸಿದರೆ ಬರ್ತಕ್ಕಂಥದ್ದೋ ಅನ್ನುವ ಧ್ವನಿ ಬಾಣಭಟ್ಟನಲ್ಲಿ. ಅದೆಷ್ಟು ಸುಂದರವಾದ ಸಂಸ್ಕೃತ ಸಮಾಸದಲ್ಲಿ ಅಡಗಿದೆ ನೋಡಿ. ನೋಡಿದರೆ ಅದು ಕಮಲದ ಹೂವು, ಆದರೆ ಕಮಲದ ಹೂವಲ್ಲ, ಅದು ಕತ್ತಿಯ ಹೂವು. ಆ ಮೌಗ್ಲಿ ಕಥೆಯಲ್ಲಿ ಬರುತ್ತದೆ ಬೆಂಕಿಯನ್ನು ಕೆಂಪು ಹೂವು ಅಂತ, ರೆಡ್ ಫ್ಲವರ್ ಅಂತ, ಅದು ಮನುಷ್ಯರ ಕೈಲಿರೋದು ಅಂತ. ಬೆಂಕಿಗೂ ಹೂವಿಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ? ಆದರೆ ಅವು ಹಾಗೆ ಕಲ್ಪಿಸಿಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಇದು ಕೂಡ ಒಂದು ಖಡ್ಗ ಉತ್ಪಲವನ. ಆ ರೀತಿ ಚಂಚಲೆ ಲಕ್ಷ್ಮಿ. ಅಲ್ಲಿಯೂ ಒಂದು ಕಡೆ ಇರೋಲ್ಲ. ಒಬ್ಬ ಕೊಲೆಗಾರನ ಹತ್ರ ನಿಲ್ತಾಳೆ ತಾನು ಅಂತ ಇಲ್ಲ, ಅವನನ್ನು ಕೊಲೆ ಮಾಡ್ತಕ್ಕಂಥ ಇನ್ನು 10 ಜನ ಕೊಲೆಗಾರರ ಹತ್ರನೂ ಹೋಗಿ ಅವಳು ಸುತ್ತಿ ಓಡಿ ಹೋಗ್ತಾ ಇರ್ತಾಳೆ. ಅವಳು ಕ್ಷೀರ ಸಮುದ್ರದಲ್ಲಿ ಹುಟ್ಟಿ ಬಂದಳು. ಅವಳ ಜೊತೆಯಲ್ಲಿ ಹುಟ್ಟಿ ಬಂದವು ಕಲ್ಪವೃಕ್ಷ, ಪಾರಿಜಾತ, ಕೌಸ್ತುಭ, ಉಚ್ಚೈಶ್ರವಸ್ಸು, ಐರಾವತ, ಅಪ್ಸರೇರು, ವಾರುಣಿ ಮಧ್ಯ, ಚಂದ್ರ, ಹೀಗೆ ಅನೇಕ ವಸ್ತುಗಳು ಹುಟ್ಟಿ ಬಂದವು. 14 ರತ್ನಗಳು ಅಂತ ಹೇಳ್ತವೆ. ಎಲ್ಲ ದಿವ್ಯ ರತ್ನಗಳೇನೆ. ಅವುಗಳನ್ನೊಂದು ಬೇರೆ ಬೇರೆ ಕೈಗಳಿಗೆ ಹೊರಟೋದು. ಲಕ್ಷ್ಮೀ ನಾರಾಯಣನ ಕೈ ಸೇರಿದಳು. ಹಾಗಾಗಿ ತಾವು ಜೊತೆಗಾರನ್ನು ಬಿಟ್ಟು ಬಂದವಲ್ಲ, ಅವರ ಒಂದು ಮೆಮೊರಿ ಸವನೀರ್ ಅಂತ ಇದೆಯಲ್ಲ, ಸ್ಮರಣಿಕೆಯ ತರಹ ಒಂದೊಂದು ಪದಾರ್ಥಗಳ ಒಂದೊಂದು ಎಡವಟ್ಟನ್ನು ಸೆರಗಿನಲ್ಲಿ ಗಂಟಿಟ್ಟುಕೊಂಡು ಬಂದಿದ್ದಾಳೆ ಅಂತ ಕವಿ ಹೇಳ್ತಾನೆ. ಏನದು? ಪಾರಿಜಾತ ಪಲ್ಲವೇಭ್ಯೋ ರಾಗಂ. ಇಲ್ಲಿ ಶ್ಲೇಷಾಲಂಕಾರ ಯಥೇಷ್ಟವಾಗಿದೆ. ಪಾರಿಜಾತ ಹುಟ್ಟಿದ್ದು ದಿವ್ಯ ಪಾರಿಜಾತ ಸಮುದ್ರದಿಂದ, ಕ್ಷೀರಸಾಗರದಿಂದ ಮಥನ ಕಾಲದಲ್ಲಿ. ಆ ಪಾರಿಜಾತದ ಚಿಗುರುಗಳ ಕೆಂಪು ಬಣ್ಣ. ರಾಗ ಅಂತಂದರೆ ಆಕರ್ಷಣೆ, ಫ್ಯಾಸಿನೇಷನ್, ಇನ್ಫ್ಯಾಚುಯೇಷನ್, ಆ ರೀತಿಯಾದದ್ದು. ಇಂದು ಶಕಲಾದ ಏಕಾಂತ ವಕ್ರತಾಂ. ಚಂದ್ರಬಿಂಬದಿಂದ ನಿರಂತರವಾದ ಡೊಂಕುತನ. ಚಂದ್ರ ನೋಡಿ ನೆಟ್ಟಗಿರುವುದಿಲ್ಲವೇ ಇಲ್ಲ, ಅವನ ವರ್ತುಲಾಕಾರದಲ್ಲೇ ಸೊಟ್ಟತನ ಇದೆ. ಇನ್ನು ಬೇರೆ ಬೇರೆ ಕಲೆಗಳಲ್ಲಿ ಒಳಗೂ ಹೊರಗೂ ಎರಡೂ ಕಡೆಯೂ ಸೊಟ್ಟತನ ಇರುತ್ತದೆ. ಅಂತಶ್ಚ ಬಹಿಶ್ಚ ವಕ್ರವಾಗಿರುವವಳು ಲಕ್ಷ್ಮಿ. ಉಚ್ಚೈಶ್ರವಸ್ ಚಂಚಲತಾ, ನಿಂತಲ್ಲಿ ನಿಲ್ಲೋದಿಲ್ಲ. ಉಚ್ಚೈಶ್ರವಸ್ಸು ಕುದುರೆ. ಅಶ್ವ ಇಲ್ಲಿದ್ದಂತೆ ನಾಳೆ ಇರೋಲ್ಲ, ಆ ರೀತಿಯಾದದ್ದು ಕುದುರೆ. ನಶ್ವ ಇತಿ ಅಶ್ವ ಅಂತ. ಆ ಕುದುರೆಯೇ ಉಚ್ಚೈಶ್ರವಸ್ಸಿನಂತೆ ಚಂಚಲ. ಆ ಚಾಂಚಲ್ಯವನ್ನು ತಾನು ಅಂಟಿಸಿಕೊಂಡು ಬಂದಿದ್ದಾಳೆ. ಇನ್ನು ಕಾಲಕೂಟ, ಅದು ಹಲಾಹಲ. ಅಲ್ಲಿಂದ ಮೋಹನ ಶಕ್ತಿ, ಎಲ್ಲರನ್ನ ಕೊಂದು ಕೂಗತಕ್ಕಂಥ ಮೃತ್ಯುಶಕ್ತಿಯನ್ನು, ಮದಿರಾಯ ಮದಂ, ವಾರುಣಿ ಮಧ್ಯದ ಮದವನ್ನು, ಕೌಸ್ತುಭಮಣೆಯರ್ ನೈಷ್ಠುರ್ಯಂ, ಕೌಸ್ತುಭರತ್ನ ವಿಷ್ಣುವಿನ ಹೃದ್ಭಾಗದ ಅಲಂಕಾರವಾಯಿತು. ಅದರ ಕಠೋರತೆಯನ್ನು, ವಜ್ರ ತುಂಬ ಕಠೋರ ಅಲ್ಲ ಅದನ್ನು. ಇತ್ಯೇತಾನಿ ಸಹವಾಸ ಪರಿಚಯ ವಶಾತ್ ವಿರಹ ವಿನೋದನ ಚಿಹ್ನಾನಿ. ಅವರನ್ನು ಬಿಟ್ಟರೆ ಗತಿಯೇನು? ಆ ನೆನಪಿಗಾಗಿ ಇವನ್ನೆಲ್ಲ ಸೆರಗಿನಲ್ಲಿಟ್ಟುಕೊಂಡು ಬಂದು ಈ ದುರ್ಗುಣಗಳ ಮೂಟೆಯಾಗಿದ್ದಾಳೆ ಲಕ್ಷ್ಮಿ. ನಹ್ಯೇವಂ ವಿಧಂ ಅಪರಿಚಿತಂ ಇಹ ಜಗತಿ ಕಿಂಚಿದಸ್ತಿ ಯಥೇಯಂ ಅನಾರ್ಯ. ಈ ಅನಾರ್ಯಗಿಂತ ಮಿಗಿಲಾದವಳು ಯಾರೂ ಇಲ್ಲ. ಇವಳಿಗೆ ಯಾರೂ ಪರಿಚಿತರಲ್ಲ, ಎಲ್ಲರೂ ಅಪರಿಚಿತರೇ. ಇನ್ನು ಮುಂದೆ ಹೇಳ್ತಾನೆ, ಬಿಡಿ, ಅದರ ಸೊಗಸನ್ನು ಎಷ್ಟು ನಾನು ಕೊಂಡಾಡಿದ್ರೂ ಅದನ್ನು ವಿವರಿಸೋದು ಕಷ್ಟ ಆಗಿಬಿಡ್ತದೆ. ಆ ಸುಕುಮಾರ ಮನೋಹರತೆಯನ್ನು ಹೇಗೆ ಬಡಕಲು ಮಾತಲ್ಲಿ ಹೇಳಲಿ ಅಂತ ಅನಿಸುತ್ತೆ. ನಿಜ ಸರ್, ಇದರ ಹದ ಅತ್ಯಂತ ರಮಣೀಯವಾದ ಹದ. ಈ ಪರಿಪೂರ್ಣತೆ ಕದರ್ಥ ಇತಿ ಪೌನಃ ಪುಣ್ಯಮಾತ್ಮಾನಂ. ಮತ್ತೆ ಮತ್ತೆ ನನ್ನನ್ನು ಮುದ್ರಿಸುತ್ತೆ, ಅಯ್ಯೋ ನೀನು ಪ್ರಾರಬ್ಧವೇ, ಅಯ್ಯೋ ನಿನ್ನ ಗತಿನೇ, ಅಯ್ಯೋ ನಿನ್ನ ಯೋಗ್ಯತೆಯೇ, ಇಷ್ಟೇನಾ ನೀನು ಅಂತ ತದುಕಿ ಹಣ್ಣುಗಾಯಿ ನೀರ್ಗಾಯಿ ಮಾಡುತ್ತೆ. ದೊಡ್ಡವ್ರ ಕೈಲಿ ಬಡಿಸ್ಕೊಂಡ್ರು, ಬೈಸ್ಕೊಂಡ್ರು, ಏನು ಮಾಡಿದ್ರು ಅದೊಂದು ಭಾಗ್ಯ ಅನ್ನುವಂತೆ ಬಾಣಭಟ್ಟನ್ನು ನೋಡಿದಷ್ಟು ನಮ್ಮ ಸ್ಥಿತಿ
ನಮಗೆ ದಯನೀಯವಾದರೂ ಇವನನ್ನು ಓದೋಕ್ಕಾಯ್ತಲ್ಲ ಅನ್ನುವ ಮಹನೀಯತೆ ಬರ್ತಿರುತ್ತೆ. ಲಬ್ಧಾಪಿ ಖಲು ದುಃಖೇನ ಪರಿಪಾಲ್ಯತೆ. ಪಡ್ಕೊಂಡ್ರೂ ಈ ಸಂಪತ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಎಷ್ಟೆಷ್ಟು ಅಷ್ಟೆಷ್ಟು ಕಷ್ಟಪಡಬೇಕು. ಟ್ಯಾಕ್ಸ್ ಎವೇಡ್ ಮಾಡೋದು ಏನು ಕಷ್ಟ ಅಂತ ಇನ್ನೇನು ಟ್ಯಾಕ್ಸ್ ಕಟ್ಟೋ ಕಾಲ ಬಂದಿದೆ, ಎಲ್ಲರಿಗೂ ಗೊತ್ತೇ ಇದೆ. ದೃಢಗುಣ ಸಂಧಾನ ನಿಸ್ಪಂದೀಕೃತ ಅಪಿ ನಶ್ಯತಿ. ದೃಢಗುಣ ಸಂಧಾನ, ಎಷ್ಟು ಹಗ್ಗಗಳನ್ನು ಹುರಿಗಳನ್ನು ಹಾಕಿ ಕಟ್ಟಿದ್ರೂ ಮಿಸುಕಾಡೋದ್ರೊಳಗಾಗಿ ಓಡೋಗ್ಬಿಡ್ತಾಳೆ. ಗುಣಗಳು, ನಮಗಿಷ್ಟೆಲ್ಲ ಒಳ್ಳೆಯ ಗುಣ ಇದೆ. ನಾನು ಉದಾರಿ, ನಾನು ದಾನಿ, ನಾನು ಶೂರ, ನಾನು ವೀರ, ನಾನು ವಿದ್ಯಾವಂತ, ನಾನು ಪಂಡಿತ, ನಾನು ಕಲಾವಂತ, ಮೇಧಾವಿ ಅಂತ ಎಷ್ಟು ಸದ್ಗುಣಗಳಿಂದ ಲಕ್ಷ್ಮಿನ ಪ್ರಲೋಭನೆ ಮಾಡಿದ್ರು ಅವಳು ನನಗೇನು ಬೇಕಿಲ್ಲ ಅಂತ ಕೇರಿಲ್ಲದೆ ಹೊರಟೋಗ್ಬಿಡ್ತಾಳೆ. ಉದ್ದಾಮ ದರ್ಪ ಭಟ ಸಹಸ್ರ ಉಲ್ಲಸಿತ ಅಶೀಲತಾ ಪಂಜರ ವಿಧೃತಾಪಿ ಅಪಕ್ರಾಮತಿ. ಉದ್ದಾಮ ದರ್ಪ ಭಟ ಸಹಸ್ರ ಉಲ್ಲಸಿತಾಶೀಲತಾ ಪಂಜರ ವಿಧೃತಾಪಿ ಅಪಕ್ರಾಮತಿ. ಈ ಶೈಲಿಗೆ ಏನು ಕೊಡೋಣ? ಎಷ್ಟೆಷ್ಟು ವೀರ ಯೋಧರ ಬಿಚ್ಚುಗತ್ತಿಗಳನ್ನು ಕುಣಿಸಾಡಿ ಝಳಪಿಸಿ ರಕ್ಷಣೆ ಮಾಡಿ ಕೋಟೆ ಕಟ್ಟಿಕೊಂಡರೂ ಮಧ್ಯದಲ್ಲಿ ನೊಣದಂತೆ ನುಸಿಯಂತೆ ಮಾಯವಾಗಿ ಹೊರಟೋಗ್ತಾಳೆ. ಗಾಳಿಯಂತೆ, ಮನಸ್ಸಿನಂತೆ, ಕಲ್ಪನೆಯಂತೆ ಕಣ್ಮರೆಯಾಗಿ ಹೋಗಿಬಿಡ್ತಾಳೆ. ಮದಜಲ ದುರ್ದಿನ ಅಂಧಕಾರ ಗಜಘಟಿತ ಘನ ಘಟಾ ಪರಿಪಾಲಿತಾಪಿ ಪ್ರಪಲಾಯತೆ. ಮದಿಸಿದ ಆನೆಗಳು ಧಾರಾಕಾರವಾಗಿ ಮದಧಾರಿಯನ್ನು ಸುರಿಸಿಕೊಂಡು ತಮ್ಮ ಕಪ್ಪಾದ ಮೈಯಿಂದ ಮೋಡಗಳ ಗುಂಪನ್ನು, ಧಾರಾಕಾರವಾದ ಮದಧಾರೆಯಿಂದ ಮುಸಲಧಾರೆಯಾದ ವರ್ಷಾಕಾಲವನ್ನು ನಿರ್ಮಾಣ ಮಾಡಿ ಭ್ರೂಂಕಾರದ ಆ ಮೇಘ ಗರ್ಜನೆಯನ್ನು, ದಂತಗಳ ಚಾಚುವಿಕೆಯಿಂದ ಮಿಂಚಿನ ಚಮತ್ಕಾರವನ್ನು ಮಾಡಿದರೂ ಅಂಥ ಕಗ್ಗತ್ತಲ ಮಳೆಗಲ್ಲಿಯೂ ಕೂಡ ಅವಳು ಯಾರ ಕೊಡೆ ಹಿಡ್ಕೊಂಡು ಯಾರ ಕೆಳಗೆ ಎಲ್ಲಿ ಯಾವ ರೀತಿ ಮಾಯವಾಗ್ತಾಳೋ ಗೊತ್ತಾಗುತ್ತಿಲ್ಲ ಅಂತ ಕವಿ ಹೇಳ್ತಾನೆ. ನೀವು ಏನು ಮಾಡಿದ್ರು, ಯಾವ ಋತುವನ್ನು, ಯಾವ ಕಾಲವನ್ನು, ಯಾವ ದೇಶವನ್ನು ಹೇಗೆ ಮಾಡಿದ್ರು ಅವಳು ನಿಲ್ಲುವಂಥದ್ದಲ್ಲ. ನ ಪರಿಚಯಂ ರಕ್ಷತೆ ನಾಭಿಜನಮೀಕ್ಷತೆ ನ ರೂಪಮಾಲೌಕೈತೆ ನ ಕುಲಕ್ರಮಂ ಅನುವರ್ತತೆ ನ ಶೀಲಂ ಪಶ್ಯತಿ ನ ವೈದಗ್ಧ್ಯಂ ಗಣಯತಿ ನ ಶ್ರುತಮಾಕರ್ಣಯತಿ ನ ಧರ್ಮಂ ಅನುರುಂಧ್ಯತೆ ನ ತ್ಯಾಗಮಾದ್ರಿಯತೆ ನ ವಿಶೇಷಜ್ಞತಾಂ ವಿಚಾರಯತಿ ನಾಚಾರಂ ಪಾಲಯತಿ ನ ಸತ್ಯಂ ಅನುಬುಧ್ಯತೆ ನ ಲಕ್ಷಣಂ ಪ್ರಮಾಣೀಕರೋತಿ ಗಂಧರ್ವನಗರ ಲೇಖೇವ ಪಶ್ಯತ ಏವ ನಶ್ಯತಿ. ಇದು ಭಾಷೆ. ಒಂದೊಂದು ವಾಕ್ಯ, ಚಿಕ್ಕ ಚಿಕ್ಕ ವಾಕ್ಯ, ಇಷ್ಟು ಚಿಕ್ಕ ಚೊಕ್ಕ ವಾಕ್ಯಗಳನ್ನು ಒಬ್ಬ ವಿಷ್ಣು ಶರ್ಮ ಬರೀತಾನೆ, ಒಬ್ಬ ಮಹಾಭಾಷ್ಯಕಾರ ಬರೀತಾನೆ, ಮೂರನೇವರು ಇಲ್ಲ. ಆದರೆ ಅವರೆಲ್ಲರಿಗಿಂತ ರಮಣೀಯವಾಗಿ ಬಾಣಭಟ್ಟ ಬರೀತಾನೆ. ಅವನು ಯಾವುದನ್ನು ತೋರಿಸ್ತಾನೆ? ಅಣಿಮ ಮಹಿಮ ಎರಡೂ ಉಂಟು. ಅಣೋರಣೀಯಾನ್ ಮಹತೋ ಮಹೀಯಾನ್, ಸೂಕ್ಷ್ಮಾತಿ ಸೂಕ್ಷ್ಮ ಗಹನಾತಿ ಗಹನ ಎರಡನ್ನೂ ಮಾಡಬಲ್ಲ. ಮತ್ತು ಎಷ್ಟು ಬಗೆಯ ಕ್ರಿಯಾಪದಗಳನ್ನು ಕೊಡ್ತಾನೆ ನೋಡಿ. ಒಂದನ್ನು ಅದೆಷ್ಟು ಥರದಲ್ಲಿ ಹೇಳೋಕ್ಕೆ ಸಾಧ್ಯ? ಭಾಷೆಯ ಬೆಡಗೇನು, ಅದರ ಸರ್ವಸ್ವ ಏನು ಅನ್ನೋದನ್ನು ಇವನಿಂದ ಕಲಿಯಬೇಕು. ಪರಿಚಯವು ನಮ್ಮನ್ನು ಕಾಪಾಡೋಲ್ಲ. ನಾವು ಹೇಳ್ತೀವಿ ನೋಡಮ್ಮ, ನಮ್ಮ ತಾತ ಮುತ್ತಾತ ಕೋಲ್ತಾತ ಎಲ್ಲರೂ ನಿನ್ನ ಜೊತೆ ಬಾಳದವರು, ಹಾಗಾಗಿ ನನಗೆ ವಂಶಪಾರಂಪರ್ಯವಾಗಿ ಸಂಪತ್ತಿದೆ, ಆ ಪರಿಚಯ ಉಂಟು, ನಿಲ್ಲು ಅಂದರೆ ಇರೋಲ್ಲ. ನಾ ಪರಿಚಯಂ ರಕ್ಷತೆ ನಾಭಿಜನ ಮೀಕ್ಷತೆ. ನಾವು ಮಹಾಸತ್ಕುಲೀರರು, ಕೇರ್ ಮಾಡೋಲ್ಲ. ಅವಳಿಗೆ ಯಾರೂ ಫೆಮಿಲಿಯರ್ ಆದವರು ಇಲ್ಲ, ಯಾರೂ ಎಂಡಿಯರಿಂಗ್ ಆದವರು ಇಲ್ಲ. ನ ರೂಪಮ ಆಲೋಕೈತೆ, ನಾವು ತುಂಬ ಸುಂದರವಾಗಿದ್ದೀವಿ, ನೋಡು ಮುಖ, ನಮ್ಮಿಂದ ದೂರ ಆದರೆ ಗತಿ ಏನು ನೋಡು, ಮುಖವನ್ನೇ ನೋಡೋದಿಲ್ಲ. ನ ಕುಲಕ್ರಮಂ ಅನುವರ್ತತೆ, ತಂದೆ ತಾಯಿ ಮಕ್ಕಳು ಹಾಗೆ ಆ ಅನುಪೂರ್ವಿಯನ್ನು ಮೇಂಟೈನ್ ಮಾಡಬೇಕು, ಸೀನಿಯಾರಿಟಿ ಮೇಂಟೈನ್ ಮಾಡಬೇಕು, ಕಂಟಿನ್ಯೂಟಿ ಮೇಂಟೈನ್ ಮಾಡಬೇಕು, ಯಾವುದೂ ಇಲ್ಲ. ನೀತಿಕೃತ ನಿಯಮರಹಿತ. ನ ಶೀಲಂ ಪಶ್ಯತಿ, ನಾವು ಸದಾಚಾರಿಗಳು ಅಂತ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ಗಳನ್ನು ಎಷ್ಟು ಜಗತ್ತಗಲ ಹಾರಾಡಿಸಿದರೂ ಹಾಕಿದ್ರೂ ಪ್ರಸರಿಸಿದರೂ ನೋಡಲ್ಲ. ನ ವೈದಗ್ಧ್ಯಂ ಗಣಯತಿ, ನಾನಂಥ ವಿದ್ವಾಂಸ, ಚತುಶಾಸ್ತ್ರ ಪಂಡಿತ, ಚತುರ್ದಶ ಶಾಸ್ತ್ರ ಪಂಡಿತ ಅಂದರೂ ಕೇಳೋದಿಲ್ಲ. ನ ಶ್ರುತಮ ಆಕರ್ಣಯತಿ, 4 ವೇದಗಳು ಅಂಗ ಪೂರ್ವಕವಾಗಿ ಕಂಠಕ್ತವಾಗಿವೆ ಅಂತಂದರೂ ಕೇಳಲ್ಲ. ನ ಧರ್ಮ ಮನುರುದ್ಧತೆ, ನಾನು ಧರ್ಮರಾಜನ ಅವತಾರ, ನಲ ಭಗೀರಥ ಹರಿಶ್ಚಂದ್ರಾದಿಗಳ ಸಾಕಾರ ಅಂದರೂ ಕೇಳೋದಿಲ್ಲ. ನ ತ್ಯಾಗ ಮಾದ್ರಿಯತೆ, ಎಷ್ಟು ದಾನ ಮಾಡಿದ್ದೀನಿ ನೋಡುವುದಿಲ್ಲ. ನ ವಿಶೇಷಜ್ಞತಾಂ ವಿಚಾರ ಐತಿ, ಐ ಆಮ್ ಸ್ಪೆಷಲಿಸ್ಟ್ ಇನ್ ದಿಸ್ ದಟ್ ಅಂತ ಏನೆಲ್ಲ ಹೇಳಿದ್ರು ಅವಳಿಗೆ ಕಿವುಡಾಗಿರ್ತದೆ. ನ ಆಚಾರಂ ಪಾಲಯತಿ, ನಾವು ತುಂಬ ಸದಾಚಾರಿಗಳು, ದಿನವಿಡೀ ಸ್ನಾನ ಮಾಡ್ತಾ ಇರ್ತೀವಿ, ವರ್ಷವಿಡೀ ಪೂಜೆ ಮಾಡ್ತಾ ಇರ್ತೀವಿ, ಲೆಕ್ಕಿಸೋದಿಲ್ಲ. ನ ಸತ್ಯಂ ಅನುಬದ್ಧತೆ, ಹರಿಶ್ಚಂದ್ರನೇ ನಮ್ಮ ಹತ್ರ ಸತ್ಯವಾದಿತ್ವದ ಪಾಠ ಕಲಿತು ಹೋದ ಅಂದರೂ ಅವಳು ಲೆಕ್ಕಿಸೋದಿಲ್ಲ. ನ ಲಕ್ಷಣಂ ಪ್ರಮಾಣೀಕರೋತಿ, ಎಲ್ಲ ಲಕ್ಷಣ ಸಂಪನ್ನತೆ ಇದೆ ಅಂದರೆ ಅವಳು ಅವಲಕ್ಷಿತೆಯಾಗಿ ಹೋಗ್ತಾಳೆ. ಗಂಧರ್ವ ನಗರ ಲೇಖೇವ, ಮೋಡಗಳ ಗುಂಪು ಬೇರೆ ಬೇರೆ ರೀತಿಯ ರಚನೆಗಳನ್ನು ಆಕಾಶದಲ್ಲಿ ಮಾಡಿಕೊಳ್ತಾ ಇರ್ತದೆ, ಅದನ್ನು ಗಂಧರ್ವ ನಗರ ಅಂತೀವಿ. ಗಾಳಿ ಬೀಸಿದಂತೆ ಮೋಡಗಳ ಆಕಾರ ಬದಲಾಗ್ತಾ ಇರುತ್ತೆ, ಕ್ಷಣಕ್ಕೆ ಬದಲಾಗ್ತಾ ಕ್ಷಣಚಿತ್ತ ಕ್ಷಣಪಿತ್ತದಂತೆ ಇರ್ತಾಳೆ ಅವಳು. ಅದ್ಯಾಪ್ಯಾರೂಢ ಮಂದರ ಪರಿವರ್ತನಾವರ್ತ ಭ್ರಾಂತಿಜನಿತ ಸಂಸ್ಕಾರೇವ ಪರಿಭ್ರಮತಿ,
ಇಂದೂ ಕೂಡ ಮಂದರ ಪರ್ವತವನ್ನು ಕ್ಷೀರಸಾಗರದಲ್ಲಿ ಹೂಡಿ ವಾಸುಕಿಯನ್ನು ಸುತ್ತಿ ಅತ್ತ ಇತ್ತ ಸುರಾಸುರರು ಕಡದಾಗ ಬಂದದ್ರಿಂದ ಆ ಮಂದರ ಪರ್ವತದ ಘೂರ್ಣನ ಅಂದರೆ ಆ ಒಂದು ರೊಟೇಷನ್ ಆಗಿದ್ದರಿಂದ ಅವಳು ಹುಟ್ಟಿದ್ದು. ಆ ಇಡೀ ಸಮುದ್ರ ಉಲ್ಲೋಲ ಕಲ್ಲೋಲವಾಗಿ ತಿರುಗುತ್ತಾ ಇತ್ತು, ಸುಳಿಯಾಗಿ ಆವರ್ತನವಾಗಿ ತಿರುಗ್ತಾ ಇತ್ತು. ಅಲ್ಲಿ ಹುಟ್ಟಿದವಳಿಗೆ ಇನ್ನೂ ತಲೆ ನೆಟ್ಟಿಗೆಲ್ಲ ಗಿರಗಿರನೇ ತಿರುಗುತ್ತಾನೇ ಇದೆ ಅಂತ ಹೇಳ್ತಾನೆ ಕವಿ. ಕಮಲಿನಿ ಸಂಚರಣ ವ್ಯತಿಕರ ಲಗ್ನ ನಲಿನ ನಾಲ ಕಂಠಕೇವನ ಕ್ವಚಿದಪಿ ನಿರ್ಭರಂ ಆಬಧ್ನಾತಿ ಪದಂ. ಇನ್ನು ಇವಳು ಇರುವುದಾದರೂ ಕಮಲದಲ್ಲಿ, ಕಮಲವನದಲ್ಲಿ. ಕಮಲಗಳು ತಮ್ಮ ನಾಳದ ಸುತ್ತಲೂ ಮುಳ್ಳುಗಳನ್ನು ತುಂಬಿಸಿಕೊಂಡಿರುತ್ತವೆ. ಮುಳ್ಳಿನ ಮೇಲೆ ನಾವು ಎಷ್ಟು ಕಾಲ ನಿಂತೇವು, ಚೆಂಗನೆ ನೆಗೀತಾ ಇರ್ತೀವಿ. ತನ್ನ ಮನೆಯಲ್ಲಿ ನಿಂತಲ್ಲಿ ನಿಲ್ಲಲ್ಲ, ಓಡ್ತಾ ಇರ್ತಾಳೆ, ಹಾರಾಡ್ತಾ ಇರ್ತಾಳೆ, ಮುಳ್ಳಿನ ಮೇಲೆ ನಿಂತಂತೆ ಆಡ್ತಾ ಇರ್ತಾಳೆ, ಒಂದು ಕಡೆ ನಿಲ್ಲಲ್ಲ, ಚಿತ್ತಶುದ್ಧಿ ಇಲ್ಲ ಅವಳಿಗೆ ಅಂತ. ಯಾ ಸ್ವಸದ್ಮನಿ ಪದ್ಮೇಪಿ ಸಂಧ್ಯಾವಧಿ ವಿಜೃಂಭತೆ ಇಂದಿರಾ ಮಂದಿರೇನ್ಯೇಷಾಂ ಕಥಂ ತಿಷ್ಠತಿ ಸಾಚಿರಂ ಅಂತ ಒಂದು ಸುಭಾಷಿತ, ಚಾಣಕ್ಯ ನೀತಿ ಇದು. ಯಾವಳು ತನ್ನ ಮನೆಯಾದ ಕಮಲದಲ್ಲಿಯೇ ಸಾಯಂಕಾಲದ ಮೇಲೆ ಇರೋದಿಲ್ವಂತೆ. ಕಮಲ ಮುಚ್ಚಿಕೊಂಡು ಬಿಡುತ್ತೆ, ಕಮಲ ಲಕ್ಷ್ಮಿ ಹೊರಟೋಗುತ್ತೆ, ಸೌಂದರ್ಯ ಹೊರಟೋಗುತ್ತೆ. ತನ್ನ ಮನೆಯಲ್ಲೇ ತಾನು ಗೆಸ್ಟ್ ಆಗಿರ್ತಕ್ಕಂಥವಳು ಯಾರ ಮನೇಲಿ ರೆಸ್ಟ್ ಆಗೋವರೆಗೂ ಕೂರ್ತಿರ್ತಾಳೆ ಅಂತಕ್ಕಂಥದ್ದು. ಅವಳು ಗಟ್ಟಿ ನಿಲ್ತಾಳೆ ಅನ್ನುವ ಭ್ರಮೆ ನಮಗೆ ಆತಕ್ಕೆ. ಅತಿ ಪ್ರಯತ್ನ ವಿಧೃತಾಪಿ ಪರಮೇಶ್ವರ ಗೃಹೇಶು ವಿವಿಧ ಗಂಧ ಗಜ ಗಂಡ ಮಧುಪಾನ ಮತ್ತೇವ ಪರಿಸ್ಖಲತಿ. ಎಷ್ಟು ಪ್ರಯತ್ನ ಪಟ್ಟರು ಎಂಥ ರಾಜಾಧಿರಾಜ ಪರಮೇಶ್ವರ ರಾಜ ಭಟ್ಟಾರಕ ಅಂತ ಇರುವವರ ಮನೆಯಲ್ಲಿಯೂ ಕೂಡ ಆನೆಗಳ ಮದಧಾರೆಯ ಮತ್ತ ಮಧುಪಾನದಿಂದ ಲುಬ್ಧವಾದ ಮಕರಂದ ಲುಬ್ಧ ಭ್ರಮರಗಳು ಹೇಗೆ ಸಂಚಾರ ಮಾಡುತ್ತವೋ ಆ ರೀತಿ ಇವಳು ಹಾರಾಡಿಕೊಂಡೇ ಇರ್ತಾಳೆ, ಎಲ್ಲೂ ನೆಲೆ ನಿಲ್ಲಲ್ಲ. ಪಾರುಷ್ಯಮಿವ ಉಪಶಿಕ್ಷಿತು ಅಸಿಧಾರಾಸು ನಿವಸತಿ. ಖಡ್ಗದ ತುದಿಯಲ್ಲೇ ಇವಳ ವಾಸ. ರೇಸರ್ ಎಡ್ಜ್ ಅಂತೀವಲ್ಲ, ಇಟ್ ಹ್ಯಾಸ್ ಓನ್ಲಿ 1 ಡೈಮೆನ್ಷನ್ ಲೆಂತ್, ನೋ ವಿಡ್ತ್ ಆ್ಯಂಡ್ ನೋ ಡೆಪ್ತ್. ರೇಸರ್ ಎಡ್ಜ್ ಅಂದರೆ ಅದೇ ತಾನೆ. ಬಟ್ ಯು ಕೆನಾಟ್ ಇಮ್ಯಾಜಿನ್, ಯು ಕೆನಾಟ್ ಕಾಂಕ್ರಿಟೈಸ್ ಎ ಸಿಂಗಲ್ ಡೈಮೆನ್ಷನ್ಡ್ ಆಬ್ಜೆಕ್ಟ್. ಎ ಲೈನ್ ಹ್ಯಾಸ್ ಓನ್ಲಿ 1 ಡೈಮೆನ್ಷನ್, ದಟ್ ಆಫ್ ಲೆಂತ್ ಅಂತೀವಿ. ರೇಸರ್ ಎಡ್ಜ್ ಅಂದರೆ ಹಾಗೆ ಅಂತ. ಅಲ್ಲಿ ಅವಳು ಇರ್ತಾಳೆ. ಯಾಕಿರ್ತಾಳೆ ಅಂದರೆ ಕಠೋರತೆ ತೀಕ್ಷ್ಣತೆಯನ್ನು ಕಲಿಸೋದಕ್ಕೆ ಅಲ್ಲಿರ್ತಾಳಂತೆ. ಈ ಥರ ಕಲ್ಪನೆಯನ್ನು ಮಾಡಬಲ್ಲರ ದುಡ್ಡು ಕೋಲ್ಡ್ ಬ್ಲಡೆಡ್ ಮರ್ಡರ್ಗಳನ್ನು ಎಷ್ಟು ಮಾಡುತ್ತದೆ ಅನ್ನೋದಕ್ಕೆ ಅದೊಂದು ಮಹಾ ನಿದರ್ಶನವಾಗಿದೆ. ವಿಶ್ವರೂಪತ್ವಮಿವ ಗ್ರಹೀತುಮಾಶ್ರಿತ ನಾರಾಯಣ ಮೂರ್ತಿ. ನಾರಾಯಣನನ್ನು ಆಶ್ರಯಿಸಿರೋದು ಯಾಕೆ ಅಂದರೆ ಅವನಲ್ಲಿರುವ ವಿಶ್ವರೂಪತ್ವವನ್ನು ನುಂಗಾಕೋದಿಕ್ಕೆ ಅಂತ. ದುಡ್ಡಿಗಿಂತ ದೊಡ್ಡ ಭಯಾನಕ ವಿಶ್ವರೂಪ ಯಾವುದೂ ಇಲ್ಲ. ಕುರುಡುಕಾಂಚಾನ 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 ಕುಣಿಯತಲಿತ್ತ ಅಂತ ಬೇಂದ್ರೆಯವರು ಹೇಳ್ತಾರಲ್ಲ, ಆ ರೀತಿಯಾದದ್ದು. ಅಪ್ರತ್ಯಯ ಬಹುಲಾಚ ದಿವಸಾಂತಕ ಕಮಲಮಿವ ಸಮುಪಚಿತ ಮೂಲ ದಂಡ ಕೋಶ ಮಂಡಲಮಪಿ ಮುಂಚತಿ ಭೂಭುಜಂ. ಶ್ಲೇಷವನ್ನು ಎಷ್ಟು ಚೆನ್ನಾಗಿ ಬಳಸ್ಕೊಳ್ತಾನೆ ನೋಡಿ. ದಂಡ ಕೋಶ ಮಂಡಲ 3 ಪದಗಳು. ದಂಡ ಅಂದರೆ ಅಥಾರಿಟಿ ಅಂತ, ಅಧಿಕಾರ. ಕೋಶ ಅಂದರೆ ಬೊಕ್ಕಸ. ಮಂಡಲ ಅಂದರೆ ರಾಜ್ಯ, ಪ್ರಾವಿನ್ಸ್. ಇನ್ನೊಂದು ಕಮಲಕ್ಕೆ ದಂಡ ಅಂದರೆ ಕಾಂಡ, ಕೋಶ ಅಂದರೆ ಕಮಲದ ನಡುವಿನ ಭಾಗ, ಮಂಡಲ ಅಂದರೆ ಇಡೀ ದಳಗಳನ್ನೆಲ್ಲ ಒಳಗೊಂಡಂಥ ಆ ವರ್ತುಲಾಕಾರ. ಇವಳು ಸಾಯಂಕಾಲದ ಕಮಲದ ಹಾಗೆ ಇವೆಲ್ಲವನ್ನೂ ಉಳ್ಳವಳಾದರೂ ಕೂಡ ಅಲ್ಲಿ ನಿಲ್ಲೋಲ್ಲ. ರಾಜರುಗಳು ನಮಗೆ ಅಧಿಕಾರ ಇದೆ, ನಮಗೆ ಬೊಕ್ಕಸ ಇದೆ, ನಮಗೆ ರಾಜ್ಯ ಇದೆ, ತಾಯಿ ಲಕ್ಷ್ಮೀ ನಿಲ್ಲಮ್ಮ ನಮ್ಮಲ್ಲಿ ಅಂದರೆ ಸಾಯಂಕಾಲದ ಮೇಲೆ ಹೇಗೆ ಪದ್ಮದಲ್ಲಿ ತನ್ನ ಮನೆಯಲ್ಲೇ ಲಕ್ಷ್ಮೀ ನಿಲ್ಲಲ್ವೋ ಹಾಗೆ ಎಂಥ ರಾಜರ ಜೊತೆಯಲ್ಲಿಯೂ ನಿಲ್ಲೋದಿಲ್ಲ. ಲತೇವ ವಿಟಪಕಾನ್ ಅಧ್ಯಾರೋಹತಿ. ವಿಟಪಕ ಅಂದರೆ ಮರ. ಇನ್ನೊಂದು ಅರ್ಥ ವಿಟಪುರುಷರು, ಲಂಪಟರು, ತಲೆ ಹಿಡ್ಕರು ಅಂತ. ಬಳ್ಳಿ ಹೇಗೆ ಮರಗಳನ್ನೇ ಸುತ್ತಕೊಳ್ಳುತ್ತೋ ಹಾಗೆ ಇವಳು ಲಫಂಗರನ್ನೇ ಹೋಗಿ ಸುತ್ತಕೋತಾಳೆ ಅಂತ. ಗಂಗೆಯವ ವಸುಜನನ್ಯಪಿ ತರಂಗ ಬುದ್ಬುದ ಚಂಚಲ. ಗಂಗೆ ಅಷ್ಟವಸುಗಳಿಗೆ ತಾಯಿಯಾದವಳು. ಅದರೊಳಗೆ ದ್ಯು ಅಂತ ಭೀಷ್ಮನೂ ಒಬ್ಬ, ಅಷ್ಟಮ ವಸು. ಇವಳು ಹಾಗೆ ಗಂಗೆಯಂತೆ ಅಷ್ಟವಸು ಜನಕ, ಅಷ್ಟೈಶ್ವರ್ಯ ಅಂತೀವಲ್ಲ, ಅಣಿಮಾ ಮಹಿಮಾ ಗರಿಮಾ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವ ಅನ್ನುವ ಅಷ್ಟೈಶ್ವರ್ಯಗಳನ್ನು ಹುಟ್ಟಿಸಿದ್ರೂ ಕೂಡ ಗಂಗೆ ಹೇಗೆ ಅಲೆ, ಸುಳಿ, ನೊರೆ ಈ ಥರ ಇದೆ. ಅಲೆ ಭಂಗ, ಸುಳಿ ಆವರ್ತನ, ಭ್ರಮೆ. ಇನ್ನು ಬುದ್ಬುದ ಅಂದರೆ ಟೊಳ್ಳು. ಆ ನೊರೆಯೊಳಗೆ ಏನೂ ಇಲ್ಲ, ಗಾಳಿ, ಗಾಳಿ ಬುರುಡೆ ಅಂತೀವಿ. ಇನ್ನು ಅಲೆ ಅಂದರೆ ಭಂಗ, ಮುರಿವು, ಒಡಕು. ಆಮೇಲೆ ಸುಳಿ
ತಲೆ ತಿರುಗುವಿಕೆ, ಭ್ರಮೆ, ಕ್ಲಾರಿಟಿ ಇಲ್ಲ. ಭ್ರಮ ಅಂದರೆ ಕ್ಲಾರಿಟಿ, ರಿಯಾಲಿಟಿ ಅಂತ. ಭ್ರಮ ಅಂದರೆ ಅನ್ಕ್ಲಾರಿಟಿ, ಅನ್ರಿಯಾಲಿಟಿ ಅಂತ. ಈ ರೀತಿಯಾಗಿ ಹೀಗೆ ಗಂಗೆಯಲ್ಲಿರ್ತಕ್ಕಂಥ ಅಲೆ, ನೊರೆ, ಸುಳಿಗಳ ಹಾಗೆ ಅಷ್ಟವಸುಗಳನ್ನು ಹುಟ್ಟಿಸಿದವಳಾದರೂ ಇದು ಹುಟ್ಟಿಸಿದವಳು ಗಂಗೆ. ಗಂಗೆಯಲ್ಲಿ ಅಲೆಗಳೂ ಇರುತ್ತವೆ, ನೊರೆಗಳೂ ಇರುತ್ತವೆ, ಸುಳಿಗಳೂ ಇರುತ್ತವೆ. ಹಾಗೆ ಇವಳಲ್ಲಿಯೂ ಅಷ್ಟವಸುಗಳು ಅಷ್ಟೈಶ್ವರ್ಯವನ್ನು ಹುಟ್ಟಿಸಿದ್ರು ಇವು ಇರುತ್ತವೆ ಅಂತ ಶ್ಲೇಷಾಲಂಕಾರ ಮಾಡ್ತಾನೆ. ಆಮೇಲೆ ಹೇಳ್ತಾನೆ, ದಿವಸಕರ ಗತಿರಿವ ಪ್ರಕಟಿತ ವಿವಿಧ ಸಂಕ್ರಾಂತಿ. ಸೂರ್ಯ 12 ರಾಶಿಗಳನ್ನು ದಾಟ್ತಲೇ ಇರ್ತಾನೆ ಪ್ರತಿ ತಿಂಗಳು. ಹಾಗಾಗಿ ಸಂಕ್ರಾಂತಿ ಆಗುತ್ತದೆ. ಇವಳು ನೆಗೆದು ಹೋಗ್ತಾ ಇರ್ತಾಳೆ, ಯಾರ ಹತ್ರವೂ ಇರೋದಿಲ್ಲ. ಶಿ ಅವಾಯ್ಡ್ಸ್ ಒನ್ ಆ್ಯಂಡ್ ಆಲ್. ಪಾತಾಳ ಗುಹೆಯವ ತಮೋ ಬಹುಲ. ಪಾತಾಳದ ಗುಹೆ ಹಾಗೆ ತಮಸ್ಸಿನಿಂದ ಕೂಡಿರುತ್ತದೆ, ಕಗ್ಗತ್ತಲಿನ ಕಾಂಡ ಅದು. ಹಿಡಿಂಬೇವ ಭೀಮ ಸಾಹಸೈಕಾರ್ಯ ಹೃದಯ. ಹಿಡಿಂಬೆಗಾಗಿ ಭೀಮ ಹೇಗೆ ಸಾಹಸ ಮಾಡಬೇಕಾಯಿತು, ಹಾಗೆ ಇವಳಿಗೆ ಭೀಮ ಸಾಹಸ, ಭಯಂಕರವಾದ ಸಾಹಸ ಅನ್ನೋದಕ್ಕೆ ರಿಸ್ಕಿಂಗ್ ಅಂತ ಒಂದರ್ಥ, ಕಳ್ಳತನ, ಮೋಸ ಇತ್ಯಾದಿ ಅನ್ಲಾಫುಲ್ ಆ್ಯಕ್ಟ್ ಅಂತ ಇನ್ನೊಂದರ್ಥ. ಆ ರೀತಿಯಾದದ್ದನ್ನು ಮಾಡಬೇಕು, ಇವಳು ಲಾಫುಲ್ಲಾಗಿ ಬರೋದೇ ಇಲ್ಲ ಅಂತ. ಪ್ರಾವೃಡಿವ ಅಚಿರದ್ಯುತಿಕಾರಿಣಿ. ಸ್ವಲ್ಪ ಕಾಲ ಬೆಳಗ್ತಾಳೆ. ಮಳೆಗಾಲದಲ್ಲಿ ಅಚಿರ ಅಂದರೆ ಮಿಂಚು, ಅದು ಹೇಗೋ ಹಾಗೆ. ದುಷ್ಟ ಪಿಶಾಚೀವ ದರ್ಶಿತ ಅನೇಕ ಪುರುಷೋಚ್ಛ್ರಾಯ ಸ್ವಲ್ಪ ಸತ್ವಂ ಉನ್ಮತ್ತೀಕರೋತಿ. ದುಷ್ಟ ಪಿಶಾಚಿಕಿ ಹಾಗೆ ಅಲ್ಪ ಸ್ವಲ್ಪದ ಶಕ್ತಿಯವರನ್ನು ಮರಳುಗೊಳಿಸಿ, ಭಯಗೊಳಿಸಿ ತುಂಬ ಅಂಜಿಕೆ ಪಡಿಸ್ತಾಳೆ ಅಂತ. ಹೇಗೆ ಹಾಂಟೆಡ್ ಹೌಸಸ್ಸಲ್ಲಿ ಅಲ್ಪಸತ್ವರಾದ ಅಂಜುಕುಳಿಗಳಿದ್ದರೆ ದೆವ್ವ, ಭೂತ, ಮೋಹಿನಿ, ಶಾಕಿನಿ, ಡಾಕಿನಿ ಒದ್ದಾಡಿಸತ್ವೋ ಆ ರೀತಿ ಒದ್ದಾಡಿಸುತ್ತವೆ. ಸರಸ್ವತಿ ಪರಿಗೃಹೀತಂ ಈರ್ಷಯೇವ ನಾಲಿಂಗತಿ. ಸರಸ್ವತಿ ಪರಿಗೃಹೀತನಾದವನನ್ನು, ವಿದ್ಯಾವಂತನನ್ನು ಸರಸ್ವತಿ ಮೇಲಿನ ಹೊಟ್ಟೆ ಕಿಚ್ಚಿನಿಂದಲೋ ಎಂಬಂತೆ ಖಂಡಿತ ಇಷ್ಟಪಡೋಲ್ಲ ಅಂತ. ಅತ್ತೆ ಸೊಸೆಯರ ಕಾಟ ಇಲ್ಲೇ ಇದೆ ಅಂತ ಕಾಳಿದಾಸನೂ ಹೇಳ್ತಾನೆ ವಿಕ್ರಮೋರ್ಷಿಯದ ಭರತವಾಕ್ಯದಲ್ಲಿ. ಒಂದು ಕಡೆ ಎಲ್ಲಿಯೂ ನಿಲ್ಲಲ್ಲ ಅಂತ ಪ್ರತೀತಿ ಲಕ್ಷ್ಮೀ ಸರಸ್ವತಿಯರು, ಮುಂದೆಯಾದರೂ ಅವರು ನಿಲ್ಲಲಿ ಅಂತ. ಚಾಣಕ್ಯ ನೀತಿಯಲ್ಲಿ ಒಂದು ಮಾತು ಬರುತ್ತೆ, ನೀನು ಯಾತಕ್ಕೆ ವಿದ್ಯಾವಂತರಾದ ಬ್ರಾಹ್ಮಣರ ಮನೆಗಳಲ್ಲಿ ನಿಲ್ಲೋಲ್ಲ ಅಂತ ಕೇಳಿದರೆ, ಬ್ರಾಹ್ಮಣರು ಅನ್ನೋದು ಉಪಲಕ್ಷಣ, ವಿದ್ಯಾವಂತರು ಅಂತ. ಅವರು ನನ್ನ ಶತ್ರುವಾದ ಸರಸ್ವತಿಯನ್ನು ಆರಾಧಿಸ್ತಾರೆ. ನನ್ನ ಮನೆಯಾದ ಕಮಲಗಳನ್ನು ಕಿತ್ತು ಶಿವನಿಗೆ ಪೂಜೆ ಮಾಡ್ತೀವಿ, ವಿಷ್ಣುಗೆ ಪೂಜೆ ಮಾಡ್ತೀವಿ ಅಂತ ನನ್ನ ಮನೆ ಹಾಳು ಕೆಲಸ ಮಾಡ್ತಾರೆ. ಮತ್ತು 3 ಹೊತ್ತು ವೈರಾಗ್ಯ ಅಂತ ನನ್ನನ್ನು ನಿಂದಿಸ್ತಾ ಇರ್ತಾರೆ. ಹೀಗೆಲ್ಲ ಮಾಡೋದ್ರಿಂದ ನಾನು ಯಾಕೆ ಅವ್ರ ಮನೇಲಿ ಇರಬೇಕು ಅಂತ ಹೇಳ್ತಾಳೆ ಲಕ್ಷ್ಮಿ ಅಂತ. ಜನಂ ಗುಣವಂತಂ ಅಪವಿತ್ರಮಿವನ ಸ್ಪೃಶತಿ. ಗುಣವಂತನನ್ನು ಚಂಡಾಲ ಎಂಬಂತೆ, ಅಪವಿತ್ರ ಎಂಬಂತೆ ಮುಟ್ಟೋದೂ ಇಲ್ಲ. ಉದಾರ ಸತ್ವಂ ಅಮಂಗಲಮಿವನ ಬಹುಮನ್ಯತೆ. ಇಲ್ಲಿ ನೋಡಿ ಮತ್ತೆ ಕ್ರಿಯಾಪದ ಬಾಹುಳ್ಯ. ಆ ಇಡೀ ಪ್ಯಾರಾಗ್ರಾಫನ್ನೇ ಓದ್ತೀನಿ. ಸ್ವಜನಂ ಅನಿಮಿತ್ತಮಿವನ ಪಶ್ಯತಿ, ಅಭಿಜಾತಂ ಅಹಿಮಿವ ಲಂಘಯತಿ, ಶೂರಂ ಕಂಟಕಮಿವ ಪರಿಹರತಿ, ದಾತಾರಂ ದುಸ್ವಪ್ನಮಿವನ ಸ್ಮರತಿ, ವಿನೀತಂ ಪಾತಕಿನಮಿವ ನೋಪಸರ್ಪತಿ, ಮನಸ್ವಿನಂ ಉನ್ಮತ್ತಮಿವ ಉಪಹಸತಿ, ಪರಸ್ಪರ ವಿರುದ್ಧಂ ಚ ಇಂದ್ರಜಾಲಮಿವ ದರ್ಶಯಂತಿ, ಪ್ರಕಟಯತಿ ಜಗತಿ ನಿಜಂ ಚರಿತ್ರಂ. ತಥಾಹಿ ಸಂತತಮುಷ್ಮಾಣಂ ಉಪಜನಯತ್ಯಪಿ ಜಾಡ್ಯಂ ಉಪಜನಯತಿ, ಉನ್ನತಿಂ ಆದದಾನಾಪಿ ನೀಚಸ್ವಭಾವಿತಾಂ ಆವಿಷ್ಕರೋತಿ, ತೋಯರಾಶಿ ಸಂಭವಾಪಿ ತೃಷ್ಟಾಂ ಸಂವರ್ಧಯತಿ, ಈಶ್ವರತಾಂ ದದಾನಾಪಿ ಅಶಿವ ಪ್ರಕೃತಿತ್ವಮಾತನೋತಿ, ಬಲೋಪಚಯಂ ಆಹರಂತ್ಯಪಿ ಲಘಿಮಾನಂ ಆಪಾದಯತಿ, ಅಮೃತ ಸಹೋದರಾಪಿ ಕಟುಕ ವಿಪಾಕ ವಿಗ್ರಹವತ್ಯಪಿ ಅಪ್ರತ್ಯಕ್ಷ ದರ್ಶನ, ಪುರುಷೋತ್ತಮರತಾಪಿ ಖಲಜನಪ್ರಿಯ, ರೇಣುಮಯೀವ ಸ್ವಚ್ಛಮಪಿ ಕಲುಷೀಕರೋತಿ, ಯಥಾ ಯಥಾ ಚೇಯಂ ಚಪಲಾ ದೀಪ್ಯತೆ ತಥಾ ತಥಾ ದೀಪಶಿಖೇವ ಕಜ್ಜಲ ಮಲಿನಮೇವ ಕರ್ಮ ಕೇವಲಂ ಉದ್ವಮತಿ. ಇನ್ನು ಇವಳು ಉದಾರರನ್ನು ಅಮಂಗಳದ ಹಾಗೆ ನೆನೆಯೋದೂ ಇಲ್ಲ, ಸಜ್ಜನರನ್ನು ಅಪಶಕುನದ ಹಾಗೆ ನೋಡ್ತಾಳೆ, ಸತ್ಕುಲ ಪ್ರಸೂತರನ್ನು ಹಾವನ್ನು ಕಂಡಂತೆ ಅಂಜಿ ಹಾರಿ ಹೋಗ್ತಾಳೆ, ಶೂರರನ್ನು ಮುಳ್ಳಿನಂತೆ ಕಿತ್ತೆಸೆಯುತ್ತಾಳೆ, ದಾನಿಗಳನ್ನು ದುಸ್ವಪ್ನದಂತೆ ಸ್ಮರಿಸುವುದೂ ಇಲ್ಲ, ವಿನೀತನನ್ನು ಪಾಪಿಯಂತೆ ಹತ್ತಿರಕ್ಕೂ ಬರಗೊಡಿಸಲ್ಲ, ಮನಸ್ವಿಗಳನ್ನು ಮನೋನಿಶ್ಚಯವುಳ್ಳವರನ್ನು ಹುಚ್ಚರಂತೆ ಗೇಲಿ ಮಾಡ್ತಾಳೆ, ಪರಸ್ಪರ ವಿರುದ್ಧವಾಗಿ ಇಂದ್ರಜಾಲದ ಹಾಗೆ ತನ್ನ ಸ್ವರೂಪವನ್ನು ಜಗತ್ತಿನಲ್ಲಿ ತೋರ್ಪಡಿಸ್ತಾಳೆ. ಅವಳು ನಿಜವಾಗಿ ಸದಾಕಾಲ ದಾಹವನ್ನು ಉಂಟು ಮಾಡ್ತಾ ಇರ್ತಾಳೆ. ದಾಹ ಅನ್ನೋದಕ್ಕೆ ಬಾಯಾರಿಕೆ ಅಂತ ಒಂದರ್ಥ, ಮತ್ತೊಂದು ಆಶೆ, ದುರಾಶೆ ಅಂತ. ಹಾಗಿದ್ದರೂ ಜಡತ್ವವನ್ನು ತಂದುಕೊಡ್ತಾಳೆ. ಜಾಡ್ಯ ಅನ್ನೋದಕ್ಕೆ ಲಡೆಯೋರಭೇದ ಜಡ ಜಲ
ಜಲ ಅಂತ ಜಡ ಅಂತ ಒಂದೇ, ನೀರನ್ನು ಉತ್ಪಾದಿಸ್ತಾಳೆ, ನೀರಿನ ಗುಣವನ್ನು ಅಂತ ವಿರೋಧಾಭಾಸ. ಉನ್ನತಿಗೆ ಕೊಂಡೊಯ್ದರೂ ನೀಚರನ್ನೇ ಸೇವಿಸ್ತಾಳೆ, ನೀರಿನಲ್ಲಿ ಹುಟ್ಟಿದರೂ ಬಾಯಾರಿಕೆಯನ್ನು ಅಂದರೆ ದುರಾಶೆಯನ್ನು ಹೆಚ್ಚು ಮಾಡ್ತಾಳೆ. ಈಶ್ವರತ್ವವನ್ನು ಪಡೆದಿದ್ದರೂ ಅವಳು ಅಶಿವ ಪ್ರಕೃತಿ, ಅಮಂಗಳ ಪ್ರಕೃತಿಯಾಗಿದ್ದಾಳೆ. ಈಶ್ವರಸ್ಯ ಭಾವ ಐಶ್ವರ್ಯಂ ಅಂತ ಆ ರೀತಿಯಾಗಿ ತಾತ್ಪರ್ಯ. ಇನ್ನು ಬಲವನ್ನು ಇಟ್ಟುಕೊಂಡಿದ್ದರೂ ಒಡನೆಯ ಜನರನ್ನು ಹಗುರವಾಗಿ ಮಾಡಿಬಿಡ್ತಾಳೆ. ಅಮೃತ ಸಹೋದರಿಯಾಗಿದ್ದರೂ ವಿಷಕ್ಕಿಂತ ಕಟುವಾಗಿ ಕಹಿಯಾಗಿ ಇರ್ತಾಳೆ. ಅಮೃತದ ಜೊತೆ ಹುಟ್ಟಿದವಳಲ್ವ. ಸಾಕಾರವಾಗಿದ್ದರೂ ಕೂಡ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಪುರುಷೋತ್ತಮನಲ್ಲಿ ಪತ್ನಿ ಎನಿಸ್ಕೊಂಡಿದ್ದರೂ ದುಷ್ಟ ಜನರಿಗೆ ಪ್ರೇಯಸಿಯಾಗಿದ್ದಾಳೆ. ಧೂಳಿನ ಹಾಗೆ ಎಂಥ ನಿರ್ಮಲರನ್ನೂ ಹಾಳು ಮಾಡುವ ಕೊಚ್ಚೆ ಸ್ವಭಾವದವಳು. ಇವಳು ಎಷ್ಟೆಷ್ಟು ಬೆಳಗಿಸಿದ್ರೂ ಮತ್ತಷ್ಟು ಮಸಿಯನ್ನೇ ಉಗುಳತಕ್ಕಂಥ ದೀಪದ ಕುಡಿಯ ಹಾಗೆ. ದೀಪದ ಕುಡಿ ನಿಂತಲ್ಲಿ ನಿಲ್ಲ ಹೊಯ್ದಾಡುತ್ತದೆ, ಮತ್ತು ದೀಪದ ಕುಡಿಯಲ್ಲಿ ಮಸಿ ಸಂಚಯವಾಗುತ್ತಾ ಹೋಗುತ್ತದೆ. ನೀವು ದೇವರ ದೀಪ ಬೆಳಗುವಾಗ ನೋಡಬೇಕು, ಆ ದೀಪದ ತುದಿಯಲ್ಲೇ ಮಸಿ ಒಂದು ಉಂಡೆಯಂತೆ ಮೆತ್ತುಕೊಂಡು ದೀಪವನ್ನೇ ಆರಿಸಿಬಿಡುತ್ತದೆ. ಎಷ್ಟು ಬಾರಿ ಬತ್ತಿಯನ್ನು ಮೀಟಿದರೂ ಮತ್ತೆ ಸೇರಿಕೊಳ್ಳುತ್ತೆ. ಎಷ್ಟು ಬಾರಿ ಇವಳದನ್ನು ಬೆಳಗಿಸೋಣ, ಶುಭ್ರ ಮಾಡೋಣ ಅಂತ ನೋಡಿದ್ರು ಮಸಿಯನ್ನೇ ಅಂಟಿಸಿ ಇರುವ ನೆಲೆಯನ್ನು ಕತ್ತಲೆಗೊಳಿಸ್ತಾ ಇರ್ತಾಳೆ ಅಂತ ತಾತ್ಪರ್ಯ. ಮತ್ತು ಇವಳೇನು ಅಂತನ್ನುವುದನ್ನು ಹೇಳ್ತಾಳೆ. ಬಗೆಯ ಉಲ್ಲೇಖಾಲಂಕಾರವನ್ನು, ರೂಪಕಾಲಂಕಾರವನ್ನು ಮಾಡ್ತಾಳೆ. ಎಂ ಸಂವರ್ಧನ ವಾರಿಧಾರಾ ತೃಷ್ಣಾ ವಿಷವಲ್ಲೀನಾ, ದುರಾಸೆ ಎನ್ನುವ ವಿಷದ ಬಳ್ಳಿಗಳಿಗೆ ಇವಳು ಜಲಸೇಚನ ಇದ್ದಂತೆ. ವ್ಯಾಧಗೀತಿ ಇಂದ್ರಿಯ ಮೃಗಾಣ, ಇಂದ್ರಿಯಗಳು ಅನ್ನುವ ಜಿಂಕೆಗಳ ಪಾಲಿಗೆ ಇವಳು ಬೇಡರ ಹಾಡುಗಳಿದ್ದಂತೆ. ಬೇಡರ ಹಾಡುಗಳು ತಮ್ಮ ರಾಗದ ಮಾಧುರ್ಯದಿಂದ ಜಿಂಕೆಗಳನ್ನು ಆಕರ್ಷಿಸಿ ಕೊಲ್ಲುತ್ತವೆ. ಹಾಗೆ ಪರಾಮರ್ಶ ಧೂಮಲೇಖ ಸಚ್ಚರಿತ್ರ ಚಿತ್ರಾಣ, ಸಚ್ಚಾರಿತ್ರ ಅನ್ನುವ ಚಿತ್ರಗಳಿಗೆ ಇವಳು ಹೊಗೆ ಇದ್ದಂತೆ. ಒಳ್ಳೆ ಪೇಂಟಿಂಗ್ಸು ಹೊಗೆಯಿಂದ ಎಷ್ಟು ಮಲಿನವಾಗುತ್ತದೆ ಅಂತ ನಾವು ನೋಡಿದ್ದೀವಿ. ಹಾಗೆ ವಿಭ್ರಮಶಯ್ಯ ಮೋಹದೀರ್ಘ ನಿದ್ರಾಣ, ಮೋಹದ ದೀರ್ಘ ನಿದ್ರೆಗೆ ಇವಳು ಮರಳು ಮಾಡುವ ಮಖಮಲ್ಲಿನ ಹಾಸಿಗೆ ಇದ್ದಂತೆ. ನಿವಾಸ ಜೀರ್ಣವಲಭಿ ಧನ ಪಿಶಾಚಿಕಾನಾಂ, ಧನಮದ ಪಿಶಾಚಿಕಾನಾಂ ನಿವಾಸ ಜೀರ್ಣವಲಭಿ, ಧನಮದ ಅಂತಕ್ಕಂಥ ದೆವ್ವ ಭೂತಗಳಿಗೆ ಇವಳು ನಿವಾಸ ಆದಂಥ ಹಾಳು ಮನೆಯ ಸೂರು. ತಿಮಿರೋದ್ಗತಿ ಶಾಸ್ತ್ರದೃಷ್ಟೀನಾಂ, ಶಾಸ್ತ್ರ ದೃಷ್ಟಿಗೆ ಕತ್ತಲೆ ಇದ್ದಂತೆ. ಪುರಃಪತಾಕ ಸರ್ವಾವಿನಯಾನಾಂ, ಎಲ್ಲ ಅವಿನಯ ಅಹಂಕಾರಗಳಿಗೆ ಮುಂದೆ ಬಾವುಟ ಇದ್ದಂತೆ. ಫ್ಲ್ಯಾಗ್, ಬಾವುಟವನ್ನು ಹಾರಿಸಿಕೊಂಡು ಒಂದು ಪ್ಲೆಟೂನ್, ಒಂದು ಗುಂಪು ಸೈನಿಕರದು ಬರುತ್ತದಲ್ಲ, ಹಾಗೆ ಇವಳು ಮುಂದಿನ ಪತಾಕೆ, ವಿಜಯ ಪತಾಕೆ. ಉತ್ಪತ್ತಿ ನಿಮ್ನಗ ಕ್ರೋಧ ವೇಗಗ್ರಹಾಣಾಂ, ಕೋಪ ಅನ್ನುವ ಮೊಸಳೆಗಳಿಗೆ ಇವಳು ಹುಟ್ಟಿಗೆ ಕಾರಣವಾದ ಮಡು, ಹೆಮ್ಮಡುವಿನಿದ್ದಂತೆ. ಆಪಾನ ಭೂಮಿರ್ ವಿಷಯ ಮಧೂನಾಂ, ವಿಷಯ ಲಾಂಪಟ್ಯ ಅನ್ನುವ ಹೆಂಡಕ್ಕೆ ಇವಳು ಹೆಂಡದಂಗಡಿ ಪಡಖಾನೆ ಇದ್ದಂತೆ. ಆಪಾನ ಭೂಮಿ ಅಂದರೆ ಪಡಖಾನೆ, ಬಾರ್. ಸಂಗೀತ ಶಾಲಾ ಭ್ರೂವಿಕಾರ ನಾಟ್ಯಾನಾಂ, ಹುಬ್ಬು ಹಾರಿಸುವಿಕೆ, ಹುಬ್ಬು ಗಂಟಿಕ್ಕುವಿಕೆ ಅನ್ನುವ ಹುಬ್ಬಿನ ಕುಣಿತಗಳಿಗೆ ಇವಳು ನಾಟ್ಯ ಮಂದಿರ ಇದ್ದಂತೆ. ಆವಾಸದರಿ ದೋಷ ಆಶಿ ವಿಷಾನಾಂ, ದೋಷಗಳು ಅನ್ನುವ ಹಾವುಗಳಿಗೆ ಇವಳು ಹುಟ್ಟಿನ ಕೊರಕಲಿದ್ದಂತೆ. ಕೊರಕಲಿನಲ್ಲಿ ಹಾವುಗಳು ಸೇರಿಕೊಳ್ಳುತ್ತವಲ್ಲ. ಉತ್ಸಾರಣ ವೇತ್ರತಾ ಸತ್ಪುರುಷ ವ್ಯವಹಾರಾಣಂ, ಸಜ್ಜನರ ವ್ಯವಹಾರ ಅನ್ನುವುದನ್ನು ಓಡಿಸೋದಕ್ಕಿರುವ ದೊಣ್ಣೆ ಇದ್ದಂತೆ. ಇಷ್ಟೆಷ್ಟು ಥರ ಹೇಳ್ತಾನೆ ನೋಡಿ. ಒಂದನ್ನು ಅದೆಷ್ಟು ಬಗೆಯಲ್ಲಿ ರೂಪಕಗಳನ್ನು ಮಾಡಿ ಹೇಳ್ತಾನೆ. ಅಕಾಲ ಪ್ರಾವೃಟ್ ಗುಣಕಲಹಂಸಾನಾಂ, ಮಳೆಗಾಲ ಬಂದಾಗ ಹಂಸ ಪಕ್ಷಿಗಳು ಇಲ್ಲದೆ ದೂರ ಹಾರಿ ಹೋಗಿ ಮಾನಸದಲ್ಲಿ ಇರುತ್ತವೆ. ಹಿಮಾಲಯವನ್ನು ದಾಟಿ ಈ ಮಳೆ ಮೋಡಗಳು ಬರೋಲ್ಲ ಅಂತ. ಹಾಗೆ ಗುಣಗಳು ಎನ್ನುವ ಕಲಹಂಸಗಳ ಪಾಲಿಗೆ ಇವಳು ಅಕಾಲದ ಮಳೆ ಇದ್ದಂತೆ, ಅವುಗಳನ್ನು ಓಡಿಸಿ ಹಾರಿಸಿ ಬಿಡ್ತಾಳೆ. ವಿಸರ್ಪಣ ಭೂಮಿ ಲೋಕಾಪವಾದ ವಿಸ್ಫೋಟಕಾನಾಂ, ಲೋಕಾಪವಾದ ಅನ್ನುವ ಪಟಾಕಿಗಳಿಗೆ, ಬೊಬ್ಬೆಗಳಿಗೆ ಇವಳು ವಿಸ್ತಾರವಾದ ವ್ಯಾಯಾಮ ಶಾಲೆ ಇದ್ದಂತೆ. ಪ್ರಸ್ತಾವನಾ ಕಪಟ ನಾಟಕಸ್ಯ, ಕಪಟ ನಾಟಕಕ್ಕೆ ಇವಳು ಪ್ರಸ್ತಾವನೆ, ಪ್ರೊಲೋಗ್ ಅಂದರೆ ನಾಟಕದ ಮೊದಲಿಗೆ ಕವಿ ರಮಣೀಯವಾಗಿ ಚಮತ್ಕಾರಯುತವಾಗಿ ನಾಟಕದ ಪಾತ್ರಗಳನ್ನು, ಸಂದರ್ಭವನ್ನು ಪ್ರವೇಶಪಡಿಸ್ತಾನೆ. ಆ ರೀತಿ ಕದಲಿಕಾ ಕಾಮಕರ್ಣ, ಕಾಮ ಅನ್ನುವ ಆನೆಗೆ ಇವಳು ಬಾಳೆ ಇದ್ದಂತೆ, ಬಾಳೆಹಣ್ಣು ವನ ಇದ್ದಂತೆ. ವದ್ಯಶಾಲಾ ಸಾಧುಭಾವಸ್ಯ, ಸಜ್ಜನಿಕೆಯ ಕಟುಕರ ಅಂಗಡಿ ಇವಳು, ಸಜ್ಜನಿಕೆಯ ಪಾಲಿಗೆ ವದ್ಯಶಾಲೆ. ರಾಹುಜಿಹ್ವ ಧರ್ಮೇಂದು ಮಂಡಲಸ್ಯ, ಧರ್ಮ ಅನ್ನುವ ಚಂದ್ರಬಿಂಬಕ್ಕೆ ರಾಹುವಿನ ಮುಖ ಇದ್ದಂತೆ. ನಹಿತಂ ಪಶ್ಯಾಮಿ ಯಹ ಅಪರಿಚಯಿತೆಯಾನಯ ನ ನಿರ್ಭರಂ ಉಪಗೂಢ, ಇವಳನ್ನು ಅಪ್ಪಿಕೊಂಡು, ಇವಳು ಗಟ್ಟಿಯಾಗಿ ಗಾಢವಾಗಿ ಅಪ್ಪಿಕೊಂಡ ಒಬ್ಬ ಮನುಷ್ಯನನ್ನೂ ನಾನು ಇದುವರೆಗೆ ನೋಡಿಲ್ಲ.
ಯೋವ ನ ವಿಪ್ರಲಬ್ಧ. ಇವಳು ಡಿವೋರ್ಸ್ ಮಾಡದೇ ಇರುವ ಗಂಡಿಲ್ಲ, ಮನುಷ್ಯ ಇಲ್ಲ. ಇವಳು ಖಾತ್ರಿಯಾಗಿ ಅಪ್ಪಿಕೊಂಡಂಥ ಒಬ್ಬ ವ್ಯಕ್ತಿ ಇಲ್ಲ. ನಿಯತಂ ಏಂ ಆಲೇಖ್ಯಗತಾಪಿ ಚಲತಿ ಪುಸ್ತಕಮಯ್ಯಪಿ ಇಂದ್ರಜಾಲಮಾಚರತಿ ಉತ್ಕೀರ್ಣಾಪಿ ವಿಪ್ಲಭತೆ ಶ್ರುತಾಪಿ ಅಭಿಸಂದತ್ತೆ ಚಿಂತಿತಾಪಿ ವಂಚಯತಿ. ಇವಳು ಎಂಥವಳು ಅಂತಂದರೆ ಚಿತ್ರದಲ್ಲಿದ್ದರೂ ಓಡೋಗ್ಬಿಡ್ತಾಳಂತೆ. ಪುಸ್ತಕ ಮಧ್ಯಾಪಿ ಪುಸ್ತಕದಲ್ಲಿದ್ದರೂ ಮಾಯ ಮಾಡ್ತಾಳೆ. ಉತ್ಕೀರ್ಣಾಪಿ ಕಲ್ಲಲ್ಲಿ ಕೆತ್ತಿದ್ರೂ ನಮ್ಮನ್ನು ಬಿಟ್ಟು ಹೋಗ್ತಾ ಇರ್ತಾಳೆ. ಕೇಳಿದರೂ ಕೂಡ ಇವಳು ಶಬ್ದ ಬಂದರೂ ನಮ್ಮನ್ನು ಮರಳು ಮಾಡ್ತಾಳೆ. ನೆನೆದರೂ ಕೂಡ ನಮ್ಮನ್ನು ಮೋಸ ಮಾಡ್ತಾಳೆ. ಏವಂ ವಿಧಯಾಪಿ ಚಾನಯ ದುರಾಚಾರಯ ಕಥಮಪಿ ದೈವವಶೇನ ಪರಿಗೃಹೀತ ವಿಕ್ಲವಾ ಭವಂತಿ ರಾಜಾನಃ. ಇಷ್ಟು ಚಂಚಲೆಯಾದ ಲಕ್ಷ್ಮಿಯನ್ನು, ಇಷ್ಟು ದುರಾಚಾರಣಿಯನ್ನು ಹೇಗೋ ತಮ್ಮ ಅದೃಷ್ಟದಿಂದ ಪಡ್ಕೊಂಡಂಥ ರಾಜರು ಎಷ್ಟು ತೊಂದರೆ ಪಡಿಸ್ತಾರೆ, ತೊಂದರೆಗೊಳಗಾಗ್ತಾರೆ. ಸರ್ವ ವಿನಯ ಅಧಿಷ್ಠಿತ ಆ ಅಧಿಷ್ಠಾನತಾಂ ಚ ಗಚ್ಚಂತಿ. ಎಲ್ಲ ಅವಿನಯಗಳ ಆಲಯವಾಗ್ತಾರೆ ಇವರು. ಆ ರೀತಿಯಾದದ್ದು ಅಂತ ಮುಂದೆ ಹೇಳ್ತಾನೆ. ಈಗ ರಾಜಾಭಿಷೇಕದ ಸ್ವರೂಪವನ್ನು ಹೇಳ್ತಾನೆ. ತುಂಬ ಚೆನ್ನಾಗಿರ್ತಕ್ಕಂಥ ಭಾಗ. ರಾಜರಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಆ ಪಟ್ಟಾಭಿಷೇಕ ಕಾಲದಲ್ಲಿ ಏನಾಗುತ್ತದೆ ನೋಡಿ, ಅದನ್ನು ಒಂದು ಚಿತ್ರ ರೂಪದಲ್ಲಿ ತಂದು ನಮ್ಮ ಮನಸ್ಸಿಗೆ ಮುಟ್ಟಿಸ್ತಾನೆ. ಅಭಿಷೇಕ ಸಮಯೇವ ಚ ಏತೇಷಾಂ ಮಂಗಲಕಲಶ ಜಲೈರಿವ ಪ್ರಕ್ಷಾಲ್ಯತೆ ದಾಕ್ಷಿಣ್ಯಂ ಅಗ್ನಿಕಾರ್ಯ ಧೂಮೇನೇವ ಮಲಿನೀಕ್ರಿಯತೆ ಹೃದಯ ಪುರೋಹಿತ ಕುಶಾಗ್ರ ಸಂಮಾರ್ಜನೀಭಿರಿವ ಅಪಹ್ರಿಯತೆ ಕ್ಷಾಂತಿ ಉಷ್ಣೀಶ ಪಟ್ಟಬಂಧೇನ ಅವಚ್ಛಾದ್ಯತೆ ಜರಾಗಮನ ಸ್ಮರಣಂ ಆತಪತ್ರ ಮಂಡಲೇನೇವ ಅಪಸಾರ್ಯತೆ ಪರಲೋಕ ದರ್ಶನಂ ಚಾಮರ ಪವನೈರಿವ ಅಪಕ್ರಿಯತೆ ಸತ್ಯವಾದಿತಾ ವೇತ್ರದಂಡೈರಿವ ಉತ್ಸಾರ್ಯಂತೆ ಗುಣಾ ಜಯಶಬ್ದ ಕಲರವೈರಿವ ತಿರಸ್ಕ್ರಿಯಂತೆ ಸಾಧುವಾದಾ. ಪಟ್ಟಾಭಿಷೇಕ ಮಾಡಿದಾಗ ಮೊತ್ತ ಮೊದಲು ಮಂಗಳ ಕಲಶಗಳಲ್ಲಿ ಎಲ್ಲ ಪುಣ್ಯ ನದಿ, ನದ, ಸಮುದ್ರ, ಸರೋವರಾದಿಗಳ ತೀರ್ಥಗಳನ್ನು ತಂದು ತಲೆಗೆ ಸುರಿತಾರೆ. ಆ ಮಂಗಲ ಕಲಶ ಜಲದಿಂದ ಇದ್ದಬಹುದಾದ ದಾಕ್ಷಿಣ್ಯ ಅಂದರೆ ಕರ್ಟಿಸಿ ಅಂತೀವಲ್ಲ, ಅದಷ್ಟು ತೊಳ್ಕೊಂಡು ಹೋಗುತ್ತೆ ರಾಜರಿಗೆ ಅಂತ. ಅಧಿಕಾರ ಬಂದ ತಕ್ಷಣ ಮೊದಲು ಹೋಗುವುದು ದಾಕ್ಷಿಣ್ಯ. ದೆ ಲೂಸ್ ಕರ್ಟಿಸಿ, ದೆ ವಾಶ್ ಔಟ್ ಆಲ್ ಕರ್ಟಿಸಿ. ಅದು ದುಡ್ಡಿನ ಮದದಿಂದ ಆಗುವಂಥದ್ದು. ಇನ್ನು ಹೋಮ ಮಾಡ್ತಾರೆ, ಪಟ್ಟಾಭಿಷೇಕ ಹೋಮ. ಆ ಹೋಮ ಧೂಮದಿಂದ ಇವರ ಹೃದಯವೇ ಮಲಿನವಾಗಿ ಬಿಡುತ್ತದಂತೆ. ಇನ್ನು ಪುರೋಹಿತರು ಆ ದರ್ಭ ಕುಶಾಗ್ರಗಳಿಂದ ಪ್ರೋಕ್ಷಣೆ ಮಾಡ್ತಾರೆ. ಅದರಿಂದ ಇವರಿಗೆ ಕ್ಷಮಾಗುಣ ಅನ್ನುವುದೇ ಕೊಚ್ಚಿಕೊಂಡು ಹೋಗಿಬಿಡುತ್ತದೆ. ಇನ್ನು ಮುಂಡಾಸು ಕಟ್ತಾರೆ, ಉಷ್ಣೀಶ ಪಟ್ಟಬಂಧ. ಅದರಿಂದ ಅವರಿಗೆ ತಲೆಗೆ ಪಟ್ಟಿ ಕಟ್ಟಿದ ತಕ್ಷಣ ಮುಪ್ಪು ಬರುತ್ತದೆ ಅನ್ನೋದೇ ಮರೆತು ಹೋಗುತ್ತಂತೆ. ಮುಪ್ಪು ಮೊದಲು ಕಿವಿ ಹತ್ತಿರ ಬೆಳಗುವುದೆಲ್ಲ ರೂಪದಲ್ಲಿ ಬರುತ್ತದೆ. ಅದೆಲ್ಲ ಕಟ್ಟಲ್ಪಟ್ಟರೆ ಕಾಣಿಸೋದೇನಿಲ್ಲ, ಮುಪ್ಪೇ ನಮಗಿಲ್ಲ ಅಂತ ಅಂದ್ಕೋತಾರೆ. ಬಾಲ್ಡೆಡ್ ಆಗೋದು ಗೊತ್ತಾಗೋಲ್ಲ, ಗ್ರೇ ಹೇರ್ಸ್ ಆಗೋದು ಗೊತ್ತಾಗೋದಿಲ್ಲ. ಹಾಗೆ ಇನ್ನು ಬೆಳಗುಡೆಯನ್ನು ಹಿಡಿತಾರೆ, ಶ್ವೇತಛತ್ರವನ್ನು. ಆಗ ವಾಸ್ತವ ಇದೆ, ಪರಲೋಕ ಇದೆ, ಪುಣ್ಯ ಮಾಡಬೇಕು, ಸದ್ಗತಿ ಪಡ್ಕೊಳ್ಬೇಕು ಅನ್ನುವ ನಮಗಿಂತ ಮೇಲಿನ ಲೋಕ ಅನ್ನುವ ಒಂದು ಲೋಕದ ಚಿತ್ರವೇ ಮರೆಯಾಗಿಬಿಡುತ್ತಂತೆ. ಕೊಡೆ ಹಿಡಿದ ತಕ್ಷಣ ದೇ ಡೋಂಟ್ ಕನ್ಸಿಡರ್ ದಟ್ ದೇರ್ ಇಸ್ ಸಮಥಿಂಗ್ ಅಬೋವ್ ದೆಮ್ ಅಂತ. ಎಷ್ಟು ಅರ್ಥಪೂರ್ಣವಾಗಿ ಬರೀತಾನೆ ನೋಡಿ. ಚಾಮರ ಪವನೇರಿವ ಅಪಹ್ರಿಯತೆ ಸತ್ಯವಾದಿತ. ಇರ್ಕೆಲದಲ್ಲಿ ಧವಲ ಚಾಮರಗಳನ್ನು ಬೀಸಿದಾಗ ಸತ್ಯವಾಕ್ಯಗಳು ಗುಡಿಸಿಕೊಂಡು ಹೋಗ್ಬಿಡುತ್ತವಂತೆ, ಹತ್ತಿರಕ್ಕೆ ಸುಳಿಯೋಲ್ವಂತೆ. ಯಾರನ್ನ ನೋಡಿ ಬರದ 1300 ವರ್ಷಗಳಾಯಿತು. ಈ ಮಾತುಗಳಿಗೆ ಒಂದಿಷ್ಟು ಕಾಂತಿ ಸುಕ್ಕಿಲ್ಲ, ಒಂದಿಷ್ಟು ಮಂಕಾಗಿಲ್ಲ, ಅಷ್ಟು ದೇದೀಪ್ಯಮಾನವಾದದ್ದು. ವೇತ್ರದಂಡೆ ಇರುವ ಉತ್ಸಾರ್ಯಂತೆ ಗುಣ. ಅಕ್ಕಪಕ್ಕ ಬೆಳ್ಳಿ ಕಟ್ಟುಗಳನ್ನು ಹಾಕಿರ್ತಕ್ಕಂಥ ಬೆತ್ತಗಳನ್ನು ಹಿಡಿದಿರ್ತಾರಲ್ಲ, ಆ ಬೆತ್ತಗಳಿಂದ ತಳ್ಳಲ್ಪಡುತ್ತೆ, ನೂಕಲ್ಪಡುತ್ತವಂತೆ ಸದ್ಗುಣಗಳು. ಇನ್ನು ಜಯ 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 ಜಯಾದಿ ಜಯ ಅಂತ ಎಲ್ಲ ಜಯ ಜಯ ಅಂತ ಜಯಗೀತಿಕೆಗಳನ್ನು ಹಾಡುವಾಗ ಸಜ್ಜನರ ವಿವೇಕಗಳೆಲ್ಲವೂ ಕೂಡ ಹಿತಬೋಧೆಯ ಮಾತುಗಳೆಲ್ಲ ಮುಳುಗಿ ಹೋಗುತ್ತವಂತೆ. ದೊಡ್ಡ ಗಲಾಟೆಯಲ್ಲಿ ಒಳ್ಳೆ ಸಂಗೀತ ಎಲ್ಲಿರುತ್ತೆ? ನಗಾರಿ ಶಬ್ದದ ಮಧ್ಯದಲ್ಲಿ ಕೊಳಲಿನ ನಾದ ಏನಾಗಬೇಕಾಗುತ್ತದೆ, ತಮಟೆ ಶಬ್ದದಲ್ಲಿ ವೀಣೆ ನಾದ ಏನಾಗಬೇಕಾಗುತ್ತದೆ. ಆ ರೀತಿಯಾಗಿ ಜಯಶಬ್ದಗಳ ಮಧ್ಯದಲ್ಲಿ ಚೇಲಾಗಳು ಚಮಚಾಗಳು ಇರ್ತಾರಲ್ಲ, ಅವ್ರು ನಿಮಗಿಂತ ಏನು ಸಾರ್, ನಿಮ್ಮ ಸಮಾನ ಯಾರು ಸಾರ್ ಅಂತ ಹೇಳುವಾಗ ಸ್ವಾಮಿ ಇದಾಗುತ್ತೋ ಆಗಲ್ವೋ ಅಂತ. ರಾಹುಲ್ ಗಾಂಧಿಗೆ ದೇವದಾಸ್ ಗಾಂಧಿ ಅಂದರೆ ಗಾಂಧೀಜಿಯವರ ಮಗನ ಮೊಮ್ಮಗ ಒಂದು ಪತ್ರ ಬರೆದಿದ್ದಾರೆ. ಇತ್ತೀಚೆಗೆ ಯಾರೋ ಕಳಿಸ್ಕೊಟ್ರು. ನೀನು RSS ಗಾಂಧಿಯನ್ನು ಕೊಂದಿದೆ ಅಂತೆಲ್ಲ ಮಿಥ್ಯಾರೋಪ ಮಾಡಬೇಡ, ಮತ್ತು ನೀನೇನು ಗಾಂಧಿ ಹೆಸರನ್ನು ದುರುಪಯೋಗ ಮಾಡ್ಕೋತಾ ಇದೆಯಾ ಅಂತ. ಇದೆಲ್ಲ ಎಲ್ಲಿ ಮುಟ್ಟುತ್ತದೆ ಆ ಮಹಾಮನೀಷಿಗೆ? ಖಂಡಿತ ಮುಟ್ಟೋದಿಲ್ಲ. ಆ ರೀತಿಯಾಗಿ ಧ್ವಜಪಟ ಪಲ್ಲವೈರಿವ ಪರಾಮೃಶ್ಯತೆ ಯಶಃ.
ಇನ್ನು ಬಾವುಟಗಳನ್ನು ಹಿಂಗೆ ಹಾರಾಡಿಸ್ತಾ ಇದ್ದರೆ ಅವರ ಕೀರ್ತಿಯೆಲ್ಲ ಕೊಚ್ಚಿಕೊಂಡು ಹೊರಟೋಗ್ಬಿಡ್ತದೆ. ತಥಾಹಿ ಕೇಚಿತ್ ಶ್ರಮವಶ ಶಿಥಿಲ ಶಕುನಿಗಲ ಪುಟ ಚಟುಲಾಭಿ ಖದ್ಯೋತೋನ್ಮೇಷ ಮುಹೂರ್ತ ಮನೋಹರಾಭಿ ಮನಸ್ವಿಜನ ಗರ್ಹಿತಾಭಿ ಸಂಪದ್ಭಿ. ಇನ್ನು ಕೆಲವರು ಪಕ್ಷಿಗಳ ಕುತ್ತಿಗೆ ಹೇಗೆ ಮಿಸುಕಾಡ್ತಾ ಇರುತ್ತೆ, ಪಕ್ಷಿಗಳ ಕೊರಳನ್ನು ನೀವು ಗಮನಿಸಿ, ನಿಂತಲ್ಲಿ ನಿಲ್ಲ ಸರಕ್ ಸರಕ್ ಅಂತ ಅಲ್ಲಿ ಇಲ್ಲಿ ತಿರುಗ್ತಾ ಇರುತ್ತೆ. ಅಷ್ಟು ಚಂಚಲವಾಗಿರುವ, ಮಿಂಚು ಹುಳನಷ್ಟೇ ಕ್ಷಣಿಕವಾಗಿ ತೋರುವ ಆ ಒಂದು ಸಜ್ಜನರಿಂದ ತಿರಸ್ಕೃತವಾದ ಸಂಪತ್ತಿಗೆ ಪ್ರಲೋಭನೆಗೊಂಡು ಧನಲವ ಲಾಭ ಅವಲೇಪ ವಿಸ್ಮೃತ ಜನ್ಮಾನಃ ಅನೇಕ ದೋಷೋಪಚಿತೇನ ದೋಷಾಸೃಜೇವ ರಾಗಾವೇಶೇನ ಬಾಧ್ಯಮಾನಾಃ ವಿವಿಧ ವಿಷಯಗ್ರಾಸ ಲಾಲಸೈಃ ಪಂಚಭಿಃ ಅಪಿ ಏಕಸಹಸ್ರ ಸಂಖ್ಯೈಃ ಇವ ಇಂದ್ರಿಯೈಃ ಆಯಾಸ್ಯಮಾನಾಃ. ಇನ್ನು ಕೆಲವರು ಅಲ್ಪ ಸ್ವಲ್ಪ ದುಡ್ಡಿನ ಆಸೆಗಾಗಿ ಅನೇಕ ದೋಷಗಳಿಗೆ ಆಕರವಾದ ರಾಗಾವೇಶದಿಂದ ಕಟ್ಟಲ್ಪಟ್ಟಂಥ ವಿವಿಧ ವಿಷಯ ಗ್ರಾಸ ಲಾಲಸೆಗಳಿಗೆ ತುತ್ತಾದ ಪಂಚೇಂದ್ರಿಯವಾದರೂ ಪಂಚಸಹಸ್ರೇಂದ್ರಿಯಗಳಷ್ಟು ಸೆಳೆತ ಇರತಕ್ಕಂಥ ಈ ಪ್ರಪಂಚದಲ್ಲಿ ತಮ್ಮ ಸ್ವಭಾವದ ಚಂಚಲತೆಯಿಂದ ಪ್ರಕೃತಿ ಚಂಚಲತೆಯ ಲಬ್ಧ ಪ್ರಸರೇಣ ಏಕೇನಾಪಿ ಶತಸಹಸ್ರ ತಾಂ ಇವ ಉಪಗತೇನ ಮನಸ ಆಕುಲೀಕ್ರಿಯಮಾಣ ವಿಹ್ವಲತಾಂ ಉಪಪಾದಯಂತಿ. ಇನ್ನು ಕೆಲವರು ಒಂದು ಮನಸ್ಸು 1000 ಮನಸ್ಸಾದಂತೆ ಲೋಕವನ್ನು ಕಂಗಿಡಿಸ್ತಾರೆ, ತಾವು ಕೆಂಗಿಡ್ತಾರೆ. ಆ ಅಧಿಕಾರಸ್ಥರು ಹೇಗಿರ್ತಾರೆ? ಗ್ರಹೈರಿವ ಗೃಹ್ಯಂತೆ, ಭೂತೈರಿವ ಅಭಿಭೂಯಂತೆ, ಮಂತ್ರೈರಿವ ಆವೇಶ್ಯಂತೆ, ಸತ್ವೈರಿವ ಅವಷ್ಟಭ್ಯಂತೆ, ವಾಯುನೇವ ವಿಡಂಬ್ಯಂತೆ, ಪಿಶಾಚೈರಿವ ಗ್ರಸ್ಯಂತೆ, ಮದನಶರೈರ್ಮರ್ಮಾಹತ ಇವ ಮುಖಭಂಗ ಸಹಸ್ರಾಣಿ ಕುರ್ವತೆ, ಧನೋಷ್ಮಣ ಅಪಚ್ಯಮಾನ ಇವ ವಿಚೇಷ್ಟತೆ, ಗಾಢ ಪ್ರಹಾರ ಹತ ಇವ ಅಂಗಾನಿನ ಧಾರಯಂತಿ, ಕುಲಿರ ಇವ ತಿರ್ಯಕ್ ಪರಿಭ್ರಮಂತಿ, ಅಧರ್ಮ ಭಗ್ನಗತಯೈವ ಪಂಗವ ಇವ ಪರೇಣ ಸಂಚಾರ್ಯಂತೆ, ಮೃಷಾವಾದ ವಿಪಾಕ ಸಂಜಾತ ಮುಖರೋಗ ಇವಾತಿ ಕೃಚ್ರೇಣ ಜಲ್ಪಂತಿ, ಸಪ್ತಚ್ಛದ ತರವ ಇವ ಕುಸುಮ ರಜೋ ವಿಕಾರೈ ಪಾರ್ಶ್ವವೃತ್ತಿನಾಂ ಶಿರಶೂಲ ಮುತ್ಪಾದಯಂತಿ, ಆಸನ್ನ ಮೃತ್ತೈವ ಬಂಧುಜನಮಪಿ ನಾಭಿಜಾನಂತಿ, ಉತ್ಕಂಪಿತ ಲೋಚನಾ ಇವ ತೇಜಸ್ವಿನೋ ನೆಕ್ಷಂತೆ, ಕಾಲದಷ್ಟ ಇವ ಮಹಾಮಂತ್ರೈರಪಿನ ಪ್ರತಿಬುದ್ಧ್ಯಂತೆ, ಜಾತುಷ ಆಭರಣಾನೀವ ಸೋಷ್ಮಾಣಂ ನ ಸಹಂತೆ, ದುಷ್ಟವಾರಣ ಇವ ಮಹಾ ಮಾನಸ್ತಂಭ ನಿಶ್ಚಲೀಕೃತ ನ ಗೃಹ್ಣಂತ್ಯುಪದೇಶಂ, ತೃಷ್ಣಾ ವಿಷ ಮೂರ್ಛಿತಾ ಕನಕಮಯಮಿವ ಸರ್ವಂ ಪಶ್ಯಂತಿ ಈಶವಿವ ಪಾನವರ್ಧಿತ ತೈಕ್ಷ್ಣ್ಯಾ ಪರಪ್ರೇರಿತ ವಿನಾಶಯಂತಿ, ದೂರಸ್ಥಿತಾನ್ಯಪಿ ಫಲಾನೀವ ದಂಡ ವಿಪಕ್ಷೈರಿ ಮಹಾಕುಲಾನಿ ಶಾತಯಂತಿ, ಆಕಾಲ ಕುಸುಮ ಪ್ರಸವ ಇವ ಮನೋಹರಾಕೃತಿಯೋಪಿ ಲೋಕ ವಿನಾಶ ಹೇತವಃ, ಸ್ಮಶಾನಾಗ್ನೈವ ಅತಿರೌದ್ರಭೂತಯ ತೈಮಿರಿಕಾ ಇವ ಅದೂರದರ್ಶಿನ ಉಪಸೃಷ್ಟಾ ಇವ ಕ್ಷುದ್ರಾಧಿಷ್ಠಿತ ಭವನಾ ಶ್ರೂಯಮಾಣ ಅಪಿ ಪ್ರೇತಪಟಃ ಇವ ಉದ್ವೇಜಯಂತಿ, ಚಿಂತ್ಯಮಾನ ಅಪಿ ಮಹಾಪಾತಕಾಧ್ಯವಸಾಯ ಇವ ಉಪದ್ರವಂ ಉಪಜನಯಂತಿ. ಒಂದು ವಾಕ್ಯ ಏನೇನು ಮಾಡ್ತಾರೆ ಇವರು ಅಧಿಕಾರಸ್ಥರು ಅಂದರೆ, ಈಗ ಗರ ಬಡ್ದವರಂತೆ ಆಡ್ತಾರೆ, ದೆವ್ವ ಮೆಟ್ಕೊಂಡವರಂತೆ ಆಡ್ತಾರೆ, ಜಕಣಿ ಮೆಟ್ಕೊಂಡಂತೆ ಆಡ್ತಾರೆ, ಮಂತ್ರಾವೇಶದ ತುತ್ತಾದಂತೆ ಮಂತ್ರಾವೇಶಕ್ಕೆ ಒಳಗಾದಂತೆ ಆಡ್ತಾರೆ, ಮರಳುಗೊಂಡಂತೆ. ಇನ್ನು ಯಾವುದೋ ಶಾಕಿನಿ ಢಾಕಿನಿ ಭೂತ ಪ್ರೇತಾದಿಗಳಿಂದ ಮೆಟ್ಟುಕೊಂಡವಂತೆ, ಸತ್ವಗಳಿಂದ ಮೆಟ್ಟುಕೊಂಡವಂತೆ ಆಡ್ತಾರೆ, ವಾತವ್ಯಾಧಿ ಪ್ರಕೋಪ ಬಂದಂತೆ ಆಡ್ತಾರೆ, ದೆವ್ವಗಳು ಮೆಟ್ಟುಕೊಂಡಂತೆ ಆಡ್ತಾರೆ, ಮನ್ಮಥನ ಬಾಣಗಳು ತಾಕಿಕೊಂಡಂತೆ ಆಡ್ತಾರೆ. ಈ ಮುಖಭಂಗ ಸಹಸ್ರಗಳನ್ನು ಮುಖ ತಿರುಗಿಸೋದು, ಸ್ಟಿಫ್ ನೆಕ್ ಮಾಡ್ಕೊಳ್ಳೋದು, ಹುಬ್ಬು ಗಂಟಾಕೋದು, ಮೋರೆ ತಿರುಗಿಸೋದು, ಮೂಗು ಮೇಲೆತ್ತೋದು, ತುಟಿ ಕಚ್ಚೋದು, ಹಲ್ಲು ಕಚ್ಚೋದು, ಏನೇನೆಲ್ಲ ಮಾಡ್ತಾರೆ. ಮುಖವಿಕಾರ ಚೇಷ್ಟೆಗಳು ಹೇಳುವುದಕ್ಕಾಗೋದಿಲ್ಲ. ಇವರ ಅಧಿಕಾರದ ಬೆಂಕಿಯಲ್ಲಿ ಬೇದುಕೊಂಡು ಏನೇನೋ ಉಚ್ಚಾಪಟ್ಟೆ ಜ್ವರಪಾತ ಸನ್ನಿಪಾತಗಳಲ್ಲಿ ಆಡಿದವರಂತೆ ಆಡ್ತಾರೆ. ಯಾವ್ಯಾವುದು ಏಟು ಪೋಟುಗಳಿಂದ ಮೈಕೈಯೆಲ್ಲ ವಿಕಾರಗೊಂಡಂತೆ ಇವರು ತಮ್ಮನ್ನು ತಾವು ಹೊರದೆ ಬೇರೆಯವರ ಮೇಲೆ ಹೊತ್ತುಕೊಂಡು ತಿರುಗುವಂತೆ ಇರ್ತಾರೆ. ಅಂಗವಿಕಾರಗಳನ್ನು ತೋರಿಸ್ತಾರೆ. ಸಾಮಾನ್ಯರಂತೆ ಇರೋಲ್ಲ. ಒಂದು ಸುಭಾಷಿತ ನೆನಪಾಗುತ್ತದೆ, ದತ್ಸೇಂಗಾನಿನ ಧಾರ್ಯಸೇಚ ಬಹುಭಿ ವೆಚ್ಚಿತ್ ಸ್ವಯಂ ಸಂತತಂ, ಪದ್ಭ್ಯಾಂ ಯಾಸಿ ವಚೋ ದದಾಸಿ ಶಿರಸ ಶಕ್ನೋಷಿ ಸಂಚಾಲನಂ, ಭಕ್ತಸ್ಯೋಪರಿ ನಾಸ್ತಿತೇ ವಿಮುಖತಾ ಅನುಷ್ಠಾನ ತೃಷ್ಣಾಪ್ಯಹೋ, ಆನಂದೋದ್ಯ ನಿಯೋಗಿ ರೋಗರಹಿತ ಜೀವನ್ ಪುನರ್ದರ್ಶಿತ. ಇದೊಬ್ಬ ಅಧಿಕಾರಸ್ಥನಾಗಿ ಮದಾಂಧನಾಗಿದ್ದವನು ರಿಟೈರ್ ಆದಾಗ ಅವನನ್ನು ಕಂಡು ಮತ್ತೊಬ್ಬ ಹೇಳಿದ್ದು, ಅಧಿಕಾರ ಅನ್ನೋ ರೋಗ ಕಳ್ಕೊಂಡು ನೀನೀಗ ಸಾವಿನ ಬಾಯಿಂದ ಬದುಕು ಬಂದಿದ್ದೀಯಪ್ಪ. ರೋಗ ಇದ್ದವನು ಅಧಿಕಾರ ಇದ್ದವನು ಹೇಗೆ ನಡ್ಕೋತಾರೆ ಅಂತ ಶ್ಲೇಷದಿಂದ ಹೇಳ್ತಾನೆ.
ಈಗ ನೋಡಯ್ಯ, ನಿನ್ನ ಶರೀರವನ್ನು ನೀನೇ ಹೊತ್ತಿದ್ದೀಯ. ರೋಗಿಯನ್ನು ಎಲ್ಲರೂ ಸ್ಟ್ರೆಚ್ಚರ್ ಮೇಲೆ ಇಟ್ಕೊಂಡು, ವೀಲ್ ಚೇರ್ ಮೇಲೆ ಇಟ್ಕೊಂಡು ಓಡಾಡಿಸ್ತಾರೆ. ಅಧಿಕಾರಸ್ಥ ಪಲ್ಲಕ್ಕಿಯಲ್ಲಿ, ರಥದಲ್ಲಿ, ಆನೆ ಮೇಲೆ, ಕುದುರೆ ಮೇಲೆ, ಏರ್ ಕಂಡೀಷನ್ ಕಾರುಗಳಲ್ಲಿ, ಹೆಲಿಕಾಪ್ಟರ್ಗಳಲ್ಲಿ ಹೆಂಗಂದರೆ ಹಾಗೆ ಓಡಾಡ್ತಾ ಇರ್ತಾರೆ. ವ್ಯಕ್ತಿ ಸ್ವಯಂ ಸಂಪ್ರತಂ. ರೋಗಿಗೆ ಯಾರು ಬಂದರು ಯಾರು ಹೋದರೂ ಏನೂ ಗೊತ್ತಾಗಲ್ಲ, ಯಾರೋ ಬಂದಿದ್ದು ಏನು ಅಂತ ಕಣ್ಣು ತೇಲ್ಕೊಂಡು ಹೋಗ್ತಾ ಇರುತ್ತೆ, ಕೇಳ್ತಾರೆ. ಅಧಿಕಾರಸ್ಥರಿಗೂ ಯಾರು ಬಂದಿದ್ದು ಯಾರು ಹೋಗಿದ್ದು ಏನಾಗೋದು ಗೊತ್ತಾಗೋಲ್ಲ. ಎಲ್ಲ ಅವ್ರ ಚಮಚಾಗಳು ಚೇಲಾಗಳು ಹೇಳಿದ್ದೇ ಪಥ್ಯ. ಅವರಿಗೆ ಸ್ವಂತ ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಬುದ್ಧಿ ಮೊದಲೇ ಇಲ್ಲ. ಆಮೇಲೆ ರೋಗಿ ತನ್ನ ಕಾಲ ಮೇಲೆ ತಾನು ನಿಲ್ಲಲಾರ, ಬವಳಿ ಬೀಳ್ತಾ ಇರ್ತಾನೆ, ಜೋಲಿ ಹೊಡಿತಾನೆ. ಅಧಿಕಾರಸ್ಥ ಬೇರೆಯವ್ರ ತಲೆ ಮೇಲೆ ಕಾಲಿಟ್ಕೊಂಡಿರ್ತಾನೆ. ಪದ್ಭ್ಯಾಮ್ ಯಾಸಿ. ಅಧಿಕಾರ ಹೋದ್ಮೇಲೆ ಗೌರ್ಮೆಂಟ್ ವೆಹಿಕಲ್ ಇಲ್ಲ, ತಾನೇ ಓಡಾಡಬೇಕು ಎಲ್ಲ ಕಡೆಗೂ. ನೀನೇ ತಿಳ್ಕೊತಾ ಇದೆಯಾ ಏನಾಗುತ್ತೆ ಅಂತ. ಮತ್ತೆ ಮಾತಾಡ್ತೀಯ, ಅಧಿಕಾರಸ್ಥ ಮಾತು ಆಡೋಲ್ಲ. ರೋಗಿಷ್ಟ ಪಾಪ ಸುಸ್ತು, ಬಳಲಿಕೆ, ಮಾತಾಡೋಕ್ಕೂ ಆಗೋಲ್ಲ. ವಚೋದ ದಾಸಿ. ಕುತ್ತಿಗೆ ಸ್ಟಿಫ್ ಆಗಿಬಿಡುತ್ತೆ ಅಧಿಕಾರಸ್ಥನಿಗೆ, ಠೇಂಕಾರ. ಇವು ರೋಗಿಗೆ ಪಾಪ ಕುತ್ತಿಗೆನೇ ನಿಲ್ತಾ ಇರಲ್ಲ, ಜೋಲಿ ಹೊಡಿತಾ ಇರುತ್ತೆ ತಲೆ. ಹಾಗಾಗಿ ಶಿರಸ ಶಕ್ನೋಶಿ ಸಂಚಾಲನಂ. ಯು ಅಟ್ಲೀಸ್ಟ್ ನೋ ಹೌ ಟು ಶುಕ್ ಯುವರ್ ಹೆಡ್ ನೋ. ಆಮೇಲೆ ಭಕ್ತಸ್ಯೋಪರಿ ನಾಸ್ತಿತೆ ವಿಮುಖತ. ಯಾರಾದರೂ ಕೆಲಸ ಆಗಬೇಕು ಅಂತ ಪ್ರಾಮಾಣಿಕರಾದವರು ಬಂದರೆ ಭಕ್ತರು, ಅವ್ರ ಮೇಲೆ ಒಂದು ಸ್ವಲ್ಪವೂ ಕರುಣೆ ಇಲ್ಲ, ವಿಮುಖತೆ, ಮುಖ ತಿರುಗಿಸ್ಕೊಂಡು ಬಿಡ್ತಾರೆ. ಕಿವಿಗಳು ಹಿತನುಡಿಯನ್ನು ಓಕರಿಸಿದವು, ಮುಸುಳು ತಿರುಹಿತು ಅಂತ ಕುಮಾರವ್ಯಾಸ ಬರೀತಾನಲ್ಲ, ಆ ರೀತಿಯಾಗಿ. ಇನ್ನೊಂದು ಭಕ್ತ ಅಂದರೆ ಬೇಯಿಸಿದ ಅನ್ನ ಗಂಜಿ, ಅದು ಕಂಡ್ರೆ ಆಗೋಲ್ಲ, ವಾಕರಿಕೆ ಬರುತ್ತೆ ಅಂತಾರೆ ರೋಗಿಗಳು. ನೋಷ್ಮಾನ ತೃಷ್ಣಾಪ್ಯೋ. ಬಹಳ ಬಾಯಾರಿಕೆ ಆಗ್ತಾ ಇರುತ್ತೆ ರೋಗಿಗೆ. ಇವನಿಗೆ ಸಿಕ್ಕಾಪಟ್ಟೆ ದನದಾಹ ಮತ್ತು ಹೈ ಟೆಂಪರೇಚರ್, ಉಷ್ಮ. ಇವನಿಗೂ ಕೋಪದಲ್ಲಿ ಹೈ ಟೆಂಪರೇಚರು, ದುಡ್ಡು ಅಧಿಕಾರ ಇದ್ದವನಿಗೆ. ಈಗ ಆನಂದ ಆಯ್ತಪ್ಪ, ನಿಯೋಗಿ ರೋಗರಹಿತ. ಅಧಿಕಾರ ಅನ್ನುವ ರೋಗ ಕಳ್ಕೊಂಡು ಜೀವನ್ ಪುನರ್ದರ್ಶಿತ. ಬದುಕಿ ಬಚಾವಾಗಿ ಬಂದಿದ್ದೀಯಾ, ನೀನೀಗ ಚೆನ್ನಾಗಿದ್ದೀಯಾ ಅಂತ ಒಂದು ವ್ಯಂಗ್ಯದ ಸುಭಾಷಿತ. ಆ ತರಹ ಇವರಾಗ್ತಾರೆ. ಅವ್ರು ಏನಾಗ್ತಾರೆ, ಹೊಡೆತ ತಿಂದವರಂತೆ ಅಂಗವಿಕಾರದಿಂದ ಅಲಂಕೃತರಾಗಿ ಕಾಣಿಸ್ತಾನೆ. ಆ ಏಡಿಗಳ ಹಾಗೆ ಅಡ್ಡಡ್ಡ ನಡೀತಾರೆ ಅಂತ. ಅಂದರೆ ರಾಂಗ್ ಸೈಡೇ ಇವರದು ಮೂವ್ಮೆಂಟು. ಯಾವತ್ತೂ ಟ್ರಾಫಿಕ್ ವೈಲೇಷನ್ನೇ, ಎಲ್ಲ ರೀತಿಯಾದ ಟ್ರಾಫಿಕನ್ನು ವೈಲೇಟ್ ಮಾಡ್ತಾರೆ ಅಂತ. ಕುಲೀರಾಯುವ ತಿರ್ಯಕ್ ಪರಿಭ್ರಮಂತೆ. ಅಡ್ಡದಾರಿಯಲ್ಲೇ ಓಡಾಡ್ತಾರೆ. ಅಡ್ಡದಾರಿ, ಅಡ್ಡಡ್ಡದ ದಾರಿ. ಎಷ್ಟು ಒಳ್ಳೆಯ ಶ್ಲೇಷ ಮಾಡಿದ್ದಾನೆ. ಅರ್ಧಭಗ್ನಗತೆಯ ಇವ ಅಧರ್ಮಭಗ್ನಗತೆಯ. ಅಧರ್ಮದಿಂದಲೇ ಇವರು ನಡೆ ಮುರಿದಿದೆ, ಕುಂಟರಂತೆ ತೋರ್ತಾರೆ. ಬೇರೊಬ್ಬರು ಊರೆಗೋಲಿನ ಮೇಲೆ ನಡೀತಾರೆ. ಸುಳ್ಳು ಮಾತಿನಿಂದಾಗಿ ಅರೆಬರೆ ಮಾತಾಡ್ತಾರೆ. ಸ್ಪಷ್ಟತೆಯೇ ಇರೋದಿಲ್ಲ. ಎಲ್ಲ ತುಂಡು ತುಣುಕು ಮಾತುಗಳು. ನೀನು ಹೋಗು, ಈ ರೀತಿಯಾಗಿ ಊ ಇತ್ಯಾದಿ ಸ್ತೋಭಾಕ್ಷರಗಳು. ಸಾಮವೇದ ಗಾನ ಮೊಡಗ ಹಾ ಈ ಅಂತೆಲ್ಲ ಹೇಳ್ತಾರಲ್ಲ, ಆ ರೀತಿಯಾಗಿ ತರನನ ಅನ್ನುವಂಥ ಸಂಗೀತದಂತೆ ಅರ್ಥವೇ ಇಲ್ಲದ ಅಕ್ಷರಗಳಲ್ಲಿ ವ್ಯವಹಾರ ಮಾಡ್ತಾ ಇರ್ತಾರೆ. ಸಪ್ತಚ್ಛದ 7 ಬಾಳೆಗಳ ಪರಾಗ ತುಂಬ ಜಾಸ್ತಿ. ಅದು ಪಕ್ಕದಲ್ಲಿದ್ದವ್ರನ್ನ ಆ ಕಟುವಾಸನೆಯಿಂದ ತಲೆನೋವು ಬಡಿಸುತ್ತೆ. ಹಾಗೆ ಇವರು ಅಕ್ಕಪಕ್ಕದವರಿಗೆ ತಲೆನೋವಾಗಿ ಕೂತ್ಕೋತಾರೆ. ಮತ್ತು ಆತ್ಮೀಯರು, ಬಂಧು ಬಾಂಧವರು ಇವ್ರಿಗೆ ಗೊತ್ತಾಗೋಲ್ಲ. ದೆ ಡೋಂಟ್ ಇವನ್ ರೆಕಗ್ನೈಸ್ ದಿ ಅರ್ಲಿಯರ್ ಅಕ್ವೆಂಟೆನ್ಸಸ್. ಹಳಬರನ್ನ ಕಂಡ್ರೆ ಇವರಿಗೆ ದ್ವೇಷ. ತಮ್ಮ ಬಾಲ್ಯಲೀಲೆ ಎಲ್ಲ ಗೊತ್ತಿರುತ್ತಲ್ಲ, ಅದಕ್ಕೆ. ಸಾವಿಗೆ ತುತ್ತಾದವರು ಹತ್ತಿರದ ಬಂಧು ಬಾಂಧವರನ್ನು ಗುರುತಿಡಿದಂತೆ ಆಗುತ್ತೆ. ವಾಗ್ವೃತ್ತಿ ಮನೋವೃತ್ತಿಯಲ್ಲೇ ಮನೋವೃತ್ತಿ ಪ್ರಾಣವೃತ್ತಿಯಲ್ಲಿ ಸೇದುಕೊಂಡು ಹೋಗುತ್ತದೆ ಅಂತ ಛಾಂದೋಗ್ಯೋಪನಿಷತ್ತು ಹೇಳುತ್ತದೆ. ಹಾಗೆ ಯಾರನ್ನೂ ಗುರುತಿಡಿಯೋಕ್ಕಾಗದೆ ಕೋಮಾ ಸ್ಟೇಜ್ಗೆ, ಸೆಮಿ ಕಾನ್ಷಿಯಸ್ ಸ್ಟೇಟ್ಗೆ ಹೊರಟೋಗ್ಬಿಟ್ಟಿರ್ತಾರೆ. ಉತ್ಕಂಪಿತ ಲೋಚನ ಇವ ತೇಜಸ್ವಿನೋ ನೆಕ್ಷಂತೆ. ಕಣ್ಣು ಕುಕ್ಕುತ್ತೆ ಅನ್ನೋ ಥರ ತೇಜಸ್ವಿಗಳನ್ನು ನೋಡೋಕ್ಕೆ ಇಷ್ಟಪಡೋಲ್ಲ. ಸಜ್ಜನರನ್ನು, ವಿದ್ಯಾವಂತರನ್ನು, ಜ್ಞಾನಿಗಳನ್ನು ಕಾಣೋದಿಲ್ಲ. ಕಣ್ಣು ಕುಕ್ಕುತ್ತೆ ಅವರಿಗೆ. ಕಣ್ಣಿಗೆ ಸಮಸ್ಯೆ ಆದವರು, ಕಣ್ಣಿನ ರೋಗ ಬಂದವರಂತೆ ಆಡ್ತಾರೆ ಅಂತ. ಕಾಲನಿಂದಲೇ ಕಚ್ಚಲ್ಪಟ್ಟವರಂತೆ. ಇವರಿಗೆ ಯಾವ ಮಹಾಮಂತ್ರ, ಯಾವ ನೀತಿ ಮಂತ್ರಗಳು ಇವ್ರನ್ನ ಎಚ್ಚರಿಸೋಕ್ಕಾಗೋಲ್ಲ. ಯಾವ ಮಹಾಮಂತ್ರವೂ ಇವ್ರನ್ನ ಉಳಿಸೋಕ್ಕಾಗೋಲ್ಲ. ಅರಗಿನ ಆಭರಣಗಳಂತೆ ಪ್ರತಾಪವಂತರನ್ನು ಸಹಿಸೋಲ್ಲ ಅಂತ. ಅರಗಿನ ಆಭರಣ ಬೆಂಕಿ ಹತ್ತಿರಕ್ಕೆ ಬಂದರೆ ಕರಗೋಗುತ್ತೆ. ಇವರು ಹಾಗೆ ತೇಜಸ್ವಿಗಳನ್ನು ಸಹಿಸೋದಿಲ್ಲ. ಕೆಟ್ಟ ಆನೆಗಳಿದ್ದಂತೆ ಇವರು ಮಹಾಮಾನಸ್ತಂಭಕ್ಕೆ ಅಂಟಿಕೊಂಡಿರ್ತಾರೆ. ದುಷ್ಟ ವಾರಣಗಳಂತೆ ಮಹಾಮಾನ, ಅಭಿಮಾನ, ಅಹಂಕಾರದ ಕಂಬಕ್ಕೆ ಕಟ್ಟಾಕ್ಕೊಂಡಿರ್ತಾರೆ ಅಂತ. ಆನೆ ಕಂಬಕ್ಕೆ ಕಟ್ಟಾಕೊಂಡಿರುತ್ತೆ, ಅಲ್ಲೇ ಸುತ್ತಾಡುತ್ತೆ. ಒಂದಿಷ್ಟು ಲಾಟ್ ಆಫ್ ಮೋಷನ್ ಬಟ್ ನೋ ಡಿಸ್ಪ್ಲೇಸ್ಮೆಂಟ್ ಅಂತಾರಲ್ಲ, ಆ ರೀತಿಯಾಗಿ ಇರುತ್ತೆ ವರ್ತನೆ. ಉಪದೇಶವನ್ನು ಕೇಳೋಲ್ಲ. ದುರಾಸೆಯ ವಿಷಯದಿಂದ ಮೂರ್ಛಿತರಾಗಿ ಎಲ್ಲವೂ ಬಂಗಾರದಂತೆ ಜಗತ್ತು ಕಾಣಿಸ್ತಾ ಇರುತ್ತೆ. ಕಾಮಾಲೆ ರೋಗ ಬಡದವರಂತೆ ಎಲ್ಲ ಹಳದಿ ಬಣ್ಣಕ್ಕೆ ಕಾಣಿಸ್ತಾ ಇರ್ತದೆ. ಇಶವಯೋ ಪಾನವರ್ಧಿತ ತಕ್ಷಣ. ಬಾಣಗಳು ಹೇಗೆ ವೀರಪಾಣ ಅಂತ ಸೈನಿಕರು ಆ ಮಧುಪಾನ ಮಾಡಿ ಹೋದಾಗ ತೀಕ್ಷ್ಣತೆ ಹೇಗೆ ಬರುತ್ತದೋ ಹಾಗಿರುತ್ತೆ. ಬೇರೆಯವರಲ್ಲಿ ರಂಧ್ರ ಮಾಡಿಕೊಂಡು ಹೋಗುವಂತೆ
ಮತ್ತು ದೂರದಲ್ಲಿರುವ ಹಣ್ಣನ್ನು ದೊಣ್ಣೆ ಹೊಡೆದು ಕಿತ್ಕೊಳ್ಳೋದಕ್ಕೆ ಮಾಡ್ತಾರಲ್ಲ, ಹಾಗೆ ಇವರು ದೂರವಾದಂಥ ಫಲವನ್ನು ತಮ್ಮ ದಂಡಾಧಿಕಾರದಿಂದ ಕಿತ್ಕೊಳ್ಳೋಕೆ ನೋಡ್ತಾರೆ. ದೇ ವಾಂಟ್ ಟು ಎಕ್ಸರ್ಸೈಸ್ ದೇರ್ ಪವರ್ ಅಟ್ ಎನಿ ಕಾಸ್ಟ್ ಆ್ಯಂಡ್ ಟ್ರೈ ಟು ಫೆಚ್ ಇವನ್ ಅನ್ರೀಚಬಲ್ ಫ್ರೂಟ್ಸ್, ಬಟ್ ಇನ್ ಟರ್ನ್ ದೇ ಡೆಸ್ಟ್ರಾಯ್ ದೋಸ್ ಫ್ರೂಟ್ಸ್ ಬಟ್ ದೇ ಆರ್ ಅನೇಬಲ್ ಟು ಗೆಟ್ ಇಟ್. ಮರದ ಮೇಲಿನ ಹಣ್ಣನ್ನು ಹೊಡೆದರೆ ಅದು ಹಾಳಾಗುತ್ತೆ, ಇವ್ರ ಕೈಗಂತೂ ಸಿಗೋಲ್ಲ, ಹಾಗಾಗ್ಬಿಡ್ತದೆ ಅಂತ ಎಷ್ಟು ಒಳ್ಳೆಯ ಕಲ್ಪನೆಯನ್ನು ಮಾಡ್ತಾನೆ. ಅಕಾಲದ ಹೂಗಳ ಹಾಗೆ ನೋಡೋಕ್ಕೆ ಚೆನ್ನಾಗಿದ್ದರೂ ಲೋಕ ವಿನಾಶ ಹೇತು. ಬಿದಿರು ಹೂ ಬಿಟ್ಟರೆ ಬರಗಾಲ ಬರುತ್ತದೆ ಅಂತ. ಕೆಲವು ಮರಗಳು ಅಕಾಲದಲ್ಲಿ ಹೂ ಬಿಟ್ಟರೆ ಅದು ಪ್ರಕೃತಿ ವಿರೋಧವಾದದ್ದು, ಕ್ಷಾಮ ಡಾಮರಗಳನ್ನು ತರುತ್ತದೆ ಅಂತ ಅದು ವಾಸ್ತವ. ಇಟ್ಸ್ ಎ ಬೊಟಾನಿಕಲ್ ಟ್ರೂತ್. ಸ್ಮಶಾನ ಅಗ್ನಿ ಹಾಗೆ ರೌದ್ರವಾದ ವಿಭೂತಿ. ಭೂತಿ ಅಂದರೆ ಬೂದಿ ಅಂತ ಒಂದು ಅರ್ಥ, ಇನ್ನೊಂದು ದುಡ್ಡು ಅಂತ. ಇವರ ದುಡ್ಡು ಸ್ಮಶಾನದ ಬೆಂಕಿ ಹಾಗೆ ಭಯಂಕರ ಅಂತ. ಇನ್ನು ಕತ್ತಲಿನ ಹಾಗೆ ಇವ್ರನ್ನ ಎಷ್ಟು ದೂರ ಹೋದರೂ ನೋಡೋಕ್ಕಾಗೋಲ್ಲ. ಇವರು ದೆವ್ವಭೂತಗಳು ಹಾಂಟೆಡ್ ಹೌಸಸ್ ಅಂತಾರಲ್ಲ, ಆ ರೀತಿ ಇದ್ದಂಥ ಜಾಗದಲ್ಲಿ ಭಯಾನಕತೆಯನ್ನು ತಂದುಕೊಡುತ್ತದೆ. ಇವರು ಸಾವಿನ ಕಾಲದಲ್ಲಿ ತಮಟೆ ಹೊಡ್ಕೊಂಡು ಹೋಗ್ತಾರಲ್ಲ, ಆ ಒಂದು ಮೃತ್ಯುಭೇರಿಯ ಹಾಗೆ ಇವ್ರನ್ನ ಕೇಳಿದ್ರೂ ಕೂಡ ಮನಸ್ಸಿಗೆ ಉದ್ವೇಜನ ಉಂಟಾಗುತ್ತದೆ. ನೆನೆದರೂ ಕೂಡ ಮಹಾಪಾತಕವನ್ನು ನೆನೆದಿದ್ದು ಪಾತಕ, ಪಾಪಿಷ್ಟರನ್ನ ಮಹಾಪಾತಕಿಗಳನ್ನು ಕಂಡರೂ ಪಾತಕ ಬರ್ತದಂತೆ, ನೋಡಿದ್ರು ಮುಟ್ಟಿದ್ರು ಮಾತಾಡಿದ್ರೂ ಪಾತಕ ಅಂತೆ. ಆ ರೀತಿ ಇವ್ರನ್ನ ನೆನೆದರೂ ಬರ್ತದೆ ಪಾತಕ ಅಂತ ಹೇಳ್ತಾನೆ. ಅನುದಿವಸಂ ಆಪೂರ್ಯಮಾಣ ಪಾಪೇನ ಆತ್ಮಾತ ಮೂರ್ತಯೋ ಭವಂತಿ. ಪಾಪಗಳಿಂದಲೇ ಇವರು ಮೈ ತುಂಬಿಕೊಳ್ಳೋ ತರಹ ದೇ ಆರ್ ಬೆಲ್ಲೀಡ್ ಬೈ ದಿಸ್ ಪಾಪ ಅಂತ. ಬೆಲ್ಲೋಡ್ ಆ್ಯಂಡ್ ಬೆಲ್ಲೀಡ್. ತದವಸ್ಥಾಶ್ಚ ವ್ಯಸನಶತ ಸಖ್ಯತಾ ಉಪಗತಾ. 108 ದುರ್ವ್ಯಸನಗಳಿಗೆ ತುತ್ತಾಗಿ ವಲ್ಮೀಕ ತೃಣಾಗ್ರ ಅವಸ್ಥಿತಾ ಜಲಬಿಂದವೆಯ ಪತಿತಮಪ್ಯಾತ್ಮಾನಂ ನಾವಗಚ್ಚಂತಿ. ಹುತ್ತದ ಮೇಲಿನ ಹುಲ್ಲಿನ ತುದಿಯಲ್ಲಿ ಬಿದ್ದ ಇಬ್ಬನಿಯ ಹನಿ ಎಷ್ಟು ಚಂಚಲವೋ ಅಷ್ಟು ಚಂಚಲ ಸಂಪತ್ತಿ ಅಂತ ಗೊತ್ತಿದ್ರೂ ಅದು ಬಿದ್ದೋಗಿದ್ದು ಇವ್ರಿಗೆ ಗೊತ್ತಾಗೋಲ್ಲಂತ. ಹುತ್ತದ ಮೇಲೆ ಎಷ್ಟು ಮಾತ್ರ ಹುಲ್ಲು, ಆ ಹುಲ್ಲಿನ ದಳ ಎಷ್ಟು ಮಾತ್ರದ್ದು, ಅದರ ಮೇಲಿನ ಇಬ್ಬನಿ ಹನಿ ಎಷ್ಟು ಮಾತ್ರ, ಅದು ಎಷ್ಟು ಸ್ವಲ್ಪವೂ ಕಾಲ ನಿಲ್ಲೋಲ್ಲ. ಮತ್ತು ಹುತ್ತದ ಮೇಲೆ ಒಂದು ಹನಿ ನೀರು ಬಿದ್ದರೂ ಅದು ತಕ್ಷಣ ಹಿಂಗೋಗುತ್ತೆ. ನೆಲದ ಮೇಲಾದರೂ ಪಸೆ ಉಳಿಯುತ್ತದೆ, ಹುತ್ತದ ಮೇಲೆ ಉಳಿಯಲ್ಲ. ವೆರಿಲಿ ಡ್ರೈಡ್. ಅಷ್ಟು ಅಶಾಶ್ವತ ಅಂತ ಗೊತ್ತಿದ್ದರೂ ಇವರು ಅನ್ಯಾಯ ಮಾಡ್ತಾರಲ್ಲ ಅಂತ ಹೇಳ್ತಾನೆ. ನಾಳೆ ಮತ್ತೂ ಕೆಲವು ಭಾಗ ಇದರದ್ದು ನೋಡೋಣ. ನಮಸ್ಕಾರ.